ಈ ದುರಂತಗಳಿಂದ ನಮ್ದುಗಿ ಕಾಪಾಡಕ್ ಆಗಲ್ವಾ? ಓ ಜೀಸಸ್, ಇದಕ್ಕೆಲ್ಲ ಕೊನೆ ಅನ್ನೋದೇ ಇಲ್ವಾ? ಬೇಡ, ಇದನ್ನೆಲ್ಲ ತಡೆಯೋಕೆ ಬೇರೆ ಯಾರಾದ್ರೂ ಇದ್ರೆ ಕಳಿಸ್ಕೊಡಪ್ಪ. Let's play the game. Rama, 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 the man. Yeah, yeah, yeah. Come on, baby. ಒಂದೇ ಒಂದ್ಸಲ ಐ ಲವ್ ಯು ನನ್ನ ಹಕ್ಕಿ ತರ ಹಾಕ್ತೀನಿ. ಸದ್ಯಕ್ಕೆ ಹಾರೋಗಿರೋ ನಿನ್ ಬಿಗ್ ಹಿಡ್ಕೋ, ಯು ಚೀಟ್. Always body standing in front of me. ಒಂದು ಡೈಸಾಕು ಆಗಲಾಗೋ ಜೋಜನ हम डस्का ढंका पलास बठाणी बरी शब्दं भयं नास्ति. ಸಲ್ಯೂಟ್ ಅವನಿಗೆ ಬೇಕು. ಸಲ್ಯೂಟ್ ಬಿಟ್ಟು ಬೇರೆ ಬರಲ್ಲ ನಿಂಗೆ. ಬರಲ್ವಾ 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 ನನಗೆ ಹೊಡಿದ್ಯಾ? ಹೊಡಿ ನೋಡೋಣ. ಕಮಾನ್. ಕಣ್ಣು ಬಿಟ್ಕೊಂಡೆ ಕನಸು ಕಾಣ್ತಾ ಇದ್ದ. ಸರಿಯಾಗಿ ತಗಲಾಕೊಂಡ. ಪರ್ವತ ಕರ್ಗೋಯ್ತು, ರಸ್ತೆ ಇಬ್ಬಾಗಾಯ್ತು, ಬೈಕಿಂದ ಬೆಂಕಿ ಬಂತು, ಗುಡಿಸ್ಲಾರೋಯ್ತು. ಒಂದೇ ಬಿಟ್ಬಿಟ್ರಿ. ಯಾವ್ದು? ಸ್ಕರ್ಟರ್ ಆಗಿದ್ದು. ಇಡಿಯಟ್. ನಿನ್ನೊಬ್ಬ ಬೈಕಲ್ಲಿ ಸ್ಟೇಷನ್ ಬರಕ್ಕೆ ಇಡೀ ಸೃಷ್ಟಿನೇ ಸರ್ವನಾಶ ಆಗ್ಬೇಕೇನೋ? ಏಯ್ ಸ್ಟೇಷನ್ ಅಲ್ಲಿ ಎಲ್ಲಾರ್ಗೂ ಟೀ ತಗೊಂಬ ಹೋಗು. ಸರ್ ಟೀ ತಂದ್ರೆ ಸೃಷ್ಟಿ ಹಂಗೆ ಇರುತ್ತೆ ಸರ್. ಅವಾಗ ಸುನಾಮಿ ಆಗ್ತಾ ಇರುತ್ತೆ. ಸರ್ ನನ್ಗೊಂದು ಹಾರ್ಲಿಕ್ಸ್, ನನ್ಗೊಂದ್ ಮಸಾಲಾ ಟೀ, ನಮ್ಗೊಂದು ಬೂಸ್ಟ್ ಕೊಡೋದ್ ನಾನು. ಓಕೆ ಥ್ಯಾಂಕ್ ಯು. ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಪೊಲೀಸ್ ಎನರ್ಜಿ. ನಮ್ಮನೇಲಿ ಒಬ್ಬ ಪೊಲೀಸ್ ಇದ್ದಾನೆ, ಹೆಸರಿಗೆ ಮಾತ್ರ 5 ಪೈಸೆ ಪ್ರಯೋಜನ ಇಲ್ಲ. ಮರ್ಯಾದೆ ಅಂತೂ ಮೊದ್ಲೇ ಇಲ್ಲ. ಈ ಚಿಲ್ಲರೆ ಕಾಸಿಗೆ ಬಂಡವಾಳ ಹಾಕುಂತ ನನ್ನೇ ಕೇಳ್ತೀಯ? ಕೋಟಿ ವಿಷಯ ಇದ್ರೆ ಮಾತಾಡೋ. ಎಷ್ಟು ದಿವಸ ಅಂತ ಇನ್ಸ್ಟಾಲ್ಮೆಂಟ್ ಎಲ್ಲ ಬದುಕೋದು? ಇಡೋ ಫೋನ್.
ಅಣ್ಣ ಈ ತಿಂಗಳು ಸಂಬಳ 200 ರೂಪಾಯಿ ಕಮ್ಮಿ ಇದೆ. ಈ ವಿಷಯ ನನಗೊತ್ತಿಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ದುಡ್ಡಲ್ಲಿ ಗಂಜಿ ಕುಡಿಯಲ್ಲ, ಬಟ್ಟೆ ಗಂಜಿ ಹಾಕ್ಸಿ ಇಸ್ತ್ರಿ ಮಾಡಿಸ್ಕೋತಾರೆ. ಅಪ್ಪ ಸತ್ ಮೇಲೆ ಈ ಕೆಲ್ಸ ನೀನು ಕೊಟ್ಟಿದ್ದು ಸಂಸಾರ ಚೆನ್ನಾಗಿ ನೋಡ್ಕೋತೀಯ ಅಂತ. ನೀನ್ ನೋಡಿದ್ರೆ ಕಾಲದಲ್ಲಿ ಇದೆಯಾ? ವಿವೇಕಾನಂದ ತರ ಆಡ್ತೀಯ. ಏನಾರ ಮಾಡ್ತೀನಿ ಬಿಡೋಣ. ಕನಸು ಕಾಣೋದು ಬಿಟ್ಟು ಬೇರೆ ಏನು ಮಾಡಲ್ಲ ನೀನು. ಒಂದ್ ತಿಳ್ಕೊ, ಕನಸು ಬೀಳೋದು ಬೀಳೋರ್ಗೆ, ಬಾಳೋರ್ಗಲ್ಲ. ಸರಿಯಾಗಿ ಹೇಳಿ, ಕಾಫಿ ಟೀ ಕೊಡೋದಕ್ಕೆ ಡಿಪಾರ್ಟ್ಮೆಂಟ್ ಯಾಕೆ? ಇವನ್ ಮುಖಕ್ಕೆ ದರ್ಶನಿನೇ ಸಾಕು. ಇದೇ ಟೈಮ್ ಇವ್ನು ಬೇರೆ ಬಂದ್ಬಿಟ್ಟಲ್ಲಪ್ಪ. ಹೇ ದುಡ್ಡು ಜೋಪಾನ. ಇವ್ಳು ಬೇರೆ ಹೋಗ್ಬಿಟ್ಲು. ಇವನು ಹೋಗ್ಬಿಟ್ಟ. ಎಲ್ರು ಹೋಗ್ಬಿಟ್ರು. ಇಲ್ಲಿ 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 ಎಲ್ಲ ಓಡಬಿಟ್ಟವ್ರೆ. ನನ್ ಬಂದಿದ್ ನೋಡಿದ ತಕ್ಷಣ ಎಲ್ರು ಓಡಬಿಟ್ರ. ಅದು ಒಬ್ಬ ಪೊಲೀಸು ಮನೇಲಿ ಇದ್ದು. ಹಲೋ ಎಲ್ರಿ 25 lakhs ಇಲ್ಲಿ 25 lakhs 25 lakhs ಕೂಡ ಯೋಗ್ಯತೆ ಇಲ್ಲ. ಅಮ್ಮ ಎಲ್ಲಮ್ಮ 25 lakhs ಪ್ಲೀಸ್. 25 lakhs ವೇಸ್ಟ್ ಮಾಡಿ 25. ಹಲೋ 25 lakhs ಬಾವಾ ಬಾಬಾ ನನ್ನ ಮಾತು 25 ಲಕ್ಷ ಅಲ್ಲ ಬಾವಾ ನನ್ನ ಮಾತು 25 lakh ಕೊಡ್ರಿ. ಹೆಂಗಾದ್ರೂ ಮಾಡಿ ಕೊಡ್ತೀವ ಬಾವಾ. ನನ್ನ ತಂಗಿನ ಕರ್ಕೊಂಡೋಗು ಬಾವಾ. ಹ್ಞೂ ಬಾವಾ. 10 ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. 25 ಲಕ್ಷ ಹೇಳ್ರಿ. ನೀನ್ ನಡಿಯ. ಓದ್ಸಲಿ ನಾ ಬಂದಿದ್ದಲ್ಲ, ಅವಾಗ ನೀನ್ ಯಾಕೋ ಸರಿಯಾಗೇ ಮಾತಾಡ್ಲಿಲ್ಲ. ಇವತ್ತು ನಾವಿಬ್ರು ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡ್ಬಿಡೋಣ. $25 lakhs. ಕೆಲಸ ಮಾಡ್ತಿದ್ದ. ಇರು ಬಂದೆ. ಆಯ್ತಾಯ್ತು, ಮಾತಾಡಿದಾಯ್ತು. 25 ಲಕ್ಷ ರೆಡಿ ಮಾಡ್ಕೊಳ್ಳಿ. ನಾನ್ ಬರ್ಲಾ? ಏನಿದ್ ಒಬ್ರೇ ಹೋಗ್ತಾ ಇದ್ದೀರಾ? ಇನ್ನೇನ್ ಮಾಡ್ಬೇಕು? ಮದ್ವೆ ಆದ್ಮೇಲೂ ಇವಳು ತವ್ರ ಮನೆಲ್ಲ ಇದ್ರೆ ಜನ ಆಡ್ಕೊಳಲ್ವಾ? ಜನ ಆಡ್ಕೋತಾರ? ಇಲ್ಲಿ ಬಾರೆ, ನನ್ನ ಹೆಸರು ಒಂದ್ಸಲ ಎಲ್ರಿಗೂ ಹೇಳ್ಬಿಡ. ಲಾಘವೇನ್ಲಾ. ಏನ ಲಾಘವೇನ್ಲಾ? ಕೇಳಿಸ್ಕೊಂಡ್ರ? ಪೊಲೀಸ್ನವ್ರ ವಂಶ ದೇಶಭಕ್ತಿ ಕುಟುಂಬ ಅಂತ ಮದ್ವೆ ಆದ್ರೆ ಮೊನ್ನೆ ಸ್ವಾತಂತ್ರ್ಯ ದಿವಸ ಇವಳು ಏನ್ ಹೇಳಿದ್ಲು ಗೊತ್ತಾ? ಆ ಏಳು ತಿಹಿದು ಆಲು ತಿಹಿದು ಲೋಲು ಲಲ್ಲ. ಸಾಕು ಕೊಡ್ತೀವಿ. 25 ಲಕ್ಷ ನೀವು ಕೊಡ್ತಾ ಇರೋದು ವರದಕ್ಷಿಣೆ ಅಲ್ಲ. ಇವಳು ಮಾಡ್ತಾವಳಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕು, ಅದಕ್ಕೆ ನಾನು ಹಾಕ್ತಾರ ಫೈನ್. ರೆಡಿ ಮಾಡ್ಕೊಳ್ಳಿ. ಬರ್ಲಾ ಬರ್ಲಾ ಬರ್ಲಾ. ಬಾಯ್ 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 ಬಾಯ್. ಏನ್ ಸರ್ ಕನಸ್ಕಂಟ ಇದೀರಾ? ಎಲ್ರು ನಮ್ಮ ಮುಡಿಗೆ ಬಿಸಿನೀರ್ ಕಾಸ್ತಾ ಇರ್ಬೇಕಾರೆ ನೀನ್ ಬ್ಯಾಟ್ ಬಜಾಸ್ತಾ ಇದ್ದೇನೋ? ಒಂದ್ ಮಸಾಲೆ ಅಡಿತ ಬರ್ಲಾ? ತಗೊಂಬ ಹೋಗು. ನಾನ್ ಕಾಸು ಕೊಡಲ್ಲ. ನಾನ್ ಕೇಳದ್ನಾ? ಇವತ್ತು ಇವನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು ಸರ್. ನಾನು ಇವನ್ನ ಕರ್ಕೊಂಡು ಬಿಟ್ಬಲ್ಲ ಸರ್. ನಿನ್ ನಂಬ್ಕೊಂಡ್ಬಿಟ್ರೆ ಬಿಟ್ಟೇ ಬರೋದು. ಇವನ್ ನಟೋರಿಯಸ್. ರೇ ಸುರೇಶ್ ಸರ್, ನೀವ್ ಓಟ್ ಬನ್ನಿ. ಎಸ್ ಸರ್. ಸರ್ ಇದು ತುಂಬಾ ಅನ್ಯಾಯ ಅಲ್ವಾ ಸರ್? ಸರ್ ನಾನು ಪೊಲೀಸ್ ಅಲ್ವ ಸರ್? ನಂಗೂ ಒಂದ್ ಚಾನ್ಸ್ ಕೊಡ್ಬೋದಲ್ವ ಸರ್? ಅದೇನ್ ಕಿಸಿತ್ಯೋ ಕಿಸಿ ನೋಡೋಣ. ಸರ್ ನಿಮ್ಗೆಲ್ಲ ಹೊಟ್ಟೆ ಕೆಚ್ಚು ಸರ್. ಯಾಕೋ? ನಾನ್ ಕಮಿಷನರ್ ಆಗ್ಬಿಡ್ತೀನಿ ಅಂತ. ರಾಮ ರಾಮ ರಘುರಾಮ ಸರ್. PC ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ, ಪೊಲೀಸ್ ಕಮಿಷನರ್ ಅಲ್ಲ. ಸರಿ ಸರಿ, ಅವನ್ನ ಕರ್ಕೊಂಡು ಬಾ, ನಾನು ಕೋರ್ಟ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏ ಗೆಡಪ್ ಕರ್ನಾಟಕ ಪೊಲೀಸ್. ಇವನ್ನ ಕೋರ್ಟ್ಗೆ ನಾನೇ ಕರ್ಕೊಂಡು ಹೋಗಿ ಬರ್ತೀನಿ. ರಾಷ್ಟ್ರಪತಿ ಪದಕ. ನೋಡಪ್ಪ ಕುಮಾರ್ ಗೋವಿಂದು ಸರ್. ನಾವು ಬರೀ ಗೋವಿಂದು ಸರ್. ಓ ಬರೀ ಗೋವಿಂದನಾ? ನೋಡು ನೀನು ಗುಡ್ ಬಾಯ್ ತರ ಕೂತಿರ್ಬೇಕು. ನನ್ನ ಸಿನ್ಸಿಯರಿಟಿ ಪ್ರೂವ್ ಆಗ್ಬೇಕು ಅಂತಂದ್ರೆ ನೀನು ಎಸ್ಕೇಪ್ ಆಗ್ಬಾರ್ದಪ್ಪ. ನಮ್ ತಾಣಗ್ ನಾವು ಹುಡುಗಲ್ಲ ಸರ್. ವೆರಿ ಗುಡ್ ಕಣ. ಹೌದು, ಏನೋ ಓದಿದ್ಯಾ? MSc. MSc? ಏ ಥೂ, ಮತ್ತೆ ಕಳ್ತನ ಮಾಡ್ತೀಯಾ? ನಮ್ ತಾಯಣಗೂ ಕೆಲಸ ಸಿಗ್ಲಿಲ್ಲ ಸರ್, ಅದಕ್ಕೆ. ಅಯ್ಯ ನಿನ್ನ PUC ನ 5 ಸರಿ ಕೆಟ್ಟ ನಾನೇ ಪಾಸ್ ಮಾಡಿದೆ, ನಂಗೆ ಕೆಲಸ ಸಿಕ್ಕಿದೆ, ನಿಂಗೆ ಸಿಗ್ಲಿಲ್ಲ. ಅದಕ್ಕೆ ನೀನ್ ಡ್ರೈವ್ ಮಾಡ್ತಾ ಇದ್ಯಾ? ನನ್ನ ಯಜಮಾನ ತರ ಕೂತಿದ್ದೀನಿ. ನೋಡ, ಏನು ಮಾತಾಡಬಾರ್ದು, ಸುಮ್ನೆ ಕುತ್ಕೋಬೇಕು. ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಚಾನ್ಸು. ನಮ್ ತಾಯಿ ತೀರೋ ಬಿಟ್ಟಿದ್ದಾಳೆ ಸರ್. ಈಗ ತಾನೇ ಅವಳ ಮೇಲೆ ಆಣೆ ಮಾಡಿದೆ, ಅಷ್ಟ್ ಬೇಗ ಬಿಟ್ಟೋಗ್ಬಿಟ್ಟಿದ್ದಾಳೆ ಸರ್. ಸರ್
ನನಗಿರೋದು ಒಬ್ಳು ತಾಯಿ ಸರ್. ಅಯ್ಯ ಇಬ್ಬಿಬ್ರು ತಾಯಿ ಅಂದ್ರೆ ನಾವೇನ್ ಸಾವುಕಾರ ಅಲ್ಲಪ್ಪ ಸರ್. ಒಂದ್ಸಲ ನಮ್ ತಾಯಿ ಮುಖ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಲೇ ನೀನ್ ನೋಡ್ತಾರೆ ನಂಗೆ ಹಬ್ಬ ನೋಡೋ ಸಿನಿಮಾ ಜ್ಞಾಪಕ ಬರುತ್ತೆ ಕಣ. ಹೋಗಮ್ಮ ಹೋಗಪ್ಪ ಸರ್. ಬೇಡಿ. ಬೇಡವಾ ಯಾಕೋ? ಓ ಈ ಬೇಡಿನ ಹ್ಞೂ ಕಣೋ. ಮಗ ಅಪರಾಧಿ ಅಂತ ಗೊತ್ತಾಗ್ಬಿಟ್ರೆ ಅಮ್ಮಂಗ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಲ್ಲ. ಅಯ್ಯೋ ಪಾಪ ಸತ್ಯ ಹೋಗ್ಬಿಟ್ಟಿದ್ದಾರೆ. ಆತ್ಮಕ್ಕೆ ಫೀಲ್ ಆಗುತ್ತಲ್ಲ. ಹ್ಞೂನಪ್ಪ ಹ್ಞೂ ಕಣ. ಹೋಗಮ್ಮ ನನ್ ಪಾಲು ದೇವ್ರು ಸರ್. ನೀವು ದೇವ್ರು ಸರ್. ಹೋಗಪ್ಪ. ಅಮ್ಮ 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 ಅಯ್ಯೋ ಅಮ್ಮ ಒಳ್ಳೆವ್ ನಾವು ಬರ್ತಾನೆ ಗೋವಿಂದ ಕುಮಾರ್ ಗೋವಿಂದ ಲೇ ಗೋವಿಂದ 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 ಸರ್. ಈ ಮಹಾತಾಯಿನ ಕಳ್ಕೊಂಡಲ್ಲ ಮಗ ಬಂದ ಎಲ್ಲದ ಸರ್? ನಮ್ ತಂದೆನ್ ಕಳ್ಕೊಂಡಿರೋ ನೋವಲ್ ನಾನಿದ್ರೆ ನಮ್ ತಾಯಿನೂ ಸಾಯಿಸ್ತೀಯ. ಪೊಲೀಸ್ ಅಂತ ಬಿಡ್ತಾ ಇದೀನಿ. ಇಲ್ದಿದ್ರೆ ನಿನ್ಗೂ ಹಳ್ಳ ತೋಡ್ತಿದ್ದೆ ಗೊತ್ತಾ? ಗೊತ್ತು, ನನಗ್ ಚೆನ್ನಾಗ್ ಗೊತ್ತು. ನೀನ್ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬಿಟ್ ಬರ್ತೀಯ ಅಂತ ಗೊತ್ತು. ಹೈಯರ್ ಆಫೀಸರ್ಸ್ ಏನೇ ಉತ್ತರ ಹೇಳೋದು? ಪ್ರಶ್ನೆ ಕಷ್ಟ ಆದ್ರೆ ಉತ್ತರ ನಾನೇ ಕೊಡ್ತೀನಿ ಬಿಡಿ ಸರ್. ನಿನ್ ಮಕ್ಕ ನೋಡಕ್ಕೆ ನನ್ಗೆ ಅಸಹ್ಯ ಆಗುತ್ತೆ. ಅಲ್ಲ ಸರ್, ಅದೇನಾಯ್ತು ಅಂದ್ರೆ ಹೋಗ್ತಾ ಇದ್ನ ಹಬ್ಬ ನಡುತ್ತರ ಹಿಂದೆ ನನ್ ತಲೆ ಗೊಬ್ಬರ ಆಗೋಯ್ತು. ಹಾಳಾಗೋಲಿ ಒಂದ್ ಟೀ ಆದ್ರೂ ಹೇಳ್ಬಿಟ್ಟು ಹೋಗು. ಕಾಸು ಎಲ್ಲ ಹಾಳಾಗೋಗ್ಬಿಟ್ಟ. ಸರ್ ಟೀ ಸಾ ಇದು ಮಾತ್ರ ಚೆನ್ನಾಗಿ ಮಾಡ್ತೀಯ ನೀನು. ನಮ್ಮ ಅತ್ತಿಗೆ ಹಿಂಗೆ ಬೈತಾರ ಸಾ ಒಂದ್ ಶುಗರ್ಲೆಸ್. ಅದ್ಯಾಕೋ ಜೋರಾಗಿ ಹೇಳ್ತೀಯ? ತಗೊಳಪ್ಪ ಚೇಂಜು. ಅಷ್ಟು ಉಗುದ್ರು ನಾಚಿಕೆ ಆಗ್ಲಿಲ್ವಾ ನಿನಗೆ? ಅಯ್ಯ ಮಂತ್ರಕ್ಕೆ ಫೀಲ್ ಮಾಡ್ಕೊಂಬಿಟ್ರೆ ಹೋಗುತ್ತಕ್ಕೆ ಏನ್ ಮಾಡೋದು? ನೀನು ಮನುಷ್ಯ, ಇದು ಒಂದ್ ಸಾಧನೆ ಅಲ್ಲ. ಕೊಟ್ಟ ಮನೆಗೆ ತಪ್ಪ ನಾ ಏನ್ ಮಾಡ್ಲೆ? ಮನುಷ್ಯನ್ಗೆ ಕಮಿಟ್ಮೆಂಟ್ ಮುಖ್ಯ ಗೊತ್ತಾ? ತೆಗೆದು ಬಾರಿಸಿದ್ರೆ ನೋಡು, ನಿನ್ನ ಗನಂದಾರಿ ಕೆಲಸ ನೋಡಿ ಯಾರು ನನ್ನ ಹೆಸರು ಕರೀತಾ ಇಲ್ಲ. ಬಫೂನ್ ರಘುರಾಮ್ನ ಅಣ್ಣ ಅಂತ ಕರೀತಾರೆ. ಈ ದೇಶದಲ್ಲಿ 25 ಲಕ್ಷಕ್ಕಿಂತ ಜಾಸ್ತಿ ಪೊಲೀಸ್ ಇದಾರೆ. ಅವ್ರ ಅಣ್ಣಂದ್ರನ್ನ ಯಾರು ಹೆಂಗ್ ಕರೀತಾರೆ ಅಂತ ಯಾವನಿಗೆ ಗೊತ್ತೋ? 25 ಲಕ್ಷನ ಯಾಕೆ ಕೊಡೋದು? ಹೇಳ್ಕೊಡೋದು ಯಾವಾಗ? ಲೇ ಬಾಬಾ, ನಾವು ಮಾತಾಡಿದ್ದು 25 ಲಕ್ಷ ಪೊಲೀಸರ ಬಗ್ಗೆ, 25 ಲಕ್ಷ ದುಡ್ಡು ಬಗ್ಗೆ ಅಲ್ಲ. ದುಡ್ಡು ಬಗ್ಗೆ ಅಲ್ವಾ? ಅಣ್ಣ ಇವಾಗ ಟೂಲ್ಸ್ ಅಲ್ಲಿದೆ, ಅರ್ಜೆಂಟ್ ಆಗಿತ್ತು, ಎಲ್ಲ ನೋಡ್ದ್ಯಾ, ದುಡ್ಡಿನ ವಿಷಯ ತೆಗೆದ್ರೆ ಬಂದ್ಬಿಡ್ತಾ. ನೀವು ಮದುವೆ ಮಾಡ್ಕೊಟ್ ತಂಗಿಗೆ ನೆಟ್ಗೆ ಬಾಳ್ ಕೊಡಕ್ಕಾಗ್ಲಿಲ್ಲ. ನೀನ್ ನೋಡಿದ್ರೆ ಗಿಂಬ್ಳಾನೆ ಇಲ್ದೆ ಜುಜುಬಿ ಸಂಬಳನೇ ನಂಬ್ಕೊಂಡಿದ್ಯಾ. ನಿನ್ನಂತವ್ರಿಗೆ ಯಾರೋ ಹೆಣ್ ಕೊಡ್ತಾರೆ? ನಾನ್ ಕೊಡ್ತೀನಿ. ಹೌದು, ಒಬ್ರೇ ಬಂದಿದ್ದೀರಾ? ಅನಾಥರೇ? ಅಯ್ಯೋ ಸರ್, ಎಲ್ರೂ ಇದಾರೆ. ಈಗ ಯಾರು ಬಂದಿಲ್ಲ. ಪರವಾಗಿಲ್ಲ ಬಿಡಿ, ಬರೋದು ಒಬ್ರೆ ಹೋಗೋದು ಒಬ್ರೆ. ಸುಳ್ಳು ಸರ್. ಸರ್ ಬರಕ್ ಇಬ್ಬರು ಬೇಕು, ಹೋಗಕ್ 4 ಜನ ಬೇಕೇ ಬೇಕು ಸರ್. ಸರಿಯಾಗಿ ಹೇಳಿದ್ರಿ. ಅಲ್ಲ, ನನ್ ತಂಗಿ ಕಪ್ಪು ಅಂತ ಗೊತ್ತಿದ್ದು ಮದ್ವೆ ಆಗೋಕ್ ಬಂದ್ರಲ್ಲ, ನಿಮ್ದು ತುಂಬಾ ದೊಡ್ಡ ಗುಣ. ಸರ್, ಡೇಟ್ ಎಕ್ಸ್ಪೈರ್ ಆದ್ಮೇಲೆ ಮೆಡಿಸಿನ್ಗೆ ವ್ಯಾಲ್ಯೂ ಇರಲ್ಲ ನೋಡಿ. ಅದ್ ಸರಿ. ನಿಮ್ಗೊಂದು ವಿಷಯ ಹೇಳ್ತೀನಿ. ನಮ್ ಏರಿಯಾದಲ್ಲಿ ಕರೆಂಟ್ ಹೋದ್ರೆ ಎಲ್ಲಾರ ಮನೆಯವರು ನನ್ ತಂಗಿನ ಕರ್ಕೊಂಡು ಹೋಗಿ ಅರ್ಧ ಗಂಟೆ ಇಟ್ಕೊಂಡು ಕಳಿಸ್ತಾರೆ. ಒಂದೊಂದ್ಸಾರಿ ಕರೆಂಟ್ ಬರ್ದೇನೆ ಹೋದ್ರೆ ಪಾಪ ನನ್ ತಂಗಿ ಸುಸ್ತಾಗಿ ಬಂದ್ ಮಲಗ್ ಬಿಡ್ತಾಳೆ. ತಪ್ಪಲ್ವೇ? ಯಾಕೆ? ನೋಡಿ ಬಾವಾ, ನನ್ ತಂಗಿ ನಕ್ರೆ 1000 ಕ್ಯಾಂಡ್ಲು ಬಲ್ಪ್ ಉರ್ದಂಗೆ. ಆ ಬೆಳಕಿನಲ್ಲಿ ಕೆಲವರು ಅಡಿಗೆ ಮಾಡ್ಕತಾರೆ, ಮಕ್ಕಳು ಓದ್ಕತಾರೆ, ಇನ್ನು ಏನೇನೋ ಮಾಡ್ಕತಾ ಇರ್ತಾರೆ. ನಮ್ ಸಿಎಂ ಗೊತ್ತಿದ್ರೆ ಕರೆಂಟ್ ಬಂದು ನಿಮ್ ತಂಗಿನೇ ಪರ್ಚೇಸ್ ಮಾಡ್ಬಿಡ್ತಿದ್ರು. ಸರಿಯಾಗಿ ಹೇಳಿದ್ರಿ. ನೋಡಿ, ಒಳಗಡೆ 2 ದೀಪದ ಕಂಬ ಇದೆ, ಅದರಲ್ಲೊಂದು ನನ್ ತಂಗಿ. ಹೋಗ್ ನೋಡಿ. ಸ್ಯಾಂಪಲ್ ಕೂಡ ನೋಡ್ಬೋದಾ? ಮಾತಾಡ್ಸ್ಕೊಂಡ್ ಬನ್ನಿ ಅಂದೆ. ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಹತ್ರ ಒಂದ್ ಸತ್ಯ ಹೇಳ್ಬೇಕು. ಹೇಳಿ. ಇದಕ್ಕೂ ಮುಂಚೆ ನಮ್ಮ ಅಣ್ಣ ಸಾರಾಯಿ ಅಂಗಡಿ ಇಟ್ಕೊಂಡಿದ್ದ. ಗಲ್ಲದ ಮೇಲೆ ನಾನೇ ಕೂರ್ತಾ ಇದ್ದೆ. ಬಂದ್ ಗಿರಾಕಿಗಳೆಲ್ಲ ಗಿರಾಕಿ ಅಂದ್ರೆ ಅದೇ ಸಾರಾಯಿ ಅಂಗಡಿಗೆ ಬರೋರು. ನನ್ನ ಹತ್ರ ಹಾಗೆ ಹೀಗೆ ನಡ್ಕೋತಾ ಇದ್ರು. ಸರಾಯಿ ಕುಡಿದ್ಮೇಲೆ ಉಪ್ಪು ಉಪ್ಪಿನಕಾಯಿ ನೆಕ್ಕಬೇಕಲ್ಲಮ್ಮ.
ಏನದು? ತಿಪ್ಪೆಗೆಸಿದ್ರು ಲೆಕ್ಕ ತಪ್ಪಾರ್ದು ಅಂತ ನನ್ನ ಹತ್ರ ಒಬ್ಬೊಬ್ರು ಬಂದು ಹೋದಾಗ್ಲೆಲ್ಲ ಒಂದೊಂದ್ ಸಾಸಿವೆ ಈ ಡಬ್ಬಕ್ಕೆ ಹಾಕ್ತಾ ಇದ್ದೆ. ಇಷ್ಟೇನಾ? ಓಕೆ, ನೋ ಪ್ರಾಬ್ಲಮ್. ಆ ಮೂಟೆ? ಈ ಡಬ್ಬ ತುಂಬಿದ್ಮೇಲೆ ನಾನೇ ಆ ಮೂಟೆಗೆ ಸುರಿತಾ ಇದ್ದೆ. ಯಾಕೆ? ಅಲ್ಲಮ್ಮ, ನಾನು ನಿಮ್ಮ ಅಣ್ಣನ 30-40 ಸೆಟ್ ಕೇಳಿದೆ. ನಿಮ್ಮ ಅಣ್ಣ ಇಡೀ ಸ್ಟೇಡಿಯಂ ಕೊಟ್ರೆ ನಾನು ಹೆಂಗಮ್ಮ ಬಾಳ್ವೆ ಮಾಡ್ಲಿ? ನನಗೆ ಏನಾಯ್ತು ತಂಗ್ಯವ್ವ? 2 ಮೂಟೆ ಸಾಸಿವೆ ನೋಡಿ ಓಡೋದ. ನಿಮ್ಮ ಅತ್ತಿಗೆ 3 ಮೂಟೆ ರವೆ ತಂದಾಗ್ಲೇ ನಾನ್ ಸುಮ್ನಿದ್ದೆ. ಇವ್ ನೋಡೋದ್ನಾ? ನೀನೇನು ಯೋಚನೆ ಮಾಡ್ಬೇಡ ತಂಗ್ಯವ್ವ, ಅವನೆಲ್ಲೋದ್ರು ಬಿಡಲ್ಲ. ನಿಂತ್ಕೊಳ್ಳೇ. ಅಯ್ಯೋ ಅಯ್ಯೋ, ನೋಡ್ಕೊಂಡು ಹೋಗಕ್ಕಾಗಲ್ವೇನೋ? ಏನಷ್ಟು ಅರ್ಜೆಂಟು? 3 ಮೂಟೆ ಸಾಸಿವೆ ಬೇಕಾಗಿತ್ತು, ಆರ್ಡರ್ ಕೊಡಕ್ ಹೋಯ್ತಾ ಇದೀನಿ. 3 ಮೂಟೆ? ಅಯ್ಯೋ ಪಾಪ, ನನ್ನ ಜೀವನದಲ್ಲಿ ಮದುವೆನೇ ಆಗಲ್ಲ ಕಣ್ರು. ಅಯ್ಯೋ ನಿಂತ್ಕೊಳ್ಳೋ ಬಾಬಾ, ಅಯ್ಯೋ ಬಾಬಾ, ಅಯ್ಯೋ ನಿಂತ್ಕೊಳ್ಳೋ ಬಾಬಾ. ಕಬಡ್ಡಿ 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 ಕಬಡ್ಡಿ. ಹೋಗಿ ಸರ್, ಒಟ್ಟಿಸ್ಕೊಂಬತ್ತವನೆ. ಹೋಗಿ ಸರ್, ಈ ಏರಿಯಾ ಊರು ಬಿಟ್ಟು ಹೋಗಿ ಸರ್. ಥ್ಯಾಂಕ್ ಯು ಸರ್. ಅಬ್ಬಾ, ನನ್ನ ದೊಡ್ಡ ಗಂಡನಿಂದ ಪಾರ್ ಮಾಡ್ಬಿಟ್ರಿ. ಏನ್ ಸರ್, ರೆಗ್ಯುಲರ್ ಜಿಮ್ಮ ಗುಮ್ ಅಂತಿದ್ರೆ ನಮ್ಮ ದುನಿಯಾ ಸ್ಟಾರ್ ವಿಜಯ್ ಹಿಡ್ಕೊಂಡಂಗೆ ಆಯ್ತು. ಅಯ್ಯೋ ಬಾಯಿ, ಗರ್ಲು ಲೇಡಿ ವುಮನ್ ಅಥೋ ಯಾರೋ ಜುಮ್ಮ ನಂಗೆ ಅವಳೆ. ಏನ್ರಿ ಪಾಪ ಅಂತ ಲಿಫ್ಟ್ ಕೊಟ್ರೆ ಎಲ್ಲೆಲ್ಲೂ ಕೈ ಹಾಕ್ಬಿಡ್ತೀರಾ? ಅಯ್ಯೋ, ನಾವ್ ಬೇಕು ಅಂತ ಕೈಕ್ಲೆ ಮೇಡಮ್, ಏನೋ ಗ್ರಿಪ್ ಸಿಕ್ತಾ. ಅಯ್ಯೋ, ಹುಡುಗ ಅನ್ಕೊಂಬಿಟ್ಟೆ. ಏನ್ ಮೇಡಮ್ ನೀವು? ಅಲ್ಲ, ಹುಡುಗಿರಿಗೆ ಎಂತ ಒಳ್ಳೆ ಡ್ರೆಸ್ ಇದೆ, ಅದ್ ಬಿಟ್ಟು ಹುಡುಗಂತರ ಡ್ರೆಸ್ ಹಾಕೊಂಡ್ಬಿಟ್ಟೆ ನಾವೇನ್ ಮಾಡೋದು? ಶಟ್ ಅಪ್. ಕೈ ಹಾಕೋದಕ್ಕೆ ಇದೊಂದು ಹೊಸ ಐಡಿಯಾನಾ? ನಿಮ್ಮಂಥವ್ರಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿ 4 ಬಿಗಿಸ್ಬೇಕು, ಅವಾಗ ಬುದ್ಧಿ ಬರುತ್ತೆ. ರೇ ಮೇಡಮ್, ನಾ ಬೇಕು ಅಂತ ಆಗ್ಲಿಲ್ಲ ಕಣ್ರಿ. ನಮ್ ಕೆಲ ನಡ್ರಿ ಸ್ಟೇಷನ್ಗೆ, ನಾವು ಪೊಲೀಸೇ. ಯಾವ ಸ್ಟೇಷನ್? ಪಂತ್ರಪಾಳ್ಯ. ಆಯ್ತು, ಗಲಾಟೆ ಜೋರಾಗೆ ನಡೆಯೋದಿಲ್ಲ, ಸುಮ್ನೆ ಟೈಮ್ ವೇಸ್ಟ್. ನನ್ ಟೈಮ್ ವೇಸ್ಟ್ ಮಾಡಬೇಡಿ. ಬಾಯ್ ಬಿಡ್ರೋ ನನ್ನ ಮಕ್ಕಳ, ಬಾಯ್ ಬಿಡ್ರೋ, ಬಾಯ್ ಬಿಡ್ರೋ, ಬಾಯ್ ಬಿಡ್ರೋ. ಬಿಡಕ್ಕೆ ಸರ್. ಸರ್, ಒಬ್ಬ ನಡ್ಸ್ಕೊಂಬತ್ತವನೆ ಸರ್, ನಾನು ಕಂಪ್ಲೇಂಟ್ ಕೊಡ್ತೀನಿ. ಅವನ ಬಿಡ್ಬೇಡಿ ಸರ್, ಅರೆಸ್ಟ್ ಮಾಡಿ ಸರ್. ಬರೀ ಅಟ್ಟಿಸ್ಕೊಂಡ್ ಬಂದಿದ್ಕ ಸರ್? ಸುಮ್ನೆ ಇದ್ರೆ ಕತ್ತರಿಸ್ಬಿಡ್ತಾನೆ ಸರ್. ಪೊಲೀಸ್ ಆಗಿ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ನೋಡು, ಒಂದು ನೀನು ಅವನ್ನ ಕತ್ತರಿಸು, ಇಲ್ಲ ಅವನ್ ನೀನ್ ಕತ್ತರಿಸಿದ್ಮೇಲೆ ನನ್ನ ಹತ್ರಕ್ ಬಾ. ಆಮೇಲೆ ನಾನ್ ಬರಲ್ಲ ಸರ್. ಯಾಕೋ? ನನ್ನ ಹೆಣ ಬರ್ತದ ಸರ್. ನೀನ್ ಕಾಸು ಕೊಟ್ರು ನನ್ನ ಮಸಾಲೆ ಅಡಿ ತರಲ್ಲ. ಅದಕ್ಕಲ್ಲ ಬಾಯಿಲಿ. ಏನ? ನೀನ್ ಎಷ್ಟೇ ಗೋಗರ್ದ್ರು ಕಿಸಿಯೋದಕ್ ನಿಮ್ ಬಾಸ್ಗೆ ಮೀಟರ್ ಇರ್ಬೇಕಲ್ಲ ಅಂತ. ಅದಕ್ಕೆಲ್ಲ ನಮ್ ಬಾಸೆ ಸರಿಯಮ್ಮ. ನೋಡೋ, ಕಾಸು ಖರ್ಚಾಗುತ್ತೆ, ಆದ್ರೆ ಕೇಸ್ ಕ್ಲೀನ್ ಆಗಿ ಕ್ಲೋಸ್ ಆಗುತ್ತೆ. ತಗೋ ಈ ಅಡ್ರೆಸ್ಸು. ಕನ್ವರ್ ಗೊತ್ತೇ? ಕನ್ವರ್ ಲಾಲ್ ಬಲೋ 10 ವರ್ಷದಿಂದ ಪ್ರಿಂಟ್ ಆಗಿರೋ ಕಾರ್ಡ್ ತಂದು ಕನ್ವರ್ ಅಂತ ಇದ್ಯಾ? ತಪ್ಪಾಯ್ತು ಸರ್, ತಪ್ಪಾಯ್ತು. ಏನಾಗ್ಬೇಕು ಹೇಳು? ಸರ್, ಇಷ್ಟೇ ಸರ್ ಆಗಿದ್ದು. ಗೊತ್ತೇ? ಆ ಸುಶೀಲ್ ಕುಮಾರ್ ನನ್ ಜಾಗಕ್ಕೆ ನುಗ್ಗಿ ಎಲ್ರನ್ನು ಮುಗಿಸಿದ್ಮೇಲೆ ನನ್ ಮಾರ್ಕೆಟೇ ಬಿದ್ದೋಯ್ತು. ಕಡೆ ಪಕ್ಷ ಕರ್ಟೆ ಸಿಗಾದ್ರು ಆ ಸುಶೀಲ್ ನನ್ನ ನೋಡಕ್ಕೆ ಜೈಲಿಗೆ ಬರ್ಲೇ ಇಲ್ಲ. ಆಗ್ಲೇ ಬೇಜಾರಾಗಿ ಆ ಕಸು ಬಿಟ್ಟೆ. ಬೇಟೆ ನನ್ನ ಹಿಂದೆ ಬಂದವನೊಬ್ಬ ಸೂಪರ್ ಹಿಟ್ ಆಗಿದ್ದಾನೆ, ಅವನ ಹತ್ರ ಹೋಗು, ನಿನ್ ಕೆಲ್ಸ ಆಗತ್ತೆ. ಅಯ್ಯೋ ಮೆಲ್ಗೆ ಸರ್, ಗಾಯಗೆ ಮಾಡ್ಕೊಂಡ್ಬಿಟ್ಟಿರ, ಶುಗರ್ ಇರ್ಬೇಕು. ಭಾಷಾ ಮಾಣಿಕ್ ಭಾಷಾ ಅಲ್ಲಲ್ಲ ಮೆಕ್ಯಾನಿಕ್ ಭಾಷಾ. ಏನೇನೇನೇನು ಏನ್ ವಿಷಯ? ಅಯ್ಯೋ ಏನಂತ ಹೇಳಿ ಸರ್. ಸರ್, ಇಷ್ಟೇ ಸರ್ ಆಗಿದ್ದು, ದಯವಿಟ್ಟು ಸಹಾಯ ಮಾಡಿ ಸರ್. ಅಯ್ಯೋ ಹೋಗಪ್ಪ, ನಮ್ ಕಾಲದಲ್ಲಿ ಕಸುಬ್ಗೆ ಕಸುಬ್ದಾರರಿಗೆ ಬೆಲೆ ಇತ್ತು. ಈಗ ಜುಜುಬಿಗಳೆಲ್ಲ ಮಚ್ಚಿಡಿದು ಮರ್ಯಾದೆ ಕಳೆದು ಬಿಟ್ರು. ಏನ್ ಬಾಬಾ, ನಾನೊಂದ್ ಸರಿ ಹೇಳಿದ್ರೆ 100 ಸರಿ ಹೇಳ್ದಂಗೆ ಅಂತ ಹೇಳ್ತಾ ಇದ್ರಿ. ಈಗಿನ ಜುಟ್ಟುಗಳು 100 ಸಲ ಹೇಳಿದ್ರು ಒಂದ್ಸಲಿನೂ ಕೇಳಲ್ಲ. ಹೋಗಪ್ಪ. ಹಂಗಾರ ನಮ್ಗೆ ಯಾರು ದಿಕ್ಕು? ನನ್ ತಮ್ಮ.
ಅಯ್ಯೋ ಕಣ್ಣೆ ಕಾಣಿಸ್ತಿಲ್ಲ ಸರ್. ಸರ್ ನೀವು ಗಜನಿ ಅಲ್ವಾ ಸರ್? ನನಗೆ 5 ನಿಮಿಷ ಜ್ಞಾಪಕ ಇರೋದು, ಅಷ್ಟರಲ್ಲಿ ನಿನಗೇನಾಗ್ಬೇಕು ಹೇಳು. ನನ್ ಕಲ್ಪನಾ ಕೊಂದಿದ್ದು ಅಲ್ದೆ ಟೀ ಬೇರೆ ಕುಡ್ದಿದ್ಯಾ? ಟೀನಾ? ನಾನಾ? ನಿನ್ನ ಟೀ ಇಲ್ಲ ಸರ್. ನಾನು ಡೋರ್ಸ್ ಮರ್ತೋಗ್ಬಿಟ್ಟೆ. ಎಸ್ಕೇಪ್. ಒಬ್ಬನು ಸರಿ ಇಲ್ಲ, ಡೂಪ್ಲಿಕೇಟ್ ಡೇಂಜರ್ ಅಪ್ಪ. ಒರಿಜಿನಲ್ ಏನ್ ಮಗ ರಕ್ಕರಿ ಗಜನಿ ನನ್ನಿಂದ ಹಾಕ್ಬಿಟ್ಟವನು. ಅಯ್ಯೋ ನಾನೇನ್ರಿ ಮಾಡಿದೆ? ಏನು ಮಾಡ್ಲಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಈ ಅಡ್ರೆಸ್ ಸಿಗ್ತಾ ಇಲ್ಲ, ಹುಡ್ಕೊಡು. ನಿನ್ನ ಇದನ್ನೆಲ್ಲ ಹೇಳತಾನೆ ನಿಂತ್ಕೊಂಡ್ರೆ ತಾನೆ. ಕೊಡೋ ತಗೋ. ಕಳಲಿ ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್, ಕೇರ್ ಆಫ್ ಸರಾಯ್ ಮ್ಯಾಂಕ್, 90 ಸೆಂದಿ ಮ್ಯಾನ್ಷನ್, ವಿಸ್ಕಿ ಕೋಟಸ್ ಬ್ರಾಂಡಿ ಕಾಲೋನಿ. ಈ ಅಡ್ರೆಸ್ ಹುಡ್ಕೋದು ನನಗೆ ಚಾಲೆಂಜ್ ಆಗ್ಬಿಟ್ಟೈತೆ. ನನಗೆ ಟೋಟಲ್ ಚಾಲೆಂಜ್ ಆಗಿದೆ. ಹೆಲ್ಪ್ ಮಾಡಪ್ಪ. ಹೆಲ್ಪ್ ಮಾಡಲ್ಲ. ಕಲ್ಯಾಣಿ ನೆಪೋಲಿಯನ್ ಸರಾಯ್ ಸೇಂದಿ ಮ್ಯಾನ್ಷನ್ ವಿಸ್ಕಿ ಬ್ರಾಂಡಿ ಕಾಲೋನಿ ಎಲ್ಲೋ ನೋಡಿದೀನಿ, ಕೇಳಿದೀನಿ, ಅದಕ್ಕೆ ನಮ್ಗೆ ಬರ್ತಿಲ್ವಲ್ಲ. ಇದ್ ನ್ಯಾಯನಾ ನಿನ್ಗೆ? ಎಲ್ಲೋ ನೋಡಿದೀನಿ ಅಂತೀಯ, ಎಲ್ಲೋ ಕೇಳಿದೀನಿ ಅಂತೀಯ, ಗೊತ್ತಿಲ್ಲ ಅಂತೀಯ. ಸ್ವಲ್ಪ ಮೆದ್ಲಿಗೆ ಮಳೆ ಹೊಡ್ಕೊಂಡು ಜ್ಞಾಪಿಸ್ಕೊ. ಇಲ್ಲ ಸರ್, ಜ್ಞಾಪಕ ಬರ್ತಿಲ್ಲ ಸರ್. ಹೇಳಲ್ಲ, ಹೇಳೋ ಮಮ್ಮ. ಇಲ್ಲ ಸರ್, ಗೊತ್ತಿಲ್ಲ ಸರ್. ಹೇಳಲ್ಲ ಅಂದ್ರೆ ಬಿಡಲ್ಲ ಕಣ. ಏನೇನ್ ಬಿಡಲ್ಲ ಕಣ. ಹೇಳೋ ಸರ್. ಸರ್ ಸರ್ ಸಮಾಧಾನ ಸರ್. ಬನ್ನಿ ಸರ್, ಬನ್ನಿ ಸರ್. ನೋಡಿ ಸರ್, ಹಿಂಗೆ ಹೋದ್ರೆ ವಿಜಯಮಲ್ಯ ರೋಡು ಸರ್, ಪಕ್ಕಕ್ಕೆ ಕೋಡೇಸ್ ಕ್ರಾಸು ಸರ್, ಅಲ್ಲಿ ಕಾಣ್ತಿದೆಯಲ್ಲ ಸರ್, ಅದು ಜೆ.ಪಿ. ನಾರಾಯಣ ಸ್ವಾಮಿ. ಹಂಗೋಗಿ ಸರ್, ಲೈಫಲ್ಲಿ ಯೂ ಟರ್ನ್ ತಗೋತೀರಾ? ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್. ಇಷ್ಟೇ ಸರ್ ನಡೆದಿದ್ದು. ಅಷ್ಟೇನಾ? ಎಷ್ಟು ದಿವಸದಿಂದ ನಡೀತಾ ಇದೆ ಇದು? ಸರ್ ಇವತ್ತೇ ಫಸ್ಟ್ ಸರ್. ಯಾಕೆ ಸರ್? ಯಾಕ ಇಬ್ರು ಬಟ್ಟೆ ಬಿಚ್ಕೊಂಡು ಕಬಡ್ಡಿ ಆಡ್ತಾ ಇದ್ರಲ್ಲ ಅದಕ್ಕೆ. ಸರ್ ಏನ್ ಸರ್ ಸೆಕೆಂಡ್ ಸೆಟಪ್? ತೆಗೆ ಕೈನ ತೆಗೆದು ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ನನ್ನ ಬೆಡ್ರೂಮ್ ಒಳಗೆ ನನ್ನ ಹೆಂಡ್ತಿನ ಸೆಕೆಂಡ್ ಸೆಟಪ್ ನಿಮ್ಮ ಹೆಂಡ್ತಿನ? ಸರ್ ನನಗೂ ಇರ್ಗೂ ಯಾವ ಸಂಬಂಧನೂ ಇಲ್ಲ ಸರ್, ಬೇಕಾಣೆ ಮಾಡಿ ಹೇಳ್ತೀನಿ. ತೆಗಿಯ ಕೈ ನನ್ನ ಮಗನೇ. ನೀನ್ ಏನೇ ಕಮ್ಮಿ ಮಾಡ್ದೆ? ಬಟ್ಟೆ ಕೇಳ್ದೆ ಕೊಡಿಸ್ದೆ, ನೆಕ್ಲೆಸ್ ಕೇಳ್ದೆ ಕೊಡಿಸ್ದೆ, ಬಳೆ ಕೇಳ್ದೆ ಕೊಡಿಸ್ದೆ, ಮಗುನು ಕೇಳ್ದೆ. ಸರ್ ನನ್ ಕೇಳಿಲ್ಲ ಸರ್. ಅಲ್ಲಿ ಕೇಳಿಲ್ಲ, ಇಲ್ಲೇಕೆ ಕೇಳ್ದೆ? ಶಾಂತಪ್ಪ ಅಪ್ಪಂ. ಯಾರವ್ರು? ಹೋಗಿ ಸರ್. ಎಲ್ಗೆ? ನಾನು ಅವಾಗ್ಲೂ ಹೇಳ್ದಂಗೆ ಆ ದಡಿನ ತಪ್ಪಿಸ್ಕೊಳಕ್ಕೆ ಈ ಬೀರಲ್ ಬಚ್ಚಿಕೊಂಡೆ. ನಾನ್ ನಂಬಲ್ಲ. ನನಗೆ ಈ ಸಂಬಂಧ ಬೇಕಾಗಿಲ್ಲ. ಈ ಕ್ಷಣನೇ ಡೈವರ್ಸ್ ಮಾಡ್ತಾ ಇದ್ದೀನಿ. ನೀನ್ ಕಂಟಿನ್ಯೂ ಮಾಡ್ಕೋ. ಕಂಟಿನ್ಯೂನಾ? ಇವ್ರನ್ನ ನಾನು ತಪ್ಪಲ್ವಾ ಸರ್? ಹೌದು ತಪ್ಪು. ಅಯ್ಯೋ ಮೇಡಮ್ ಸಾರಿ, ಮೇಡಮ್ ಸಾರಿ. ಅಯ್ಯೋ ಲೌಡ್ ಸ್ಪೀಕರ್ ಹೋದ್ರೆ ಹೋಗ್ಲಿ, ನೀವು ಲೈಟ್ ಆಗಿ ಟಿಫನ್ ಮಾಡಿ. ಅಯ್ಯೋ ಅಫೆನ್ಸು ಮೇಡಮ್, ಅಫೆನ್ಸು. ಅಯ್ಯೋ ನಮ್ ದೊಡ್ಡಣ್ಣ ಇದ್ದಂಗೆ ನಾನಂತನಲ್ಲ. ಇಷ್ಟೇ ಮೇಡಮ್ ನಡೆದಿದ್ದು. ಫಸ್ಟ್ ಮೀಟ್ ಅಲ್ಲಿ ಜಗಳ ಆಯ್ತು, ಸೆಕೆಂಡ್ ಮೀಟ್ ಅಲ್ಲಿ ಫ್ರೆಂಡ್ಶಿಪ್ ಆಯ್ತು. ನೀವೇನೇ ಹೇಳಿ, ನೀವ್ ಹೇಳೋ ಕತೆ ಅಂತೂ ನನಗ್ ನಂಬಕ್ ಆಗ್ತಿಲ್ಲ.
ಕರ್ಮ ಕಣ್ರಿ, ನಮ್ಮನ್ನ ಯಾ ನನ್ ಮಗನು ನಂಬಲ್ವಲ್ರಿ. ಅಲ್ರಿ ಎಲ್ರು ಎಲ್ಲದಕ್ಕೂ ಸರ್ಟಿಫಿಕೇಟ್ ಕೊಡ್ತಾರೆ, ನಾನು ಒಳ್ಳೆಯವನು ಅಂತ ಒಬ್ಬ ನನ್ ಮಗನು ಸರ್ಟಿಫಿಕೇಟ್ ಕೊಡಲ್ವಲ್ರಿ. ನಾನ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಏ ರಘುರಾಮ, ಇದ್ಯಾರ ಹೆಂಡ್ತಿನಯ್ಯ? ನನ್ನ ಮಗನೇ ಯೋಗ ಪುರುಷ ಹಾಕೋಣ ನೀನು. ಕಬಡ್ಡಿ 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 ಮಜಾ ಮಾಡು. ರೆಡಿಯಾ ನೀವು ನನ್ನ ನಂಬಲ್ವಾ? ನಾನ್ ನಂಬ್ತೀನಿ. ಹೌದು, ನೆಕ್ಸ್ಟ್ ಟಿಫಿನ್ ಪ್ರೋಗ್ರಾಮ್ ಯಾವಾಗ? ಟಿಫಿನ್ ಆಯ್ತು, ನಮ್ಗೆ ಆತರ ಎಲ್ಲ ಅಭ್ಯಾಸ ಇಲ್ಲ ಮೇಡಮ್. ಹೆಣ್ಣ ನಮ್ಗೆ ಯಾ ನನ್ ಮಗ ಹೆಣ್ಣು ಕೊಡ್ತಾನೆ? ಹೆಣ್ಣು ಇಲ್ಲ, ಮದುವೆನೂ ಇಲ್ಲ. ಅಯ್ಯೋ ಸಾರಿ ಮೇಡಮ್. ಆಗತ್ತೆ, ನಾನ್ ಹೇಳ್ತಾ ಇದ್ದೀನಿ. ನಿಮಗ್ ಹೆಂಡತಿ ಆಗೋ ಹುಡುಗಿ ಗಾಡಿ ನಂಬರ್ 6667 ಮೇಲೆ ಬರ್ತಾಳೆ. ಕಾದ್ ನೋಡಿ. ಬಾಯ್. 6667 ಯಾವ್ದ್ರ ಗೊತ್ತಲ್ಲ, ಲಾರಿ ಗೊತ್ತಲ್ಲ, ಬಸ್ಸಲ್ಲಿ ಗೊತ್ತ. 6667 6667 ನೀನೊಂದು ಬೆಂಕಿ ಪಟ್ನ, ಬೆಂಕಿಗೂ ನಾನೇ ಸಿಕ್ನ, ನಾನಿನ್ನ ಕಳ್ಳ ಕೃಷ್ಣ, ನೀ ನನ್ನ ಮುದ್ದು ಹೆಗಣ. ಡ್ಯೂಟಿ ಮೇಲೆ ಇದ್ರು ಮುದ್ದಿಸು ನೀ ನನ್ನ, ಖಾಕಿ ಬಟ್ಟೆ ತೊಟ್ರು ಬೆನ್ನು ಕೇರಿ ಚಿನ್ನ, ಕಾಯ್ದೆ ಪ್ರಕಾರ ಹತ್ತಿರ ಬಂದರೆ ಬಂಧಿಸುವೆ ನಿನ್ನ. ನೀನೊಂದು ಬೆಂಕಿ ಪಟ್ಟ, ಬೆಂಕಿಗೂ ನಾನೇ ಸಿಕ್ನ, ನಿನ್ನ ಕಳ್ಳ ಕೃಷ್ಣ, ನೀ ನನ್ನ ಮುದ್ದು ಹೆಗಣ. ತೋಳಲ್ಲಿ ಸೇರೋದೆಲ್ಲ ಕಪ್ಪು, ನಮ್ಮಲ್ಲಿ ಇನ್ನಿಲ್ಲ ಬ್ರೇಕಪ್ಪು. ಲವ್ವಿಗೆ ಟೈಮ್ ಇಲ್ಲ ಪ್ಯಾಕಪ್ಪು, ಸಾಹೇಬ್ರು ಬಂದ್ರು ಕಾಡು ಸ್ಟ್ಯಾಂಡಪ್ಪು. ಒಮ್ಮೆ ಕಣ್ಣು ಹೊಡಿ, ಬ್ಯಾಡ ಸುಮ್ಮನೆ ನಡಿ. 25 ಲಕ್ಷದಷ್ಟು ಸಿಹಿ ಮುತ್ತು ನೀಡಲೇನ. 25 ಲಕ್ಷ ಕೊಡ್ತೀನಿ ಅಂತ ಯಾವ್ದೋ ಸಾಂಗ್ ಅಲ್ಲಿ ನೀನ್ ಹೇಳ್ದಂಗೆ ಕಳ್ತು. 25 lakhs ಕೊಟ್ಬಿಡು. ಯಾರಮ್ಮ ನೀನು? ಸೈಡ್ ಪ್ಲೀಸ್. ಬಾವಾ, ಡೈರೆಕ್ಟ್ರು ಅಪ್ರೂಪ್ಗೆ ಹೀರೋ ರೇಂಜ್ ಒಂದು ಸಾಂಗ್ ಕೊಟ್ಟವ್ರೆ. ಹೆಂಗೋ ಡ್ಯೂಯೇಟ್ ಆಡ್ಕೋತೀನಿ, ಯಾಕೆ ಕಾಲ್ ಮಾಡ್ತೀಯಾ? ನನ್ಗೆ 25 ಲಕ್ಷ ಡ್ಯೂ ಇಟ್ಬಿಟ್ಟು ಇಲ್ಲಿ ನೀನ್ ಡ್ಯೂಯೇಟ್ ಆಡ್ತಾ ಇದ್ಯಾ? ಅದು ಇಂತ ಪಾರ್ಕ್ ಅಲ್ಲಿ 25 ಲಕ್ಷ ಕೊಡೋ, ಏನ್ ಬೇಕಾದ್ರೆ ಮಾಡ್ಕೊ. ಬಾವಾ, ಒಂದು ಮುತ್ತಿಕೊಂಡ್ಬಿಡ್ತೀನಿ ಕಣ. ಫಸ್ಟ್ ನಾನು 25 ಲಕ್ಷ ಎತ್ತಿಕೋ, ಆಮೇಲೆ ಎಷ್ಟು ಬೇಕಾದ್ರೆ ನೀನು ಮುತ್ತಿಕೋ. 25 ಲಕ್ಷ ಅಪ್ಪದಲ್ಲಿ 25 ಸಿಕ್ಕಿದೀನಿ, ಹೋಗಿ ಕಿತ್ಕೊ ಹೋಗು. ನೀನೊಂದು ಬೆಂಕಿ ಪಟ್ನ, ಬೆಂಕಿಗೂ ನಾನೇ ಸಿಕ್ನ, ನಾನಿನ್ನ ಕಳ್ಳ ಕೃಷ್ಣ, ನೀ ನನ್ನ ಮುದ್ದು ಹೆಗಣ. ನೀನಾ? ಇಲ್ಲೂನಾ? ಅಡ್ರೆಸ್ ಪ್ಲೀಸ್. ಯಾಕೆ ಸರ್ ಎಲ್ರು ನನ್ಗೆ ಹಿಂಗ್ ಮಾಡ್ತೀರಾ? ಸರ್ ನನಗೊಂದು ಪರ್ಸನಲ್ ಅಡ್ರೆಸ್ ಸಿಕ್ಕಿದೆ, ಪರ್ಮನೆಂಟ್ ಮಾಡ್ಕೋತೀನಿ, ಬಿಟ್ಬಿಡಿ ಸರ್. ಮಿಸ್ಟರ್, ನಿನ್ ಪರ್ಸನಲ್ ಅಡ್ರೆಸ್ ಏನೋ ಸಿಕ್ಬಿಡ್ತಾ ಸರ್. ನನ್ನ ಓನ್ ಪರ್ಸನಲ್ ಅಡ್ರೆಸ್ ಯಾರು ಹೇಳೋದು? ಅಡ್ರೆಸ್ ಪ್ಲೀಸ್. ಅಡ್ರೆಸ್ ಕಲ್ಯಾಣಿ, ವೈಫ್ ಆಫ್ ನೆಪೋಲಿಯನ್, ಬ್ರಾಂದಿ ಕ್ವಾರ್ಟರ್ಸ್. ನನಗ್ ಗೊತ್ತಿಲ್ಲ, ನಾನು ಹೇಳಲ್ಲ, ಗೊತ್ತಿದ್ರು ಹೇಳಲ್ಲ. ಹೋಗಲೇ. ಹೆಂಗನ ಪ್ರೀತಿ ಮಾಡುತ್ತಮ್ಮಯ್ಯ, ಪೊಲೀಸು ಮಾಮ ಅಂದ್ರೆ ಹಿಂಗೆಯ, ಜೀಪಲ್ಲಿ ಆಕಾಶಕ್ಕೆ ಬರ್ತೀಯ, ಅಲ್ಲೂ ಟ್ರಾಫಿಕ್ ಇದೆ ಹೋಗಯ್ಯ, ಡ್ಯಾಪು ಬೇಡ ಕಣೆ, ಏರು ಹಸೆ ಮಣೆ, 24 ಗಂಟೆ ನಿನ್ನ ಸರ್ವಿಸ್ನಲ್ಲೇ ಸಾಯಲೇನ. ನೀನೊಂದು
ಬೆಂಕಿ ಪೊಟ್ಟ ನಾನೇ ಸಿಕ್ನ ನಾನಿನ್ನ ಕಳ್ಳ ಕೃಷ್ಣ ನೀ ನನ್ನ ಮುದ್ದು ಹೆಗಣ ಡ್ಯೂಟಿ ಮೇಲೆ ಇದ್ರು ಮುದ್ದಿ ಸುಮ್ಮಿ ನನ್ನ ಖಾಕಿ ಬಟ್ಟೆ ತೊಟ್ರು ಬೆನ್ಕೇರಿ ಚಿನ್ನ ಕಾಯ್ದೆ ಪ್ರಕಾರ ಹತ್ತಿರ ಬಂದರೆ ಬಂಧಿಸುವೆ ನಿನ್ನ ಕೋರ್ಟ್ ಕೊಡ ಆರ್ಡರ್ ಎಲ್ಲ ನಂಬ್ಕೊಂಬಂದ್ರೆ ಸಿಗದಿ ರಡ್ಡಿ ಅಲ್ಲ ಕಣೋ ನಿನ್ ಸಾವು ಬೆಂಕಿ ಅಂತ ಬಂದವ್ರಿಗೆಲ್ಲ ನೀರ್ ಸುರಿದು ಹೊಗೆ ಹಾಕಿರೋ ನನ್ನ ಮಗ ನಾನು ಗೊತ್ತಾಯ್ತಾ ಅದೃಷ್ಟ ನೋಡೋಣ ತಂದೆ ಅಲ್ವೋ ಈ ರಮ್ಮು ಜಿನ್ನು ವಿಸ್ಕಿ ಬ್ರ್ಯಾಂಡಿ ಅಂತ ತಂದಿಟ್ಬಿಟ್ರೆ ನಾನ್ ಕುಡಿದು ಬಿಡ್ತೀನ ಈ ಕುಡಿತ ಅನ್ನೋದು ಲೈಫನ್ನ ಸ್ಪಾಯಿಲ್ ಮಾಡುತ್ತೆ ಅಂತ ಪೇಪರ್ ಅಲ್ಲಿ ಹಾಕಿದ್ರು ಸೊ ನಾನ್ ಕುಡಿಯೋದಿಲ್ಲಪ್ಪ ಒಳ್ಳೇದಪ್ಪ ಕುಡಿಯೋದ್ ಬಿಟ್ಬಿಡು. ಯಾಕೆ ತಂದೆ ಅಷ್ಟೊಂದು ಅರ್ಜೆಂಟಾ? ಹೌದು ಅರ್ಜೆಂಟ್. ನಾನೊಂದು ಅಡ್ರೆಸ್ ಹುಡುಕ್ಬೇಕು. ಹುಡುಕಿ ಸುಸ್ತಾಗ್ಬಿಟ್ಟಿದ್ದೀನಿ. ಆದ್ರೆ ಬಿಡಲ್ಲ. ಯಾವ್ದಪ್ಪ ಅಂತ ಅಡ್ರೆಸ್ಸು? ತಗೊಳ್ಳಿ ಸಮಯ. ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್ ಇಂಟರ್ಕಾಸ್ಟ್ ಮ್ಯಾರೇಜ್ ಕೇರ್ ಆಫ್ ಸರಾಯ್ಮಾನ್ 90 ಸೇಂತಿ ಮ್ಯಾರೇಜ್ ವಿಸ್ಕಿ ಕ್ವಾರ್ಟರ್ಸ್ ಬ್ರ್ಯಾಂಡಿ ಕಾಲೋನಿ. ಏನ್ ಗುರು ಒಂದೊಂದು ಹೆಸರು ಹೇಳ್ತಾ ಇದ್ರೆ ಆಮ್ಲೆಟ್ ಚಿಪ್ಸ್ ಎಲ್ಲ ಸಾತ್ ಕೊಟ್ಟು ಕುಡಿ ಬಾ ಅಂತ ಕರೀತಿರೋ ಹಾಗಿದೆ. ನನ್ ಕೈ ತರ್ಕೊಳಕ್ ಆಗ್ತಿಲ್ಲ. ಕುಡಿದು ಬಿಡ್ತೀನಿ ಗುರು. ಆಶೀರ್ವಾದ ಮಾಡು ಗುರು. ಪೇಪರ್ ಅಲ್ಲಿ ಹಾಕಿದ್ರು ಅಂತ ಕುಡಿಯೋದು ಬಿಟ್ಬಿಟ್ಟಿದಲ್ಲ. ಈಗ ನೋಡು ಬಾಟಮ್ ಸಿಟ್ನ ಗಂಟ್ಲಿಗೆ ಹೆಂಗ್ ಇಳಿಸ್ತಾ ಇದ್ದೆ. ಇದು ಪೊಲೀಸ್ ಸ್ಟೇಷನ್ ತಾನೆ? ಈ ಅಡ್ರೆಸ್ ಹುಡ್ಕೊಂಡು ಬಂದ್ರಲ್ಲ. ಅಲ್ಲ ಸರ್. ಏ ರಘುರಾಮ್ ಅದೇನ್ ಗಲಾಟಿ ನೋಡ. ಕಳ್ದೋಗಿರೋ ಎಂಟ್ರನ್ನೆಲ್ಲ ಹುಡ್ಕೊಡ್ತೀರಾ? ನಾನು ಅಡ್ರೆಸ್ ಕಳ್ದೋಗಿದೆ ಹುಡ್ಕೊಂಡು ಬಂದ್ರು. ಏಯ್ ಏನ ಬೇಕು ನಿಂಗೆ? ನಾವು ವಾಚ್ಮ್ಯಾನ್ ಹತ್ರ ಎಲ್ಲ ಮಾತಾಡೋಣ. ಏಯ್ ನಾನ್ ಪೊಲೀಸ್ ಕಡೆ. ನಾನು ನಮಗ್ ನಂಬಿಕೆ ಇಲ್ಲ. ಬರ್ಪಿ ಮಾರೋ ಅಂತಾರ ಇದ್ಯಾ? ನೀನ್ ಕಡುಬು ಮಾರಂತರ ಇದೆಯಾ? ಸರ್ ನೋಡಿ ಸರ್ ನಾನು ಪೊಲೀಸ್ ಹತ್ರ ನಂಬ್ತಾ ಇಲ್ಲ ಸರ್. ಇವನು ನಮಗೆ ನಂಬಿಕೆ ಇಲ್ಲ. ಅವನ ಹೆಂಗ್ ನಂಬ್ತಾನ? ಕರೆಕ್ಟ್ ಆಗಿ ಹೇಳಿದ್ರಿ ಸಮಯ. ಏಯ್ ನಸ್ಯ ತೆಗೆದು ಕಣ್ಗೆ ಹಾಕ್ಬಿಡ್ತೀನಿ. ಕಾರತ್ ಬಿಡಿ ನಿನ್ ಪ್ಯಾಂಟ್ ಒಳಗೆ. ಯಾರೋ ನೀನು? ನೋಡಕ್ ಒಳ್ಳೆ ಬುಲ್ಡೋಜರ್ ಟ್ಯೂಬ್ ಇದ್ದಂಗಿದ್ಯಾ. ತೆಗೆದು ಕೊಟ್ಟೆ ಅಂದ್ರೆ ಪಂಚರ್ ಆಗೋಗ್ಬಿಡ್ತೀಯ. ನೀವೇನೋ ನೋಡೋದಕ್ಕೆ ಸೈಕಲ್ ಟ್ಯೂಬ್ ಇದ್ದಂಗ್ ಮಾತಾಡ್ತೀರಾ? ಇದು ಪೊಲೀಸ್ ಸೆಟ್. ಹೊಡೆದಿದ್ದು 3 ಸ್ಟಾರ್. 206 ಈ ನನ್ನ ಮಗನ ಲಾಕಪ್ ಹಾಕಿ ಚೆನ್ನಾಗಿ ರುಬ್ಬಿ ಮಸಾಲೆ ಹರಿರಿ. ಕಾನ್ನ ಅರೆಸ್ಟ್ ಮಾಡ್ಕೊಂಡ್ಬಂದು ವಿಚಾರಿಸ್ಕೊಳ್ತೀನಿ. ಅಡ್ರೆಸ್ ಸಿಕ್ತು ಬಿಡಿ ಸರ್. ಬೇಕಪ್ಪ ಹೋಗ. ಖಾನ್ನ ಅರೆಸ್ಟ್ ಮಾಡ್ತಾರಂತೆ. ನಾನು ಹೋಗಲ್ಲಪ್ಪ. ಯಾರು ಬರ್ತಿರೋ ನನ್ ಜೊತೆ? ಸದ್ಯ ನಾನು ಕರೀತಿದ್ರು ಸಾಕು. ಏನ್ ವಾಯ್ಸೇ ಇಲ್ಲ. ರಘುರಾಮ್ ನೀನ್ ಬರೋ. ಜಾಸ್ತಿ ನಿಗರ್ಬೇಡ. ನಾವ್ ಹೋಗ್ತಾ ಇರೋದು ಮಫ್ತಿಲಿ. ಮಫ್ತಿ ಒಳಗೆ ನೀನ್ ಪೊಲೀಸ್ ಅನ್ನ ಕಾಣಿಸ್ತೀಯ. ನಿನ್ನ ಮಕ್ಕೆ ನೋಡೋ ಟೇಬಲ್ ಮೇಲೆ ಗಲ್ಡಿಟ್ಟಿದ್ದೀನಿ, ತಗೊಂಡ್ ಬಾ. ಇಲ್ಲಿಂದ ಒಬ್ಬನು ಆಚೆ ಹೋಗ್ಬಾರ್ದು. ಎಲ್ಲಾರನ್ನೂ ಕತ್ತರಿಸ್ರೋ. ಕತ್ತರಿಸ್ರೋ. ಓಂ ಪ್ರಕಾಶ್ ರಾವ್ ಶೂಟಿಂಗ್ ಸರ್. ಊಟಕ್ಕೆ ಅದಾರ ಸರ್. ಮುಚ್ಕೊಳ್ಳೋ ಬಾಯಿ. ಶೂಟಿಂಗ್ ನೋಡಕ ಬಂದಿದೀವಿ ನಾವು. ನಟೋರಿಯಸ್ ಕ್ರಿಮಿನಲ್ ಖಾನ್ ಅರೆಸ್ಟ್ ಮಾಡಕ್ ಬಂದಿದೀವಿ ನಾವು. No, shut up. ಎಲ್ಲ ಡೆಡ್ ಬಾಡಿ ಮಲ್ಕೊಂಡ್ಬಿಟ್ರೆ. ಕೇಳಿಸ್ಕೊಳು. ಸತ್ತೋರ್ ಜೊತೆ ಸತ್ತೋರ್ ತರ ಮಲಿಕೊಂಡಿದ್ರೆ ಜೀವ ಉಳಿಸ್ಕೋಬಹುದು. ಬಿತ್ಕೊಳ್ಳೋ. ಅಯ್ಯೋ ಏನ್ ಸರ್ ನಿಮ್ ಐಡಿಯಾ? ಇದು ಉತ್ತರ, ಇದು ದಕ್ಷಿಣ. ಇನ್ನೇನ್ ಹುಡುಕ್ತಾ ಇದೆಯೋ? ಸರ್ ಉತ್ತರ ತಲೆಗೆ ಮಲಗಬಾರ್ದು ಸರ್. ನಮ್ ತಲೆ ತಗೊಂಡು ಆನೆ ಮಲಿಕ್ ಬಿಡ್ತಾರೆ. ಬಿತ್ಕೋ. ಹ್ಞೂ ಸರ್. ಇದು ಯಾವ್ದು ತಲೆದಿಮ್ ಸಿಕ್ತು. ಹಾಂ ಎಸ್ ಸರ್.
ಏಯ್ ರಕ್ತ ತಗೊಂಡ್ ಬಳ್ಕೊ. ಹ್ಞೂ ಸರ್. ಏಯ್ ಏನ್ ವಿಭೂತಿನ ಹಚ್ಕೊತಾ ಇದೀಯಾ? ಎಲ್ಲಂದ್ರಲ್ಲಿ ಬಳ್ಕೊಂಡ್ ಬಿದ್ಕೋ. ಯಾವನಾದ್ರೂ ಬದುಕವನೇನೋ? ಒಬ್ನೋ ಬಾಕಿ ಇಲ್ಲ ಭಯ. ಸರ್ ಕರೆಕ್ಟ್ ಆಗಿ ಹಚ್ಕೊಂಡಿದ್ದಾನೆ ಇಲ್ವೋ ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಸರ್. ಓಹೋ ಸೂಪರ್. ನನ್ಗೂ ಸ್ವಲ್ಪ ಹಚ್ಚೋ. ಏಯ್ ಏನ್ ಬಟ್ಟ ಇಕ್ತಾ ಇದ್ಯಾ? ಯಾಕ್ಲಾ ಮುಳುಗ್ತಾ ಇದ್ಯಾ? ಆ ಕಾನ್ ಬಂದ್ ನಮ್ಮನ್ನ ಸಾಯಿಸೋದ್ ಬೇಡ ಕಣೋ. ನೀನ್ ಗ್ಯಾಸ್ ಕುಡಿದ್ರೆ ಸಾಕು, ನೆಗದ್ ಬಿದ್ದಲ್ಲಿ ಕೈ ಆಗ್ಬಿಡ್ತೀವಿ ಕೊಡು. ಏನ್ ಮಾಡಕ್ಕಾಗಲ್ಲ ಸರ್, ಹತ್ರ ಬರ್ತದೆ ಸರ್. ಏಯ್ ಇಲ್ಲಿ ಯಾವನ ಬದುಕವನೋ? ಸರ್ ಲಾಸ್ಟ್ ಅಂಡ್ ಫೈನಲ್ ಸರ್ ಆಗ್ತಿಲ್ಲ ಸರ್. ಏಯ್ ನೋಡೋ, ನೀ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಬೇಡ ಕಣೋ, ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತೀನಿ. ಸರ್ ದೇವ್ರ ಶಬ್ದ ಕೊಟ್ಟ ಸರ್, ವಾಸನೆ ಕೊಟ್ಟ ಸರ್. ಅವನ್ನೇ ಹೋಗಿ ಕೇಳೋಗು. ಕಿಸಿ ಏನೋ ಗಣಕಾರ್ಯ ಮಾಡ್ಬಿಟ್ಟಿದ್ದೀರಿ ಅಂತ. ಲೇರೆ ಕಾಸ ಮಕ್ಕಳ ಆಗಾಯ್ತು ನಿಮ್ ಕತೆ. ಅಪ್ಪ ಯಾಕಪ್ಪ ರಘು ಪರಮಾನಂದವಾಗಿ ನಗ್ತಾ ಇದೆಯಲ್ಲೋ? ಸರ್ ನಿಮ್ಮನ್ನ ನೋಡ್ರೆ ನಂಗೊಂದು ನೆನಪಾಗುತ್ತೆ ಸರ್. ಏನ್ ನೆನಪಾಗುತ್ತಪ್ಪ? ಹೇಳೋ, ನಾಚ್ಕೋಬೇಡ. ಮೊನ್ನೆ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿರಲ್ಲ, ಆ ಲೀಡರ್ಸ್ ಪಾದ ಎಲ್ಲ ನೆನಪಾಗುತ್ತೆ ಸರ್. ಮಿಷಿನ್ ತರಿಸ್ಲಾ ಸರ್? ಏಯ್ ಮುಚ್ಕೊಳ ಬಾಯಿ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನನ್ನ ಹೆಂಡತಿಗೆ ಯಾರೋ ದಿಕ್ಕು. ಹೆಂಡತಿ ಮೊನ್ನೆ ತಾನೆ ಡೈವರ್ಸ್ ಅಂದ್ರೆ ನಾಟಕನಾ? ಹೆಂಗೈತೆ ಮೈಗೆ? ಸರ್ ನಿಜ ಹೇಳಿ ಸರ್, ನಿಮ್ಮನ್ನ ಕಾಪಾಡಿದ್ ನಾನೇ ಅಲ್ವಾ ಸರ್? ಯಾಕೆ ಹೇಳ್ತೀಯ? ಯಾಕೆ ಸರ್? ಅದನ್ನ ನೆನ್ಸ್ಕೊಂಡ್ರೆ ಈಗ್ಲಿಗೂ ವಾಂತಿ ಬಂದಂಗಾಗುತ್ತೆ. ಏನೇ ನೀನ್ ಪಿಜಿಕು ನೀನ್ ಹೊಟ್ಟೆ ಕಾರ್ಪೊರೇಷನ್ ತೊಟ್ಟಿಗಿಂತ ಕಡಿಯಲೆಯ ಸರ್? ಸೇಮ್ ಟು ಸೇಮ್ ಸರ್. ನಂದು ಪುರಸಭೆ, ನಿಮ್ದು ನಗರಸಭೆ. ನಂದು ನಗರಸಭೆ ಆದ್ರೂ 2 ತಿಂಗಳಿಗೊಂದ್ಸತಿ ಚೆನ್ನಾಗಿ ಎನಿಮ ಕೊಟ್ಟು ಕ್ಲೀನ್ ಮಾಡಿಸ್ಬಿಡ್ತೀನಿ ಗೊತ್ತಾ? ನಾನ್ ನಿಮ್ಮನ್ನೇ ಸರ್ ಫಾಲೋ ಮಾಡೋದು. ಸೇಮ್ ಪೇಂಚ್. ಹೊಟ್ಟೆ ಮಾತ್ರ ಮುಟ್ಬೇಡ, ಚೆನ್ನಾಗಿರಕ್ಕಿಲ್ಲ. ನಮ್ಮ ಮಣ್ಣನ್ ಮಗಳು ಹಿಂಗೆ ಮಾಡ್ತಾಳೆ ಸರ್. ಹಿಂಗೆ ಕಮಂಗಿ ಹಂಗ ಆಡ್ಕೊಂಡಿರ್ತೀಯೋ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಪ್ರಮೋಷನ್ ಗಿಮೋಷನ್ ಗಿಟ್ಟಿಸ್ತೀಯೋ? ತಗೋಬೇಕು ಸರ್. ಅಂದ್ಮೇಲೆ ಒಂದ್ 15 ದಿವ್ಸನೋ 20 ದಿವ್ಸನೋ ರಜಾ ಹಾಕಿ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಬರುತ್ತಾನೆ. ಸರ್ ನಾನು ಹೋಗ್ಬಿಟ್ರಿ ಸ್ಟೇಷನ್ ಗತಿ, ನಿಮ್ ಗತಿ. ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಕಸ ಗುಡಿಸೋದು, ನೆಲ ಬರ್ಸೋದು, ಟೀ ತರೋ ತಾನೆ, ಅದನ್ನ ನಮ್ 208 ರಂಗ ಮಾಡ್ತಾನೆ. ಮೊದ್ಲು ಜಿಮ್ಗೆ ಹೋಗಿ ಸ್ಲಿಮ್ ಆಗು ನನ್ ಹಂಗೆ. ಶುಗರ್ಲೆಸ್ ಟೀ ಕುಡಿಯೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾರೆ ವಿತ್ ಶುಗರ್ ಕುಡಿಯೋ ನನಗೆ ಎಷ್ಟು ಕೊಬ್ಬಿರ್ಬೇಕು. ರಾಮ ಕರೆದ್ರ ಸರ್? ತಾಯಿ ಸತ್ತವನ್ನ ಕರೆದಿಲ್ಲಪ್ಪ, ಹೋಗ್ತಾ ಇರು. ತೋರ್ಸ್ಬೇಡ, ರಿವರ್ಸ್ ಆಗಿ ಹೋಗು. ರಿವರ್ಸ್. ಬಾಯ್ಲಿ ನನ್ ಫ್ರೆಂಡ್ ಒಬ್ಬ ಹೈಟೆಕ್ ಜಿಮ್ ನಡೆಸ್ತಾ ಇದ್ದಾನೆ. ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗು, ತಿಕ್ಕಂಡ್ ತಿನ್ನಾಗ್ಬಿಡ್ತೀಯ. ಅಪ್ಪ ನೀನ್ ಕೊಟ್ಟ ಐಡಿಯಾ ಕಣೋ, ನಂಗೆ ಅಜೀರ್ಣ ಆಗಿ ಗ್ಯಾಸ್ ಆಗಿರೋದು. ಸುಮ್ಮನೆ ಇದ್ರೆ ಸರಿ, ಇಲ್ಲ ಮಸಾಲಟ್ಟಿಗೆ ಜಾಪಲ್ ಮಾತ್ರ. ಯಾವನು ನೋಡು ಈ ಅಡ್ರೆಸ್ ಹುಡ್ಕೊಡು. ರೇ ಮುಗ್ದಿಲ್ವೇನ್ರಿ ಇನ್ನು ಈ ಸೀರಿಯಲ್? ಅದೆಂಗಪ್ಪ ಮುಗಿಯುತ್ತೆ? ಒಂದ್ಸಲಿ ಗೊತ್ತು ಅಂತೀಯ, ಒಂದ್ಸಲಿ ಗೊತ್ತಿಲ್ಲ ಅಂತೀಯ. ನಮಗ್ ಜ್ಞಾಪಕ ಇಲ್ಲಪ್ಪ. ಹಲೋ, ಒಂದ್ ಮಾತು ಹೇಳ, ಹೇಳ್ದೆ ಕೇಳ್ದೆ ಮಾಡೋದೇ ನಿಜವಾದ ಸಹಾಯ. ಇದೇ ಗಂಡಸರ ಲಕ್ಷಣ ಅಂತ ನನ್ನ ಫ್ರೆಂಡ್ ಅಮೀರ್ ಖಾನ್ ಗಜ್ಲಿ ಟೈಮಲ್ಲಿ ಮಾರ್ತಿ ಹೇಳ್ಬಿಟ್ಟ. ಆದ್ರೆ ನೀನಲ್ಲಿ ಆ ರೀತಿಯಾದ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲಪ್ಪ. ಅದಕ್ಕೇನಪ್ಪ ರಜಾ ಹಾಕ್ಬಿಟ್ಟು ಜಿಮ್ಗೆ ಹೋಗ್ತಾ ಇರೋದು. ಹೋಗು, ನಾನು ಹೋಗ್ತೀನಿ. ಆದ್ರೆ ಯಾವಾಗ ಎಲ್ಲಿ ಹೆಂಗ್ ಬರ್ತೀನಿ ಅಂತ ಗೊತ್ತಿಲ್ಲ. ಗುಡ್ ಬೈ. ಸದ್ಯ ಹೋಗಪ್ಪ. ತೊಲಗದ ಪಿಸಾತ್ ನನ್ ಮಗ. ಎಲ್ಲಿ ಬತ್ತಾನೋ ಹೆಂಗ್ ಬತ್ತಾನೋ. ಅಡ್ರೆಸ್ ಪ್ಲೀಸ್. ಯಾಕೋ ಈಗ ತಾನೇ ಹೋದಲ್ಲ ನಿನ್ ಮಗ್ ಬೆಂಕಿ ತಿರ್ಗಾ ಬಂದಿದ್ಯಾ. ಆದ್ರೆ ಯಾವಾಗ ಎಲ್ಲಿ ಹೆಂಗ್ ಬರ್ತೀನಿ ಅಂತ ಹೇಳಕ್ ಆಗಲ್ಲ ಅಂತ ಹೇಳಕ್ ಬಂದೆ. ಅಡ್ರೆಸ್ ಹೋಗು, ಎಲ್ಲೋಗ್ತೀಯ? ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್.
ಕೇಳ್ದೆ ಮಾಡೋದೇ ನಿಜವಾದ ಸಹಾಯ. ಅಯ್ಯೋ ನನ್ ಕಾರು ಹೋಯ್ತು. ಅಮ್ಮ ಅಪ್ಪ, ಜನ್ಮ ಕೊಟ್ಟಿದ್ ನೀವು, ಅನ್ನ ಕೊಟ್ಟಿದ್ ನೀವು, ಬಾಳ್ತಿರೋದು ನಿಮ್ಮ ಋಣದಲ್ಲಿ. ಈ ಋಣನ ಮುಂದಿನ ಜನ್ಮದಲ್ಲಿ ತೀರಿಸ್ತೀನಪ್ಪ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ಥ್ಯಾಂಕ್ ಯು ಪುಟ್ಟ, ನೀನಾದ್ರೂ ಜ್ಞಾಪ ಕಟ್ಕೊಂಡಿದ್ಯಲ್ಲ. ನೀನ್ ಹುಟ್ಟಿರೋದೇ ವೇಸ್ಟ್, ಅದಕ್ಕೊಂದ್ ಹಬ್ಬ ಜೊತೆಗೊಂದ್ ಕೇಕು. ತಿನ್ನೋಕ್ ತೌಡಿಲ್ಲ ಇದ್ರು ಹಂದಿ ಸಾಕು ಆ ಸೆಕೆಂಡ್ ಕಮ್ಮಿ ಇಲ್ಲ. ಅಲ್ಲ ಕಣೋ, ಮದ್ವೆ ಆಗಿದ್ರು ತಂಗಿ ಮನೇಲೇ ಇದ್ದಾಳೆ. ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಜ್ಞಾನ ಇದೆ ನಿನಗೆ? ಗೊತ್ತದ್ಕೆ ಗೋಲ್ಡ್ ಅಂಗಡಿ ನಾನು ಅನ್ಕೊಂಡಿದ್ದೆ, ಗೋಲ್ಡ್ ಕವರಿಂಗ್ ಅಂಗಡಿ ಇಟ್ಟಿದ್ದೀನಿ. ಏನಾದ್ರು ಮಾಡ್ಬೇಡ. ಏನ್ ಮಾಡ್ತೀಯಾ? ವಾರಕ್ಕೂ ಆ ಪೊಲೀಸ್ ಸ್ಟೇಷನ್ ಮಾಮೂಲಿ ಕೊಡ್ತಾ ಇದ್ದೀನಿ. ನೀನ್ ಅದನ್ನು ತಪ್ಪು ಅಂತೀಯಾ? ದುಡ್ಡು ತಿಂದ್ರೆ ಮೈಗತ್ತಲ್ಲ, ಇನ್ನು ಒಡ ತಿಂದ್ರೆ ಮೈಗತ್ತ. ನಿನ್ ನೀತಿ ಹೊಟ್ಟೆ ತುಂಬಸಲ್ಲ ಕಣೋ. ಮರ್ಯಾದೆ ಮಣ್ಗೋಗೋರ್ಗು ಮಾತ್ರ ಇರುತ್ತೆ. ದುಡ್ಡು ನಿನ್ನವ್ರನ್ನ ನಿನ್ ಸತ್ ಮೇಲೂ ಕಾಪಾಡುತ್ತೆ. ಮೊದ್ಲು ಅದನ್ನ ಸಂಪಾದನೆ ಮಾಡೋಗೋ, ಹೋಗೋ. ಬಂದ್ಬಿಟ್ಟ ನೀತಿ ಹೇಳಕ್ಕೆ. ಯಾವಾಗ ಬಂದೆ? ಈಗ ತಾನೇ ಬಂದೆ. ಬಾ ಕೂತ್ಕೋ. ಎಲ್ಲಿಗೆ? ಬಾ ಕೂತ್ಕೋ, ಹೇಳ್ತೀನಿ. ಬಾ. ನನಗೇನು ಅರ್ಥ ಆಗ್ತಿಲ್ಲಪ್ಪ. ಹೇಳ್ತೀನಿ. ಎಲ್ಲಿಗೆ ಎಲ್ಲಿಗೆ ಅಂತಂದ್ರೆ? ಬಾ. ಅಯ್ಯೋ ಬಾ ಅಂದ್ರೆ ಯಾಕೆ ಅಳ್ತಿದ್ದೀರಾ? ಏನಪ್ಪ, ಏನಿಲ್ಲ. ನೀರಲ್ಲಿ ಮುಳುಗಿದ್ರೆ, ಮಳೆಲ್ ನೆಂದ್ರೆ ಮಾತ್ರ ಕಣ್ಣೀರ್ ಗೊತ್ತಾಗಲ್ಲ. ನೀವ್ ಹೀಗ್ ಹತ್ಬಿಟ್ರೆ ಆ ಚಿಕ್ಕ ಮಕ್ಳ ಪ್ರೀತಿಗೆ ಅವಮಾನ ಮಾಡ್ದಾಗೆ. ಕಮ್. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಿರ್ಲಿಲ್ಲ. ಎಲ್ಲಾರ್ನು ಪ್ರೀತಿ ಮಾಡೋ ತರ ನಾಟಕ ಮಾಡೋದು ಮನುಷ್ಯರು. ಕೆಲವ್ರನ್ನ ಪ್ರೀತಿ ಮಾಡೋದು ಒಳ್ಳೆ ಮನ್ಸಿರೋರು. ಅಂತ ಒಳ್ಳೆ ಮನ್ಸು ಈ ಮಕ್ಳಿಗಿದೆ. ಇವರೆಲ್ಲರನ್ನು ಪರಿಚಯ ಮಾಡ್ಕೊಟ್ಟಿದ್ ನೀನು. ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ.
ಏ ಬಾಪ ಅಲ್ಲಿ ಹುಡುಗಿ ಬಿದ್ದವಳೆ ಮುದುಕನ ಯಾರು ಕರ್ಕೊಂಡು ಹೋಗ್ತಾರೆ ಹೋಗ್ರೆ ಏಯ್ ನಥಿಂಗ್ ಟು ವರಿ ಹಿ ಇಸ್ ಆಲ್ ರೈಟ್ ನೌ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಯಜಮಾನ್ರೆ ಆರಾಮಾಗಿದ್ದೀರಾ? ಪರವಾಗಿಲ್ಲಪ್ಪ. ನಿಮ್ಮ ಮನೆ ಎಲ್ಲಿದೆ? ಅಲ್ಲ ಫೋನ್ ನಂಬರ್ ಇದ್ರೆ ಕೊಡಿ, ಇಲ್ಲ ನಾನೇ ಕರ್ಕೊಂಡು ಬಿಟ್ಬರ್ಲಾ? ನಿಧಾನ. ನಾನೇ ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊತೀನಿ. ಓಕೆ. ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ನೋಡು, ನಾನು ನಿನ್ಗೇನಾದ್ರೂ ಕೊಡಬೇಕು ಅನ್ಸುತ್ತೆ. ಓ, ಏನ್ ಕೊಡ್ತೀರಾ? 1 ಕೋಟಿ ಕೊಡ್ತೀರಾ? ನಿಮ್ಗೇನ ಕೊಡ್ಬೇಕು ಅನ್ಸಿದ್ರೆ ವಿವೇಕಾನಂದ ಅನಾಥಾಶ್ರಮ ಇದೆ, ಅದಕ್ಕೆ ಡೊನೇಟ್ ಮಾಡ್ಬಿಡಿ. ನಮಸ್ಕಾರ, ಬರ್ತೀನಿ. ಅಪ್ಪ ಬಾಯಲ್ಲಿ ದುಡ್ಡು ಬೇಕಾಗಿದೆ. ನೋಡು, ನಿನಗೆ ಅವಶ್ಯಕತೆ ಇದ್ದಾಗಲೆಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಪ್ಪ. ಆಯ್ತು, ದೇವ್ರು ಒಳ್ಳೇದು ಮಾಡ್ಲಿ. ಹುಷಾರಾಗಿ, ನನಗೆ ಡ್ಯೂಟಿ ಟೈಮ್ ಆಯ್ತು. ಬರ್ತೀನಿ. ನೋಡಿ, ಬಿಲ್ ಎಷ್ಟಾಯ್ತು? ಬಿಲ್ ಅವರೇ ಪೇ ಮಾಡಿದ್ದಾರೆ ಸರ್. ಯಾರಮ್ಮ? ಅವರೇ ಸರ್. ಬಾವಾ ಎದ್ದೊಳಿ ಬಾವಾ. ಏನ್ ಬಾವಾ ನೀವು ಇಷ್ಟೊತ್ತಾದ್ರೂ ಮಲ್ಕೊಂಡು ಕಳ್ಳ? ಎದ್ದೊಳಿ ಬಾವಾ. ಬಾವಾ ಬಾವಾ ಏ ಬಾವಾ ಎದ್ಬಿಟ್ರಿ, ಎಲ್ಲ ರೆಡಿ ಮಾಡ್ಕೊಂಡು. ಬಿಸಿ ರೆಡಿ ಇದೆ, ಸೋಪು ಬ್ರಷ್ ರೆಡಿ ಇದೆ, ಬಟ್ಟೆ ಇಸ್ತ್ರಿ ಮಾಡಿ ರೆಡಿ ಇದೆ, ಶೂ ಪಾಲಿಶ್ ಮಾಡಿ ರೆಡಿ ಇಟ್ಟಿದ್ದೀನಣ್ಣ. ಬಾವಾ ಬಾವಾ ಎದ್ದೊಳಿ ಬಾವಾ, ಎದ್ದೊಳಿ ಬಾವಾ. ನಿಮ್ಗೋಸ್ಕರ ಎಲ್ಲ ರೆಡಿ ಇದೆ ಬಾವಾ. ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬಾವಾ. ಅಣ್ಣ ಇಡ್ಲಿ ಮಲ್ಲಿಗೆ ಹೂ ತರ ಇದೆ. ಇಡ್ಲಿನ ರಘುರಾಮ ಬಿಸಿ ಒಡೆ ತಿನ್ನು. ತುಪ್ಪ ಹಾಕ್ತಿಲ್ಲ ಬೆಪ್ಪ, ಬೆಣ್ಣೆ ಮಂಡ್ಯ ಬೆಣ್ಣೆ ಹಾಕ್ಬೇಕಣ. ಅಣ್ಣ ಅದಕ್ಕೆ ಇಷ್ಟು ವರ್ಷ ಈ ಪ್ರೀತಿನ ಯಾವ ಲಾಕರ್ಲಿಕ್ಕಿದ್ರಿ? ತಿನ್ನು ಬಾ, ತಿನ್ನು 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 ಬಾವಾ. ನೀನಿಷ್ಟು ದೊಡ್ಡ ಮನುಷ್ಯ ಅಂತ ನಮ್ಮ ಹತ್ರ ಹೇಳಲೇ ಇಲ್ಲ. ಸರಿ ಇಲ್ಲ ಬಾಬಾ ನೀನು. ನೋಡಿಲಿ ನೋಡಿಲಿ ನೋಡಿಲಿ, ಅನಾಥಾಶ್ರಮಕ್ಕೆ 1 ಕೋಟಿ ದೇಣಿಗೆ. ನೀನು ಈ ದೊಡ್ಡ ಮನುಷ್ಯರ ಹತ್ರ ಮಾತಾಡಿ 25 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ವರ್ಷನೇ 1 ಮಗು ಗ್ಯಾರಂಟಿ. 1 ಮಗುಗೆ 25 ಲಕ್ಷನಾ? ಹೌದಣ್ಣ, ನನ್ನ ಕೆಲ್ಸಕ್ಕೆ ಡೆಪಾಸಿಟ್ ಇಡ್ಬೋದು, ನಾನೊಂದು ಬೈಕ್ ತಗೋಬಹುದು, ನನ್ನ ಕಾಲ್ ಮೇಲೆ ನಾನು ಓಡಾಡ್ಬೋದಣ್ಣ. ಹೌದು ರಘುರಾಮ, ನಾನೊಂದು ಗೋಲ್ಡ್ ಪ್ಯಾಲೇಸ್ ಓಪನ್ ಮಾಡ್ತೀನಿ, ಅದು ನಿನ್ನ ಹೆಸರಲ್ಲೇ. ನಾನು ಅವ್ರಿಗೆ ಮಾಡಿದ್ದು ಸಹಾಯ, ಹಂಗಂದ್ಬಿಟ್ಟು ನಾನು ಕೂಲಿ ಕೀಳಕ್ಕಾಗಲ್ಲ. ಅಂದ್ರೆ ನೀನ್ ಕೇಳಲ್ಲ? ಚೆನ್ನಾಗಿರಲ್ಲಣ್ಣ. ಹಾಗಾದ್ರೆ ನಿನ್ ತಂಗಿ ಬಾಳು ಚೆನ್ನಾಗಿರಲ್ಲ. ನಿನ್ಗೆ ನಿನ್ ತಂಗಿ ಬದುಕಿಗಿಂತ ನಿನ್ ಸ್ವಾಭಿಮಾನನೇ ಮುಖ್ಯನಾ? ಸರಿ ಬಿಡು, ಜೀವನ ಪೂರ್ತಿ ನಾನು ವೇಸ್ಟ್ ಬಾಡಿಯಾಗೆ ಇರ್ತೀನಿ. ಇವನಿರೋವರೆಗೂ ನಾವೆಲ್ಲ ವೇಸ್ಟ್ ಬಾಡಿಗಳೇ. ಚಿಕ್ಕಪ್ಪ, ನಾನು ನಿಮ್ಮನ್ನೇನು ಕೇಳಲ್ಲ. ಥ್ಯಾಂಕ್ ಯು. ಆಟೋ ಯಾರು ಬೇಕಾಗಿತ್ತು? ನಾನು ಪೊಲೀಸ್ ಕಾನ್ಸ್ಟೇಬಲ್ ರಘುರಾಮ್ ಅಂದ್ಬಿಟ್ಟು ಅನಿಲ್ ವರ್ಮ ಅವ್ರು ನೋಡ್ಬೇಕಾಗಿತ್ತು. ರಮಣ ಬುದ್ಧಿ, ಅವ್ರನ್ನ ಕಳಿಸಿಲ್ಲಿ. ಯಜಮಾನ್ರೆ, ನಾನೇನೋ ಮಾತು ಕೇಳಿದೆ, ನೀವು ಹೋಗಿ 1 ಕೋಟಿ ಕೊಟ್ಬಿಟ್ಟಿದ್ದೀರಾ. ಒಂದು ಮಾತು ಹೇಳ, ಮಾತು ಕೊಡದೇ ಇರೋನು ಬುದ್ಧಿವಂತ, ಆದ್ರೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋನು ಇದಾನಲ್ಲ, ಅವನ್ ಮಹಾ ಛಲವಂತನಯ್ಯ. ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕಾದ್ದು ನಾನ್ ನಿನಗಪ್ಪ. ನಾನೇನ್ ಮಾಡ್ದೆ? ಬರೀ ಹಣ ಕೊಟ್ಟೆ ಅಷ್ಟೇ. ಹಣ ಯಾರಿಗೆ ಬೇಕಾದ್ರೂ ಕೊಡಬಹುದು, ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಮನುಷ್ಯನ ಮಾತ್ರ ಮನುಷ್ಯನೇ ಸಂಪಾದನೆ ಮಾಡೋಕ್ ಸಾಧ್ಯ. ಅದಕ್ಕೆ ನೀನೇ ಸಾಕ್ಷಿ. ಅಲ್ಲಪ್ಪ, ಮಾರ್ಕೆಟ್ ಮುಂದೆ ಬಿದ್ದು ನಾನು ನರಳಾಡ್ತಿದ್ದಾಗ ಅಲ್ಲಿ ನೆರೆದಿದ್ದವರೆಲ್ಲ ಆ ಹೆಣ್ಮಗಳ ಸಹಾಯಕ್ಕೆ ಹೊರಟಿದ್ರೆ ವಿನಾ ನನ್ನ ಸಹಾಯಕ್ಕೆ ಬಂದವ್ರು ಯಾರು? ನೀನೇ. ಕೋಟಿ ಇದೆಯಪ್ಪ, ಅದ್ರೇನ್ ಪ್ರಯೋಜನ? ಮಕ್ಕಳೆಲ್ಲ ಅಮೆರಿಕಾದಲ್ಲಿದ್ದಾರೆ. ಈಗ ನಿನಗೆ ನನ್ನಿಂದ ಏನಾದ್ರೂ ಸಹಾಯ ಬೇಕಿದ್ರೆ ನಿಸ್ಸಂಕೋಚವಾಗಿ ಕೇಳು. ಅಯ್ಯೋಯ್ಯೋ ಇಲ್ಲ ಯಜಮಾನ್ರೆ, ಬೇಡ, ನಾನು ಅದಕ್ಕೆ ಬರಲಿಲ್ಲ.
ಯಜಮಾನ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಗ್ಲಪ್ಪ. ನಮಸ್ತೆ. ಹೊರಡು, ದೇವ್ರು ಒಳ್ಳೇದು ಮಾಡ್ಲಿ. ನಾನು ಬರ್ತೀನಿ. ರವಿಕುಮಾರ್ ಚೋಟ್ರಪಾಳ್ಯ ಕಮಾನ್ ಲೈನ್. ಎಸ್, ರವಿಕುಮಾರ್ ಚೋಟ್ರಪಾಳ್ಯ. ಕುಳ್ಳಿಗೆ ತಪ್ಪಿದ್ದಾನೆ, ಫ್ಲವರ್ ಶರ್ಟ್ ಹಾಕೊಂಡಿದ್ದಾನೆ, ಕೇರಳದಿಂದ ಬಂದಿದ್ದಾನೆ. ವಾಂಟೆಡ್ ನಕ್ಸಲ್ ಲೀಡರ್ ಅಂತ ಇನ್ಫಾರ್ಮೇಶನ್ ಬಂದಿದೆ. ಗಂಟು ಬಂದ್ರೆ ಅರೆಸ್ಟ್. ಎಸ್ ಸರ್, ರಿಸೀವ್ಡ್, ಓವರ್ ಸರ್. ಏನೋ ನಾನು ಬೈಕಲ್ಲಿ ಓಡಾಡೋದ? ಎಷ್ಟೇ ಲಕ್ಷ ಖರ್ಚಾದ್ರೂ ನಾನು ಕಾರಲ್ಲೇ ಓಡಾಡೋದು. ಈಗ ಒಂದು ಹೊಸ ಕಾರ್ ತಗೊಂಡಿದ್ದೀನಿ, ಮಿಲ್ಕ್ ವೈಟ್. ಹಲೋ ಮಿಸ್ಟರ್, ನಿಮ್ ಹೆಸರೇನು? ಹರಿನಾಯಕ್. ನಿಮ್ಮನ್ನ ಚೆಕ್ ಮಾಡ್ಬೇಕು. ನಾನೇನ್ ತಪ್ಪು ಮಾಡಿದೆ? ದಿಸ್ ಇಸ್ ಮೈ ಡ್ಯೂಟಿ, ನೋ ಮೋರ್ ಕ್ವಶನ್ಸ್. ತಿರುಗ್ರಿ, ತಿರುಗಿ. ಸರ್. ರವಿಕುಮಾರ್ ಚೋಟ್ರಪಾಳ್ಯ ಕಮಾನ್ ಲೈನ್. ಏಯ್, ನೀನ್ ಇಲ್ಲೇ ಇರು. ಕಮಾನ್ ಲೈನ್. ರವಿಕುಮಾರ್ ಚೋಟ್ರಪಾಳ್ಯ ಕಮಾನ್ ಲೈನ್. ರವಿಕುಮಾರ್ ಕಮಾನ್ ಲೈನ್. ರವಿಕುಮಾರ್ ರಿಸೀವಿಂಗ್ ಸರ್. ಒಬ್ಬ ತಡಿಯ. ಹೌದು ಸರ್, ಅವನ್ನ ಕಂಪ್ಲೀಟ್ ಚೆಕ್ ಮಾಡ್ತಾ ಇದೀನಿ ಸರ್. ಆಗ್ಲಿ ಸರ್. ಓಕೆ ಸರ್. ಕೆಲವು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಕ್ಸಲ್ ಸಾಹಿತ್ಯ ಹಂಚಿದಾನೆ ಅಂತಾನೂ ಮಾಹಿತಿ ಬಂದಿದೆ. ಅಷ್ಟೇ ಅಲ್ಲ, ಆ ನಕ್ಸಲೈಟ್ ನನ್ನ ಕಣ್ಣೆದುರಿಗೆ ಇದ್ದೇನೆ ಸರ್. ಸೆಂಡ್ ದ ಫೋರ್ಸ್ ಇಮಿಡಿಯೇಟ್ಲಿ ಸರ್. ಅಡ್ರೆಸ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಯಾ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್. ಇಸ್ ಇಟ್ ಲವ್ ಮ್ಯಾರೇಜ್? ಸೋ ನೈಸ್ ಅಲ್ವಾ? ಆಯ್ತು, ಅಡ್ರೆಸ್ ಹೇಳಮ್ಮ ನೀನು. ಕೇರ್ ಆಫ್ ಸೆರೈ ಮಾಂಗ್, 90 ಸೇಂದಿ ಮ್ಯಾನ್ಷನ್, ವಿಸ್ಕಿ ಕ್ವಾರ್ಟರ್ಸ್, ಬ್ರ್ಯಾಂಡಿ ಕಾಲೋನಿ. ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್. ಎಲ್ಲೂ ಕೇಳ್ದಾಕಿದ್ಯಲ್ಲ, ಎಲ್ಲಿ ಅಂತಾನೆ ನೆನಪು ಬರ್ತಾ ಇಲ್ಲ. ಓಹೋ, ನಿಮ್ಗೂ ಅದೇ ಕಾಯಿಲೆನಾ? ಅಯ್ಯಯ್ಯೋ, ಬಂದ್ಬಿಟ್ಟು 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 ಬಡಿಬಿಚ್ಚಿ ಬಡಿಬಿಚ್ಚಿ ಮೇಡಮ್, ಬಡಿಬಿಚ್ಚಿ. ಅದು ಕೆಂಪಂಡೆ ಇದ್ರೆ ಆಗಲ್ಲ, ಬಡಿಬಿಚ್ಚಿ. ಅಯ್ಯೋ ಮೇಡಮ್, ಬಡಿಬಿಚ್ಚಿ. ಅಯ್ಯೋ ಮೇಡಮ್, ಬೇಗ ಬಡಿಬಿಚ್ಚಿ, ಬಡಿಬಿಚ್ಚಿ, ಬಡಿಬಿಚ್ಚಿ. ಅಯ್ಯೋ, ಪ್ರಾಣ ಹೋಗುತ್ತೆ. ನನ್ನ ಮಾನ ಹೋಗುತ್ತೆ. ಮಾನ ಹೋದ್ರೆ ನಾನಿದ್ರೆ ಬಡಿಬಿಚ್ಚಿ, 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 ಬಡಿಬಿಚ್ಚಿ. ಅಯ್ಯೋ, ಬಡಿಬಿಚ್ಚಿ. ಬಂದ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ. ಏನ್ ಪಡೆಯಪ್ಪ ರಜನಿಕಾಂತ್ ನೀನು? ಸೈಡಿಗೆ ಹೋಗಲ್ಲ. ಗುಡ್ ಬೈ. ಅಡ್ರೆಸ್ ಪ್ಲೀಸ್. ಪ್ಲೀಸ್ ಗೀಸ್ ಎಲ್ಲ ಹೇಳ್ಬೇಡ. ಸ್ಯಾಟರ್ಡೆ ಸಂಡೇ ರೂಮ್ ಬುಕ್ ಮಾಡಿದ್ದೀನಿ, ಕಾರಣ ಎಲ್ಲ ಹೇಳ್ಬೇಡ. ನೀನ್ ಬರ್ತಾ ಇದೀಯ ಅಷ್ಟೇ. ಸ್ಯಾಟರ್ಡೆ ಸಂಡೇ ಮರಿಬೇಡ. ಲಾಸ್ಟ್ ಟೈಮು ಬರ್ಲಿಲ್ಲ. ಈ ಸಲ ಏನಾದ್ರೂ ಕೈ ಕೊಟ್ರೆ ಮರ್ಡರ್ ಆಗೋಗ್ಬಿಡ್ತೀಯ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಅವಳ ಸೊಂಟ ನೋಡಕ್ಕೋಗಿ ನನ್ ಸೊಂಟ ಹಿಡ್ಕೊತಲ್ಲಪ್ಪ. ಅಪ್ಪ, ಅಯ್ಯೋ ಅಪ್ಪ, ಅಯ್ಯೋ ಯಾವ ಕಾರ್ ತಗೊಂಡ್ರು ಇವ್ನು ಬಿಡೋಲ್ಲಪ್ಪ. ಇನ್ಮೇಲೆ ಕಾರೇ ತಗೊಳ್ಳಲ್ಲ, ಓನ್ಲಿ ಸೈಕಲ್. ಓವರ್ ಸ್ಪೀಡ್ ಒಳ್ಳೇದಲ್ಲ. ಯಾಕೆ ಪೊಲೀಸ್ನವ್ರು ಹಿಡಿತಾರಾ? ಒಂದ್ ಛೋಟಾ ಸ್ಮೈಲ್ ಕೊಟ್ರೆ ಸಾಕು. ನೀವು ಹುಡುಗಿರಿದ್ದೀರಲ್ಲ ನೀವು. ಬಾ ಕೂತ್ಕೋ, ಹಾಗೆ ಮಾತಾಡ್ಕೊತ. ಅಯ್ಯೋ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಅದೇ ಆ ಶ್ರೀಮಂತನ ಬಗ್ಗೆ. ಬಿಡಪ್ಪ, ಆ ಒಂದು ನ್ಯೂಸ್ ಇಂದ ನೀನ್ ಊರ್ಗೆ ಹೀರೋ ಆಗ್ಬಿಟ್ಟಿದ್ಯಾ. ಇಲ್ಲಮ್ಮ, ಅಂತವರಿಂದ ಅಲ್ವೇ ನಾವು. ಅದಕ್ಕೆ ನೀನೇ ಕಾರಣ. ಆಶ್ರಮಕ್ಕೆ ಕರ್ಕೊಂಡೋಗಿದ್ದೀನಿ ಅಲ್ವಾ? ರಘುರಾಮ್, ನನಗ್ ಗೊತ್ತಿರೋದೊಂದೇ, ನಾವು ಬದುಕಿರೋವರೆಗೂ ನಮ್ಮನ್ನ ಯಾರು ಬೈಕೋಬಾರ್ದು. ನಾವು ಸತ್ ಮೇಲೆ ನಮ್ಮನ್ನ ಬಯಸ್ಬೇಕು. ಹಾಗ್ ಬಾಳಿದ್ರೆ ಸಾಕು. ನೀನ್ ತುಂಬಾ ತಿಳ್ಕೊಂಡ್ಬಿಟ್ಟಿದ್ಯಾ.
ಸಾರಿ 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 ಇತ್ತೀಚೆಗೆ ನೀನು ಜಿಮ್ಗೆ ಹೋಗೋದು ಬಿಟ್ಬಿಟ್ಟಿದ್ಯಾ ಇಲ್ಲ ಝೀರೋ ಫಿಗರ್ ಮೇಂಟೈನ್ ಮಾಡ್ತಿದ್ಯಾ ಅಬ್ಬಾ ಸ್ಟೇಷನ್ ಮುಂದೆ ಬಿದ್ದೆ ಒಳ್ಳೆ ಟೈಮಿಂಗು. ಓಹೋ ನಮಸ್ಕಾರ ರಘುರಾಮ್ ಅವರೇ. ತಾವ್ ಹಾಕೊಂಡಿರೋದು ಪೊಲೀಸ್ ಯೂನಿಫಾರ್ಮು, ತಮ್ಮ ಡ್ಯೂಟಿ ಇರೋದು ಇದೇ ಸ್ಟೇಷನ್ ಅಲ್ಲಿ ಅಂತ ತಮಗ್ ಜ್ಞಾಪಕದಲ್ಲಿದ್ಯಾ ಸರ್? ಸರ್ ಯಾಕೆ ಸರ್? ಯಾಕೆ ಇದ್ರೆ ತಮ್ಮ ಒಂದೇ ಒಂದು ಅಮರವಾಣಿಗೋಸ್ಕರ ಮುದುಕ ಅನಾಥಾಶ್ರಮಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ ಎಂದ ಮೇಲೆ ನಮಗೊಂದು 10% ಆದ್ರೂ ಪರ್ಸೆಂಟೇಜ್ ಕೊಡೋದು ಬೇಡವಾ? ನಮ್ ಕಡೆನೂ ಒಂಚೂರು ನೋಡಪ್ಪ ರಘು. ಕೊಟ್ರೆ ಬಿಡಿ ಸರ್. ಹಲೋ, ಈ ಸ್ಟೇಷನ್ ಅಲ್ಲಿ ಸೀನಿಯರ್ ಅಂತ ನಾನು ಇದ್ದೀನಿ, ನನಗೂ ಪರ್ಸೆಂಟೇಜ್ ಬರ್ಬೇಕು. ಹೌದಾ ರಘು? ನಂಗೂ ಕಮಿಷನ್ ಬರ್ಬೇಕು. ಧನ್ಯವಾದಗಳು ಸರ್, ಒಳ್ಳೇದಾಗ್ಲಿ ಸರ್, ಕೊಡೋಣ ಸರ್. ಥ್ಯಾಂಕ್ ಯು. ನಾನು ಕೇಳಿದ್ದಿದ್ದಲ್ಲ. ನಮಗೆ ಇದನ್ನ ಬಿಟ್ರೆ ಬೇರೆ ಏನು ಕೊಡ್ಲಿಲ್ವಲ್ಲ ಟೀಕಾಸು. ಮಾತಿಗೆ ಬೆಲೆ ಕೊಡ್ತೀನಿ ಅಂತ ಅವ್ರಂತಾರೆ, ಮಾತೇ ಬೇಕಾಗಿಲ್ಲ ಅಂತ ನೀವಂತೀರಾ. ಏನಯ್ಯ ದುನಿಯಾ? ಏನ್ ನಮ್ಮ ಹತ್ರನೇ ಹರ್ಕತೆ ಹೇಳ್ತಾ ಇದೀಯಾ? ಮರ್ಯಾದೆಯಿಂದ ತೆಗಿತೀಯಾ ಇಲ್ಲ ನಿನ್ನ ಸೀಟ್ ಅರಿಲ್ಲ? ಅಯ್ಯೋಯ್ಯೋ ರಾಮ ರಾಮ ರಘುರಾಮ ಸರ್, ನನ್ನ ಕರ್ಮ. ಮೊದಲು ಹೋಗಿ ನಿನ್ ಹೆಲ್ತ್ ಚೆಕಪ್ ಮಾಡಿಸ್ಕೋ, ಜೊತೆಗೆ ನಿನ್ ತಲೆ ಒಳಗೆ ಮೆಜಲ್ ಇದೆಯಾ ಅಂತ ಟೆಸ್ಟ್ ಮಾಡಿಸ್ಕೋ. ಅಯ್ಯಪ್ಪ, ಆಗ್ಲೊಂದು ಬಾಟ್ಲ್ ತಾಂಡ್ರಲ್ರಿ. ಮೇಡಮ್ ಬ್ಲಡ್, ಅಯ್ಯೋ ಬ್ಲಡ್ ಹೋಗ್ತಿದಲ್ರಿ. ಶೀಲಾ ಕಾಟನ್ ಇಲ್ಲೇ? ಅಯ್ಯೋ ಎಷ್ಟೊಂದು ಹೋಗ್ತಿದಲ್ರಿ ಬ್ಲಡ್. ಅಯ್ಯೋ ಅಯ್ಯೋ, ಯಾಕ್ರಿ ನಗ್ತಾ ಇದ್ದೀರಾ? ಯಾಕೆ ಏನಾಯ್ತು ಹೇಳ್ರಿ, ಪರವಾಗಿಲ್ಲ. ಅಲ್ರಿ ನಂದು ಬ್ಲಡ್ ಟೆಸ್ಟ್ ಓಕೆ. ಸರ್ 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 ನಮಸ್ತೆ ಸರ್. ಏನ್ರಿ ಇಲ್ಲಿ ಸರ್? ಏನ್ ಮಾಡ್ರು ಬಾಡಿನ ಹೇಳಿತಲ್ಲ ಸರ್, ಅದಕ್ಕೆ ಹೆಲ್ತ್ ಚೆಕಪ್ಗೆ ಸರ್. ಅಲ್ಲ ಯಾ ಸಾಹೇಬ್ರೆ, ನಾವು ತಮಾಷೆ ಹೇಳಿದ್ರೆ ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡಿದೀಯಲ್ಲ. ಇಲ್ಲ ನೀವೇನು ಸರ್ ಇಲ್ಲಿ? ಏನಿಲ್ಲ, ಜನರಲ್ ಚೆಕಪ್. ಚೆಕಪ್ 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 ಚೆಕಪ್. ಹಾಂ ಆಯ್ತು ಹೋಗ್ರಿ, ಬನ್ರಿ ಬನ್ನಿ ಬನ್ನಿ. ಚೆಕಪ್ ಚೆಕಪ್ ಚೆಕಪ್. ಕಾಗನ್ ಕೂಡ ಆನಿದ್ದಂಗೆ ಎಲ್ಲ. ನಮಸ್ಕಾರಗಳು. ನಮಸ್ಕಾರ. ಹಾ ಇರ್ಲಿ, ನಾನು ಹೇಳಿದ್ದೇನಾಯ್ತು? ಯಾವುದು? ಅಡ್ರೆಸ್. ಇದು ಮಿನಿಸ್ಟರ್ ಮನೆ ಕಣೋ, ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿರ್ಬೇಕು. ಹಂಗಾದ್ರೆ 2 ಪೆಗ್ಗೊಡಿ. ತಮಾಷೆ ಮಾಡಬೇಡ. ಒಂದ್ಸಲಿ ಗೊತ್ತು ಅಂತೀಯಾ, ಒಂದ್ಸಲಿ ಗೊತ್ತಿಲ್ಲ ಅಂತೀಯಾ, ಇದು ನಿನಗೆ ಸರಿನಾ? ನನಗ್ ಗೊತ್ತು ಕಣೋ, ಆದ್ರೂ ನಾನು ಹೇಳಲ್ಲ. ಹಾಗಾದ್ರೆ ನಾನು ಮಿನಿಸ್ಟರ್ ಹತ್ರ ಕೇಳ್ಕೊಂತೀನಿ ಬಿಡು. ಶೂಟ್ ಮಾಡ್ಬಿಡ್ತೀನಿ. ಇದು ಶಿವಕಾಶಿದು ಡಮ್ಮಿ ಪೀಸ್ ಹೋಗ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತಮ್ಮ. ಡಮ್ಮಿ ಅಲ್ಲಮ್ಮ, ಇನ್ನೇನ್ ಡುಮ್ಮಿನಾ? ನಾರಾಯಣ 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 ನಾರಾಯಣ. ನೀವೆಲ್ಲಿದ್ದೀರಿ? ನೀವು ಯಾವ ಕಂಪನಿಯವರು? ನಾವು ಕಂಪನಿಯವರಲ್ಲ. ಮತ್ತೆ ನಾನು ಕಲಾಕ್ಷೇತ್ರದವರು ಅಲ್ಲ, ಅಸಲಿ ನಾರದ ಒರಿಜಿನಲ್ಲು. ಒರಿಜಿನಲ್ಲು? ಅಯ್ಯೋ ಸಾರಿ. ಏನ್ ಸಾರಿ? ಎಲ್ಲಿ ಶೂಟ್ ಮಾಡಿದೀರಾ ನೋಡಿ, ಜಸ್ಟ್ ಮಿಸ್. ಸಾರಿ. ಹೌದು, ಈ ಶಕೀಲಾ ನಮಿತಾ ಇರೋ ಸ್ವರ್ಗಭೂಮಿ ಇದೇನಾ? ಅಯ್ಯೋ ಪಾಪಿ ಬ್ರಹ್ಮಚಾರಿ ಅಂತೀಯ, ನಿನ್ನ ಸೆಂಟರ್ ಪಾಯಿಂಟ್ಗೆ ಸುತ್ಕೊಂಡ್ಬೇಕು. ನಾರಾಯಣ 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 ಸರ್, ಆ ರಘುರಾಮ್ದು ರಿಪೋರ್ಟ್ ತಗೊಂಬಾ. ಸರಿ ಸರ್. ಅರ್ಜೆಂಟ್. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಬನ್ನಿ ರಘುರಾಮ್, ಪ್ಲೀಸ್ ಕೂತ್ಕೊಳ್ಳಿ. ಯಾಕೆ ಜೊತೆ ಎಲ್ಲಾರು ಬರ್ಲಿಲ್ವಾ? ಪ್ರಶ್ನೆ ನಂದೇ, ಆದ್ರಿಂದ ಉತ್ತರ ನಾನೇ ತಿಳ್ಕೊಬೇಕಲ್ವೇ? ಐ ಆಮ್ ಸಾರಿ ಟು ಸೇ ದಿಸ್ ಮಿಸ್ಟರ್ ರಘುರಾಮ್, ನಿಮಗೆ ಬ್ರೈನ್ ಟ್ಯೂಮರ್ ಇದೆ. ಫೈನಲ್ ಸ್ಟೇಜಲ್ಲಿದೆ. ಇಲ್ಲಿವರೆಗೂ ಒಂದೇ ಒಂದು ಸಣ್ಣ ಕ್ಲೂ ಇಲ್ಲದೆ ಬೆಳೆದಿದೆ ಅಂದ್ರೆ ಆಶ್ಚರ್ಯ. ಇದು ವಾಸ ಮಾಡಕ್ ಆಗಲ್ವಾ ಸರ್? ಸುಳ್ಳು ಹೇಳಕ್ ಬರೋ ಹಾಗಿದ್ರೆ ಎಸ್ ಅಂತಿದ್ದೆ. ಇಂಪಾಸಿಬಲ್. ನಾನಿನ್ನು ಎಷ್ಟು ವರ್ಷ ಬದುಕ್ತೀನಿ ಸರ್? ವರ್ಷ ಅಲ್ಲ, ದಿವಸ. ಒಂದು 60 ದಿವಸ ಇರೋಷ್ಟು ದಿವಸ ಹ್ಯಾಪಿಯಾಗಿರಿ. ಧೈರ್ಯ ತಂದ್ಕೊಳ್ಳಿ. ಐ ಆಮ್ ಸಾರಿ.
60 ದಿವಸದಲ್ಲಿ ನಮ್ಮ ಅಣ್ಣಂಗೆ ಗೋಲ್ಡ್ ಅಂಗಡಿ ಇಟ್ಕೊಡ್ಬೇಕು, ನನ್ನ ತಮ್ಮಂಗೆ ಡಿಪಾಸಿಟ್ ಇಡಬೇಕು, ತಂಗಿ ಗಂಡನ ಮನೆಗೆ ಹೋಗಿ ನನ್ನ ಮದುವೆ ಪುಟ್ಟಿಗೆ ಎಲ್ಲ ಅಣ್ಣ ಅಣ್ಣ ಧರ್ಮ ಮಾಡಿ ಅಣ್ಣ, ಅಣ್ಣ ಧರ್ಮ ಮಾಡಿ ಕಾಲಿಲ್ಲ ಕುಂಟ ಕಣಣ್ಣ, ಬೆಳಿಗ್ಗೆ ಅಂತ ಊಟ ಮಾಡಿಲ್ಲ ಕಣಣ್ಣ, ಅಣ್ಣ ಧರ್ಮ ಮಾಡೋಣ, ತುಂಬಾ ಉಪಕಾರ ಆಯ್ತಣ್ಣ. ಅಣ್ಣ 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 ಒಂದೇ ₹1 ದಾನ ಮಾಡೋಣ ಅಣ್ಣ, ಧರ್ಮ ಮಾಡೋಣ ಅಣ್ಣ. ಏನಯ್ಯ ಆ ಕಾಲಿಲ್ದವ್ನು ಬೇಡ್ಕೋತಾ ಇದ್ರು, ಕಿವಿ ಕೇಳೋದ ನಂಗೆ ಕೂತಿದ್ಯಲ್ಲ, ₹1 ದಾನ ಮಾಡ್ಬಿಟ್ರೆ ನಿನ್ ಕಾಲೇನ್ ಸೋದೋಕ್ಕಿತ್ತ? ಮನುಷ್ಯ ಅಂದ್ಮೇಲೆ ಒಳ್ಳೆ ಮನ್ಸಿರ್ಬೇಕು, ಅದಕ್ಕೆ ಕಡಿಮೆ ಆಗಿರೋದ್ಮೇಲೆ ಮಳೆ ಬೆಳೆ ಹಿಂಗಾಗಿರೋದು. ನಾನು ನಿನಗೆ ಹೇಳ್ತಿದ್ದೀನಲ್ಲ, ಬೋಡ್ತಲ್ಲ ಎಣ್ಣೆ ಬಳ್ಕೊಂಡಂಗೆ. ಸರ್ ಚೇಂಜ್ ಇಲ್ವಾ? ನನ್ ಕೇಳ್ರೆ ನೀವು ಇಟ್ಕೋಬೇಕನ್ರಿ, ನನಗೆ ಗೊತ್ತಿಲ್ಲ. ನಿಮ್ಮ ಮನೆ ಬರ ಚೇಂಜ್ ಇಲ್ಲ ಅನ್ನೋದು ₹1 ಜೇಬ್ಗೆ ಹಾಕೊಳ್ಳೋದು ನಿಮ್ಗಿಂತ ಭಿಕ್ಷುಕರು ವಾಸಿ. ಸರ್ 1 ನಿಮಿಷ ಸರ್. ಯಾವ ಕಡೆ ಇತ್ತು ಸರ್? ₹100 ಚಿಲ್ಲರೆ ಕೊಡಿ. ಸರ್ ಚೇಂಜ್ ತಗೊಳ್ಳಿ. ಸಾರಿ ಗೊತ್ತಾಗಲಿಲ್ಲ, ಬೈದ್ಬಿಟ್ಟೆ. ಪರವಾಗಿಲ್ಲ ಇಟ್ಕೊಳ್ಳಿ. ಬೇಡ ಸರ್, ಚೇಂಜ್ ಇಟ್ಕೊಂಡ್ರೆ ನನಗೂ ಭಿಕ್ಷುಕನಿಗೂ ಏನ್ ಸರ್ ವ್ಯತ್ಯಾಸ? ನಾನು ಮಾಡಿದ ಕೆಲಸಕ್ಕೆ ನಾನು ಕೂಲಿ ಕೊಟ್ರೆ ಸಾಕು. ಒಂದು ಮಾತು ಹೇಳ ಸರ್, ಊನ ದೇಹಕ್ಕೆ ಮನಸ್ಗಲ್ಲ. ಭಿಕ್ಷೆ ಬೇಡೋದಕ್ಕೆ ಕಾರಣ ಹುಡುಕೋದಕ್ಕಿಂತ ದುಡಿಯೋ ದಾರಿ ಹುಡುಕ್ಬೇಕು. ಬೈ ದ ಬೈ, ಐ ಆಮ್ ಗುರು MSc. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಡ್ರಾಪ್ ಯು. ಇಫ್ ಯು ನೀಡ್ ಎನಿ ಸರ್ವಿಸ್ ಪ್ಲೀಸ್ ಕಾಲ್ ಮೀ. ದೊರೆ ಮಗ ದುಡ್ಡು ಕೊಟ್ಟು ಆಟೋದಲ್ಲಿ ಬರ್ತಿದ್ದಾನೆ, ನೋಡಿದ್ರಾ? ಹಾಲ್ ನವ್ನ್ಗೆ ಪೇಪರ್ ನವ್ನ್ಗೆ ಅಂತ ಲೆಕ್ಕ ಹಾಕೊಂಡು ಜೀವನ ಮಾಡ್ತಾ ಇದ್ರೆ ಲಾಡು ಲೆಕ್ಕಪ್ಪಂತರ ಬಂದು ಆಟೋದಲ್ಲಿ ಇಳಿತಿದ್ಯಲ್ಲ, ಏನಾಗಿದೆಪ್ಪ ನಿಂಗೆ ದೊಡ್ಡ ರೋಗ? ರೋಗ ಬಂದ್ ಸತ್ರೆ ವೇಸ್ಟ್ ಬಿಡೋಣ. ಡ್ಯೂಟಿಲಿದ್ದಾಗ ಸತ್ರೆ ಮನೇಲಿ ಒಬ್ರು ಕೆಲ್ಸ ₹25 ಲಕ್ಷ ಪರಿಹಾರ ಕೊಡ್ತಾರಂತೆ. ಪೇಪರ್ ಬಂದಿದೆ ನೋಡಿಲ್ವಾ? ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಪ್ಪ. ಡ್ಯೂಟಿಲಿ ಸತ್ತೋಗ್ಬಿಟ್ರೆ 25 ಲಕ್ಷನ? ಎಲ್ಲಿ 25 ಲಕ್ಷ? ನಾವು ಮಾತಾಡಿದ್ ಮನೇಲಿ, ನಿನ್ಗೆಂಗೋ ಕೇಳಿಸ್ತು? ಹಲೋ, ದುಡ್ಡಿನ ವಿಷಯ ಮನೇಲಲ್ಲ, ಮನಸ್ಸಲ್ಲಿ ಮಾತಾಡ್ಕೊಂಡ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ. ಡ್ಯೂಟಿಲಿ ಸತ್ತೋಗ್ಬಿಟ್ರೆ 25 ಲಕ್ಷ ಕೊಡ್ತಾರ. 25 ಲಕ್ಷದ ಮ್ಯಾಟ್ರ್ ಫಿನಿಶ್. ಎಲ್ಲಿ ದುಡ್ಡಿಲಿ? ಬನ್ರಿ, ಒಂದ್ 10 ನಿಮಿಷ ಮಾತಾಡ್ಕೊಂಡು ಹೋಗಿದ್ರೆ ಅಲ್ಲೇ ನಿಂತಿದ್ರಲ್ಲ. ಇನ್ನು ಮರ್ತೋಗ್ಬಿಟ್ಟೆ. ನಡಿ ಒಂದ್ ನಿಮಿಷ, ಮಾತಾಡ್ಕೊಂಡು ನಿನಗಿನ್ನು ಕಾಸು ಕೊಟ್ಟಿಲ್ಲ, ಕಾಸು ಕೊಟ್ಮೇಲೆ ಒಳಕೋಬಹುದು. ಇನ್ಸಲ್ಟ್ ಮಾಡ್ತೀರೇನ್ರಿ? ಇನ್ಸಲ್ಟ್ ಮಾಡ್ತೀರೇನ್ರಿ? ಒಂದ್ ನಿಮಿಷ ಬಂದೆ. ಇನ್ಸಲ್ಟ್ ಮಾಡ್ತೀರೇನ್ರಿ ನನಗೆ? ರೇ 25 ಲಕ್ಷ 25 ಲಕ್ಷ ಯಾವಾಗ ಬರುತ್ತೆ? ನಾನ್ ಸತ್ಮೇಲೆ? ನೀನ್ ಸತ್ಮೇಲೆ 25 ಲಕ್ಷ ಬರುತ್ತೆ ತಾನೆ? ಆವತ್ತು ಬರ್ತೀನಿ. ಏನು 10 ನಿಮಿಷ ಮಾತ್ರ ಬಿಡಲ್ಲ ಅಂತಾರೆ. 25 ಲಕ್ಷ ಇಲ್ಲ, ಏನಿಲ್ಲ, ನೋ ನಥಿಂಗ್. ಓಕೆ, ಬೈ 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 ಬೈ. ಚೂ ಚೂ ಚೂ. ಚಿಕ್ಕಪ್ಪ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಬಂದ್ಬಿಟ್ಲು ಪ್ರೀತಿ ತೋರ್ಸೋದಕ್ಕೆ. ಇವನಿದ್ರೆ ಎಷ್ಟು ಸತ್ತ ಎಷ್ಟು. ಬಾರೆ. ಬದುಕೆಷ್ಟು ಮುಖ್ಯ ಅಂತ ಆಟೋದ ನಡೆದ, ಸಾವೆಷ್ಟು ಮುಖ್ಯ ಅಂತ ಸಂಬಂಧ ಹೇಳ್ತು. ಸಂಬಂಧ ಮುಖ್ಯ ಅಲ್ಲ, ಸಾಯಿಸೋದೆ ಮುಖ್ಯ. ಏನಕ್ ಸಾಯಿಸ್ದೆ? ಎದುರುಗಡೆ ನಮ್ ಮಾವ ಕೂತಿದ್ದ, ಗುರಾಯಿಸ್ತಿದ್ದ. ಬೇಡ, ಚೆನ್ನಾಗಿರಲ್ಲ ಅಂದೆ. ಏನ್ ಮಾಡ್ತೀಯ ಅಂದ. ಸಾಯಿಸ್ಬಿಡ್ತೀನಿ ಅಂದೆ. ಚಾಲೆಂಜ ಅಂದ. ಸಾಯಿಸ್ಬಿಟ್ಟೆ. ಬರೀ ಮಾತ್ಗೆನಾ? ನಮ್ ದಂಧೆಲ್ ಮಾತೆ ಮುಖ್ಯ. ಬೇಕಾದ್ರೆ ನೀನು ಚಾಲೆಂಜ್ ಮಾಡು. ಬೇಡ ಕಣ್ಣಣ್ಣ, ಹೇಗೋ ಮಸಾಲೆ ಟೀ ಕೊಡ್ಕೊಂಡು ನೆಮ್ಮದಿಯಾಗಿದ್ದೀನಿ. ಸೆಲ್ಯೂಟ್ ಹೊಡೆದ್ರೆ ಆಗ್ಲಿಲ್ಲ. ಪಕ್ಕದ ರೋಡಲ್ಲೇ ರೆಡ್ಡಿ ಅಂತ ರೌಡಿ ಇದ್ದಾನೆ, ನಮ್ ಪೊಲೀಸ್ಗೆ ಹೊಡೆದಿದ್ದಾನೆ. ವಾರೆಂಟ್ ಇದ್ರು ನೀವು ಅವನ್ನ ಅರೆಸ್ಟ್ ಮಾಡಿಲ್ಲ. ನೀವೆಲ್ಲ ಏನ್ರಿ ಮಾಡ್ತಿದ್ದೀರಾ? ಐ ವಾಂಟ್ ರೆಡ್ಡಿ ಇಮಿಡಿಯೇಟ್ಲಿ. ಹೆದರಿಕೆ ಇರೋರು ರಿಸೈನ್ ಮಾಡಿ ಮನೆಗೆ ಹೋಗಿ. ಧೈರ್ಯವಾಗಿ ಫೈಟ್ ಮಾಡೋರಿಗೆ ಪ್ರಮೋಷನ್ ಸಿಗಬಹುದು, ಕಡೆ ಪಕ್ಷ ಕಾಂಪನ್ಸೇಷನ್ ಆದ್ರೂ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ದಟ್ಸ್ ಇಟ್. ಅಯ್ಯೋ ಕರ್ಮ. ರೆಡ್ಡಿನ ಅರೆಸ್ಟ್ ಮಾಡಕ್ ಹೋದ್ರೆ ರೆಡ್ಡಿ ನನ್ನ ಸಾಯಿಸ್ಬಿಡ್ತಾನೆ. ಕಾಂಪನ್ಸೇಷನ್ 25 ಲಕ್ಷ ಬರುತ್ತೆ. ಮನೆಯವರೆಲ್ಲ ಸೆಟ್ಲ್ ಆಗ್ಬಿಡ್ತಾರೆ. ನಾನು ಸಾಯ್ಬೇಕು. ರೆಡ್ಡಿ,
ನಿನ್ ಹೆಸರು ಹೇಳ್ದೆ ಎಲ್ರ ಪ್ಯಾಂಟು ಒದ್ದೆ ಆಗೋಯ್ತು. ನೀನ್ ಆರಾಮಾಗಿರು. ನಿಮ್ಮಂತರ್ ಇರ್ಬೇಕಾದ್ರೆ ನನಗೇನಯ್ಯ ತೊಂದ್ರೆ ಆಗ್ತದೆ. ಅದೇನ್ ಸೇರ್ಬೇಕಾ ನಿಮ್ ಮನೆಗ್ ಬಂದ್ ಸೇರ್ತದೆ ಬಿಡು. ಅಷ್ಟ್ ಮಾಡು. ನಿನ್ಗೆ ಯಾರೋ ಗಂಟೆ ಹೊಡಿದಾರಂಗೆ ನಾನ್ ನೋಡ್ಕೊಂತೀನಿ. ಏನೋ ಮಾಮೂಲಿ ಬೇಕಾ? ತಿಂಗಳ ಕಳ್ಸೋ ಸಾಲ್ದ? ಮನೇಲಿ ಯಾರ್ದು ಮದುವೆ ಇರ್ಬೇಕು, ಇಲ್ಲ ಮೈನರ್ದಿರ್ಬೇಕು. ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಸ್ಟ್? ನೀನ್ ಎಲ್ಲಿದ್ಯಾ ಅಂತ ಗೊತ್ತಾ? ಮಸಾಣದಲ್ಲಿ ಊತಾಕ್ ಬಿಡ್ತೀವಿ. ರೈಟ್ ಹೇಳಲ್ಲ? ರೈಟ್ ಅಂತ ಹೋಗಕ್ ಬಸ್ ಅಲ್ಲಮ್ಮ, ಪೊಲೀಸ್. ಅಣ್ಣ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಯಾವನು ಪೊಲೀಸರು ಬಂದಿದ್ದ? ಯಾವನವನು? ನಡಿಯ ನೋಡೋಣ. ಯಾವನವನು? ನಮ್ಮನೆ ತನಕ ಬಂದಿರೋ ಪೊಲೀಸು. ನೀನೇನಾ ನನ್ನನ್ನ ಅರೆಸ್ಟ್ ಮಾಡಕ್ ಬಂದಿದ್ಯಾ? ನಾನ್ ಯಾರು ಗೊತ್ತಾ? ಏನ್ ದೊಡ್ಡ ಪುಡಂಗ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಕಣ. ನಾನು ನಿರ್ಧಾರ ಮಾಡೇ ಬಂದಿದ್ದೀನಿ. ನಾನ್ ನಿನಗೆ ಸರೆಂಡರ್ ಆಗ್ತಾ ಇದ್ದೀನಿ. ಅಯ್ಯೋ ಪಾಪಿ, ಸಾಯಿಸ್ತಾನೆ ಅಂತ ಬಂದ್ರೆ ಸರೆಂಡರ್ ಆಗ್ತೀನಿ ಅಂತಾನಲ್ಲ ನಿನ್ನ. ಯಾವ ಸೀಮೆ ಹೊಡಿನ ನೀನು? ಅದ್ ಯಾವನ್ಗ ಬಾಟ್ಲಲ್ಲಿ ತಲೆ ಹೊಡೆದಲ್ಲ ಹಂಗೆ ನನ್ ತಲೆ ಹೊಡಿ. ಬರಲೇ ಬರ. ಅಣ್ಣ ಎತ್ಬಿಡ್ಲಾ? ಯಾಕಣ್ಣ? ನನ್ನಂತ ನಟೋರಿಯಸ್ ರೌಡಿನ ಅರೆಸ್ಟ್ ಮಾಡೋದಿಕ್ಕೆ ಈ ಕಾಂಜಿ ಪಿಂಜಿ ಕಾನ್ಸ್ಟೇಬಲ್ ನ ಕಳ್ಸವ್ರೆ ಅಂದ್ರೆ ಇದ್ರಿಂದ ಏನೋ ಪ್ಲಾನ್ ಇರ್ತೈತೆ. ಮಾಡಿದ್ರೆ ಎನ್ಕೌಂಟರ್ ಅಲ್ಲಿ ಎತ್ತು ಬಿಡ್ತಾರೆ. ನಾವು ಪೊಲೀಸ್, ನಿಂತರ ರೌಡಿಗಳಲ್ಲ. ನೀವು ಪೊಲೀಸ್ನವರು ಒಳಗೊಂತರ ಮೇಲೊಂತರ. ಅದು ಜೈಲ ಮನೆ ಅನ್ನೋದಲ್ಲ, ನಾವು ಬದುಕಿರೋದು ಮುಖ್ಯ. ನೀನ್ ಬದುಕೋದ್ ಮುಖ್ಯ ಅಲ್ವೇನು? ಯಾಕೆ ಅರೆಸ್ಟ್ ಮಾಡ್ದೆ ಅವನ್ನ? ಸದ್ಯ ನೀನ್ ಬದುಕಿದ್ಯಲ್ಲ, ನೀನ್ ಅದೃಷ್ಟ. ದುರಾದೃಷ್ಟ ಸರ್. ರೆಡ್ಡಿ, ನೀನ್ ಯಾರು, ನಿನ್ ಕೆಪಾಸಿಟಿ ಏನು ಅಂತ ಗೊತ್ತಾಗ್ದಲೆ ಈ ಬೆಪ್ ನನ್ ಮಗ ಅರೆಸ್ಟ್ ಮಾಡ್ಬಿಟ್ಟವ್ರೆ. ನೀನ್ ಹೋಗ್ ರೆಡ್ಡಿ, ಹೋಗು. ಪರಂದಮ್ಮಯ್ಯ, ಊರಿಗೆಲ್ಲ ಸ್ಕೆಚ್ ಹಾಕೋ ನನ್ನ ಮಗಾರಿ ನಾನು. ನನಗೆ ಸ್ಕೆಚ್ಚ ನೀವು? ಮುಂದೆ ಹೋಗು ಅಂತ ಕಳ್ಸ್ಬಿಟ್ಟು ಹಿಂದೆ ಎನ್ಕೌಂಟರ್ ಎತ್ಬಿಡೋಣ ಅಂತ. ನನಗ್ ಗೊತ್ತಿಲ್ವನ್ರಿ ರೀ, ಅದೆಷ್ಟು ಸಿನಿಮಾ ನೋಡಿದ್ದೀನಿ. ರಾಮ ನನ್ ಕರ್ಮ ಅನುಭವಿಸು ರೇ. ನಮಗ್ ಗೊತ್ತು ಬಿಡ್ರಿ ನಿಮ್ ನಾಟಕ ಎಲ್ಲ. ಹೋಗ್ಲಿ ಪಾಪ ಲೋಕಾಯುಕ್ತದವ್ರು ಹಾಕೊಂಡ್ಬಿಡ್ತಾರೆ ಅಂತ ಮಾಮೂಲಿನ ಮನೆಗೆ ಕಳ್ಸಿದ್ರೆ ನಮ್ಗೆ ಹಾಲ್ ಕಾಟಿನ? ನಾವೆಲ್ಲೂ ಹೋಗಕ್ಕಿಲ್ಲ, ನಾವ್ ಅಂಡರ್ ಅರೆಸ್ಟ್ ಅಷ್ಟೇ. ತೆಗ್ಯಾ ಬಾಗ್ಲು. ಒಳ್ಳೆ ಕಾಡಂದಿ ಇದ್ದಂಗ ಅವ್ ನೀವ್ನು. ಬರ ಇಲ್ಲಿ, ಅಕ್ಕ ಬೀಗ ಇಲ್ಲಿ. ಸರ್ ಸರ್ ಒಂದ್ ನಿಮಿಷ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್. ಯಾವ ನೀನು? ಎಲ್ಲವನು? ಕರ್ಮಸ್ವ. ನಮಸ್ಕಾರ. ಅವತ್ತು ಹೇಳ್ದಂಗೆ ಇವತ್ತು ನಿನ್ ಕಣ್ಮುಂದೆ ಬಂದು ನಿಂತಿದ್ದೀನಿ. ಅಡ್ರೆಸ್ ಗೊತ್ತಾಯ್ತಾ? ಯಾಕೋ ನನಗೆ ಟಾರ್ಚರ್ ಕೊಡ್ತೀಯಾ? ಈ ಅಡ್ರೆಸ್ ಸಿಗೋವರೆಗೂ ನಾನು ನಿನ್ನ ಫಾಲೋ ಮಾಡ್ತಾನೆ ಇರ್ತೀನಿ. ನೋಡು, ಇವತ್ತು ಬೆಂಜಲ್ ಬಂದಿದ್ದೀನಿ. ಇವತ್ತು ನೀನ್ ಅಡ್ರೆಸ್ ಹೇಳ್ದೆ ಹೋದ್ರೆ ನಾಳೆ ಹೆಲಿಕಾಪ್ಟರ್ ಬರ್ತೀನಿ. ನಾಳೆನೂ ಅಡ್ರೆಸ್ ಹೇಳ್ದೆ ಹೋದ್ರೆ ನಾಡಿದ್ದು ರಾಕೆಟ್ ಅಲ್ಲಿ ಬರ್ತೀನಿ. ಏನು ಇವಾಗ ನನ್ ನೆನ್ಪಾಯ್ತಾ? ಇಷ್ಟ ದಿನ ಎಲ್ಲಿ ಹೋಗ್ಬಿಟ್ಟಿದ್ರಿ? ಅದೆಲ್ಲ ಹೇಳಕ್ಕಾಗಲ್ಲ. ಯಾಕೆ? ಬಿನ್ ಲಾಡನ್ ಹಿಡಿಯಕ್ ಹೋಗಿದ್ರಾ? ಕಾಮಿಡಿ ಮಾಡಬೇಡ ನೀನು. ಯಾಕೆ? ನಮ್ಮಣ್ಣ ದೊಡ್ಡ ರೌಡಿ ಅಂತ ಗೊತ್ತಾಯ್ತಾ? ಹೌದು, ನಮ್ಮಣ್ಣ ಕಣ್ಣು ಹೊಡೆದ್ರೆ ಕಣ್ ಕಿತ್ತಾಕ್ಬಿಡ್ತಾನೆ, ಕೈ ಹಾಕಿದ್ರೆ ಕೈ ಕತ್ತರಿಸ್ಬಿಡ್ತಾನೆ. ಇನ್ನು ಲವ್ ಮಾಡ್ತಾ ಇರೋ ನಿಮ್ಮನ್ನ ನೋಡಿದ್ರೆ ಮುಗಿಸೇ ಬಿಡ್ತಾನೆ ಅಂತ ಭಯನಾ? ನಿಜವಾಗ್ಲು? ಅಯ್ಯೋ ಮುದ್ದು, ಈ ವಿಷಯ ನೀನ್ ಮೊದ್ಲೇ ಹಾಕಿಲ್ಲ ನಂಗೆ. ಏನಾಗಿದೆ ನಿಮ್ಗೆ? ಮೊದ್ಲೇ ನನಗ್ ಭಯ ಆಗ್ತಿದ್ರೆ ನೀವ್ ತಮಾಷೆ ಮಾಡ್ತಿದ್ದೀರಾ? ಭಯನಾ? ಅಯ್ಯೋಚಿ, ಲೈಫ್ ಅಂದ್ಮೇಲೆ ಫುಲ್ ಥ್ರಿಲ್ ಇರ್ಬೇಕು, ಏನೇ ಬಂದು ಫೇಸ್ ಮಾಡ್ಬೇಕು. ಈಗ ನೋಡ್ತಾ ಇರೋ ಡಾಪ್ಕೊಡವಲ್ ತೋದಾಂಡಲ್. ನನ್ನ ತಂಗಿ ಇನ್ನೊಬ್ಬನ ಜೊತೆ ಸುತ್ತಾಳಂತ ನೀನ್ ನನಗೆ ಹೇಳ್ತೀಯಾ? ನೀನು ಮಾಡ್ಬೇಡ. ನನ್ನ ಮುಂದೆ ಹೇಳೋದಕ್ಕೆ ಅದೆಷ್ಟೋ ಚರ್ಬಿ ನನಗೆ. ನನ್ನ ತಂಗಿ ತಂಟೆ ಬರೋರಿಗಿದೆ ಗತಿ. ಯಾರಾದ್ರೂ ನನ್ನ ತಂಗಿನ ಮುಟ್ಟೋ ಧೈರ್ಯ ಮಾಡೋರಿದ್ರೆ ನನ್ನ ಮುಂದೆ ಬರ್ರೋ. To make it break it down, the music will just lose.
make you break it down. The music will just ooze. ಆ ಬೇಟೆ ನಂದು. ಯಾವ್ದ ಬೇಟೆ? ಏಯ್ ಕ್ವಾಟ್ಲೆ, ನಿನ್ ತಂಗಿ ಕಣ್ಣು ನೋಡ್ಬಿಟ್ರೆ ಕಣ್ ಕಿತ್ತಾಕ್ಬಿಡ್ತೀಯಾ? ಕೈ ಹಿಡ್ಕೊಂಡ್ಬಿಟ್ರೆ ಕೈನ ಕತ್ತರಿಸ್ಬಿಡ್ತೀಯಾ? ಈ ಕಡ ಚೂಡು. Watch it make you break it down. The music will just ooze. ಫೈನಲ್ ಟಚ್. ಉಪ್ಪಿಟ್ಟು ತಿಂದ್ಬಿಟ್ಟವಳೆ. ಈಗೇನ್ ಮಾಡ್ತೀಯಾ? ಅರಳೆ ಬಾ 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 ಬಾ. ಇನ್ನು ತೊಯ್ಕೋ. ಗ್ರೇಟ್ ಬಾವ. ಬಾವಾ. ಗ್ರೇಟ್. ನಿನ್ನಂತ ದಿಲ್ಲಿ ಅಂತಾನೆ ಹುಡುಕ್ಬೇಕು ಅಂತಿದ್ದೆ. ಆ ಕೆಲಸ ನನ್ನ ತಂಗಿನೇ ಮಾಡಿ ಮುಗಿಸಿದಾಳೆ. ಮತ್ತೆ ಕತ್ತರಿಸ್ತೀನಿ ಅಂತಂದ್ರೆ ಹಾಗಂದ್ರೆ ನೀನ್ ಹೆದರ್ಕೊಂಡು ಓಡ್ ಹೋಗ್ತೀಯ ಅನ್ಕೊಂಡಿದ್ದೆ. ಸರಿ ಯೋಚನೆ ಮಾಡಿ. ದಿಲ್ ಕಿ ದುನಿಯಾ ಭಾವ, ದಿಲ್ ಕಿ ದುನಿಯಾ. ಎಲ್ಲರ ಮುಂದೆ ನನ್ನ ತಂಗಿನ ಕಿಸ್ ಮಾಡಿದೆ. ನಿನ್ನ ಪ್ರೀತಿನ ನಾನು ಇಷ್ಟಪಟ್ಟೆ. ಇಡೀ ಸಾವನ್ನೇ ಎದುರಿಸಿ ನಿಂತೆ. ನಿನ್ನ ಧೈರ್ಯವನ್ನ ಇಷ್ಟಪಟ್ಟೆ. ಟೋಟಲಿ ನನ್ನ ತಂಗಿಯ ಸೆಲೆಕ್ಷನ್ ಇಷ್ಟಪಟ್ಟಿದ್ದೀನಿ ನಾನು. ವಿದ್ಯಾ, ಇವ್ರನ್ನ ಕರ್ಕೊಂಡೋಗಿ ಟಿಫನ್ ಕೊಡು. ಅಂದ್ರೆ ಆ ಟಿಫಿನ್ ಅಲ್ಲ, ನಿಜವಾಗ್ಲೂ ಟಿಫಿನ್ ಅಥವಾ ಇನ್ಸ್ಪೆಕ್ಟರ್ ಮನೇಲಿ ಕೊಟ್ಟಂತ ರೊಮ್ಯಾಂಟಿಕ್ ಟಿಫಿನ್ ಬೇಕಾ? ಅಯ್ಯೋ, ನಮ್ಗೆ ಆ ಟಿಫನ್ ಬೇಡಮ್ಮ, ನಾರ್ಮಲ್ ಟಿಫನ್ ಸಾಕು. ಇಲ್ಲೋ ಮಿಸ್ ಆಯ್ತು. ಅಣ್ಣ ಅಣ್ಣ, ನಾನು ಹೇಳಿ ಸತ್ಯ ಅಲ್ವಣ್ಣ, ನನ್ನನ್ನು ಉಳಿಸಿ ಅಣ್ಣ. ಸಾಯಿ ಅಂತ ಚುಚ್ಚಿದ್ದೀನಿ, ಸಾಯಿ. ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ವಣ್ಣ. ಅಣ್ಣ ಅಣ್ಣ, ನಾನ್ ಸ್ಟುಡಿಯೋಗ್ರು. ಆದ್ರೆ ಈ ಬಿಲ್ಡಿಂಗ್ ಯಾಕೆ ಅಲ್ಲಾಡ್ತಾ ಇದೆ? ಯಾವ ಸಿಮೆಂಟ್ ಹಾಕಿ ಕಟ್ಟಿರೋದು? ಜುವಾರಿನ. ಜುವಾರಿ ಅಂದ್ರೆ ಸ್ಪೀಡ್ ಆಡೋನಲ್ವಾ, ಅವನ್ ಪರಿಸ್ಥಿತಿನ ಹಂಗೆ ಆಗಿರುತ್ತೆ. ಬಾಗರು 90 ಹಾಕು. ನಾನು 30, 60, 90 ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಿನ್ ಯಾರು ಬಿಡು ಅಂದವರು? ಗಾಂಧಿ. ಅದಕ್ಕೆ ನಾನು ಗಾಂಧಿ ಫೋಟೋಗಳೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಏನಾದ್ರು ಗಾಂಧಿ ಫೋಟೋಗಳಿದ್ರೆ ದಯವಿಟ್ಟು ಸಹಾಯ ಮಾಡಿ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ಎಲ್ಲಿ ತೋರ್ಸು ನೋಡೋಣ. ನಾನು ಯಾಕೆ ಗಾಂಧಿ ಮೇಲೆ ಸುಳ್ಳು ಹೇಳಿ? ಇಲ್ಲೋಣ, 100 ಗಾಂಧಿ, 100 ಗಾಂಧಿ, 50 ಗಾಂಧಿ, 20 ಗಾಂಧಿ, 10 ಗಾಂಧಿ. ನೋಡಿ, ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಕೊಟ್ಟು ಸಹಾಯ ಮಾಡಿ. ನಾನು ಸಹಾಯ ಮಾಡ್ತೀನಿ. ಕೊಡೋಣ ಕೊಡೋಣ. 1000 ಗಾಂಧಿ ಕೊಡಗುರು. ಕೊಡೋಣ ಕೊಡೋಣ. ತುಂಬಾ ಥ್ಯಾಂಕ್ಸ್. ಬನ್ನಿ 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 ಬನ್ನಿ. ತುಂಬಾ ಥ್ಯಾಂಕ್ಸ್. ಎಲ್ರು ಗಾಂಧಿ ಫೋಟೋ ಕೊಟ್ಟು ತುಂಬಾ ಸಹಾಯ ಮಾಡಿದ್ರಿ. ಅದಕ್ಕೆ ಬೋಲೋ ಮಹಾತ್ಮ ಗಾಂಧಿಜಿ ಕಿ, ಬೋಲೋ ಮಹಾತ್ಮ ಗಾಂಧಿಜಿ ಕಿ, ಬೋಲೋ ಮಹಾತ್ಮ ಗಾಂಧಿಜಿ ಕಿ, ಬೋಲೋ ಮಹಾತ್ಮ ಗಾಂಧಿಜಿ ಕಿ. ಇರೋದ್ರಲ್ಲಿ ವಾಸನೆ ಬರಬಾರ್ದು ಅಂತದೊಂದು ಕಾಸ್ಟ್ಲಿಯೆಸ್ಟ್ ಫುಲ್ ಬಾಟಲ್ ವಿಸ್ಕಿ ಕೊಡಮ್ಮ. ಆವಾಗಲೇ 30, 60, 90 ಎಲ್ಲ ಕುಡಿಯಲ್ಲ ಅಂದೆ. 30, 60, 90 ಕುಡಿಯಲ್ಲ ಅಂತ ಹೇಳಿದೆ, ಫುಲ್ ಬಾಟಲ್ ಕುಡಿಯಲ್ಲ ಅಂತ ಹೇಳಿದ್ನ. ಕೊಡು. ಅಣ್ಣ, ನಿನಗೆ 10 ವರ್ಷ ಶಿಕ್ಷೆ ಕೊಡ್ಸಿದಾನಲ್ಲ ಅವನು. ನೀನ್ ಹೊರಗಡೆ ಬರೋದ್ರೊಳಗೆ ಅವನನ್ನ ಹೂತಾಕಕ್ಕೆ 6 ಅಡಿ ಹಳ್ಳ ತೋಡಿ ಅವನ ಬಾಯಿಗೆ 3 ಅಡಿ ಮಣ್ಣು ಹಾಕಿ ಮುಚ್ಚಾಕ್ಬಿಡ್ತೀವಣ್ಣ. ಬೇಡ ಕಣ್ರ, ನಾನು ಒಳಗಡೆ ಇದ್ದಾಗ ಸತ್ರೆ ಬೇರೆ ಕೈಲಿ ಹೊಡ್ಸಾಕ್ದ ಅನ್ಕೋತಾರೆ. ಸ್ವಲ್ಪ ತಡ್ಕೊಳ್ರ, ನಾನು ಆಚೆ ಬರ್ತೀನಿ. ಆಮೇಲೆ ಆ ಕೆಲಸನ ನಾನೇ ಮಾಡಿ ಮುಗಿಸ್ತೀನಿ. ಮೊದ್ಲು ಆ ಸೀನಿಯರ್ ಲಾಯರ್ ನೋಡ್ರಿ, ಫಸ್ಟ್ ನನಗೆ ಬೇಲ್ ಆಗ್ಲಿ, ಆಮೇಲೆ ಎಲ್ಲ ಕೆಲಸ ತಾನಾಗೆ ಆಗ್ತದೆ. ಬೇಲ್ ಮೇಲೆ ಆಚೆ ಬರ್ತೀನಿ, ಆಮೇಲೆ ಇದೆ ಮಾರಿ ಹಬ್ಬ. ಇಡಿಯಟ್ ಸರ್, 25 ಲಕ್ಷ ಕೊಟ್ಟಿರೋನು ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. 25 lakhs. ಯಾರೋ ನೀನು? ಸರ್, ಒಂದ್ ನಿಮಿಷ ಸರ್ ಹೇಳ್ತೀನಿ. ನನ್ನ ವಿಷಯನೇ ಹೇಳಿಲ್ವಾ ಇವ್ರಿಗೆ? ಸರ್, ಅದೇನಂದ್ರೆ ಇವ್ರ ಸಿಸ್ಟರ್ ನಾನೇ 25 ಲಕ್ಷ ಮನಿ ಮಾಡ್ತೀನಿ. 25 ಲಕ್ಷ. ಸರ್, ಅದೇನಂದ್ರೆ ಸರ್, ಒಂದ್ ನಿಮಿಷ ಕಳಿಸ್ಬಿಡ್ತೀನಿ ಸರ್. ಹ್ಞೂ ಸರ್, ಮನಿ ಆರ್ಡರ್ ಬೇಗ ಕಳಿಸ್ತೀನಿ. ಸರಿ ಸರ್, ಸರಿ ಸರ್, ಬರ್ತೀನಿ ಸರ್. ಬಾಯ್ 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 ಬಾಯ್. ಸದ್ಯ ಯಾವನವನು? ಸರ್, ಅವ್ನು ನಮ್ಮ ಬಾವ ಸರ್. ಯಾರಾದ್ರೂ 25 lakhs ಅಂದ್ಬಿಟ್ರೆ ಬಂದ್ಬಿಡ್ತಾನೆ ಸರ್. ಸರ್, ಊದ್ಗಡೆ ಅಂಟಿಸ್ಬಿಟ್ಟು ಕಿವಿಲಿಕ್ಕ ಓಡಾಡ್ತಾನೆ ಸರ್. ಮೆಂಟ್ಲು ಸರ್ ಅದನ್ನ. ಓಕೆ ಸರ್. ಆ ರೆಡ್ಡಿನ ನಾವೇ ಮುಟ್ಟಕ್ಕಾಗ್ಲಿಲ್ಲ, ನೀನ್ ಹೆಂಗ ಅರೆಸ್ಟ್ ಮಾಡ್ದೆ? ನಾನಾ ಅರೆಸ್ಟ್? ಸರ್, ಅವನೇ ಬಂದು ಸರೆಂಡರ್ ಆಗ್ಬಿಟ್ಟ ಸರ್. ಏನೇ ಆಗ್ಲಿ, ನೀನ್ ಗ್ರೇಟು ಸರ್. ಇವಾಗ ಆಶ್ರಮಕ್ಕೆ ಹೋಗಿ ಆ ಸ್ವಾಮಿನ ಹೆಂಗನ ಮಾಡಿ ಅರೆಸ್ಟ್ ಮಾಡ್ಲೇಬೇಕು ಸರ್. ಯಾಕೆಂದ್ರೆ ಅಲ್ಲಿ ಓದೋರೆಲ್ಲ ಡಾಮ್ ಹೆಂಗಬಲ. ಇದೇ ರೀತಿ ರಕ್ತ ವಾಂತಿ ಮಾಡ್ಕೊಂಡು ಸಾಯೋದು. ನಮ್ಮ ಸ್ವಾಮೀಜಿಯವರು ದೈವಾಂಶ ಸಂಭೂತರು. ನಮ್ಮ ಸ್ವಾಮೀಜಿಯವರನ್ನ ಯಾರಾದ್ರೂ ಅರೆಸ್ಟ್ ಮಾಡಕ್ ಬಂದ್ರೆ ಸಾಯೋದು ಖಂಡಿತ. ನಾನ್ ಬರ್ತೀನಿ, ನಿನ್ನ ಅರೆಸ್ಟ್ ಮಾಡದೆ ಬಿಡಲ್ಲ. ಓಂ ರೀಂ ರಾಮ್ ರಂಜಯ್.
ನಮ್ಮ ಎದುರುಗಡೆ ರಕ್ತ ಕಾರ್ ಸತ್ತೋದಂದ್ರೆ ನಾವು ಹೋದ್ರು ರಕ್ತ ಕಾರ್ ಸಾಯದೆ ಸರ್. ಇಂಥ ಸಿಚುವೇಶನ್ ಅಲ್ಲಿ ಅದ್ ಯಾವ್ದೋ ಡೈಲಾಗ್ ಬರುತ್ತಲ್ಲ ಅದ್ ಯಾವ್ದ್ರಿ? ಇದನ್ನೆಲ್ಲ ತಡೆಯೋದಕ್ಕೆ ಒಬ್ಬ ಮಹಾನ್ ಭಾವ ಬರಬಾರ್ದಾ? ಓಯ್ 500 ರೂಪಾಯಿಗೋಸ್ಕರ ಬೆಳಗಿಂದ ಸತ್ತ ತರ ಬಿದ್ದಿದೀವಿ. ನೀನ್ ಸೂಪರ್ ಮ್ಯಾನ್ ತರ ಬಂದ ನಿನ್ಗೆಷ್ಟು? ಅಂದ್ರೆ ನೀವೆಲ್ಲ ಡೂಪ್ಲಿಕೇಟ್ ಪೊಲೀಸಾ? ನೀನು ಒರಿಜಿನಲ್? ಅಯ್ಯೋ ನನಗೆ ಎಲ್ಲೂ ಸಾವಿಲ್ದಂಗ ಆಯ್ತಾ. ನೀನು ಡೂಪ್ಲಿಕೇಟ್, ಪೊಲೀಸು ಡೂಪ್ಲಿಕೇಟ್ ಮಾಡ್ತೀನಿ. ಇವನಿಗೆ ಕಾಸು ಕೊಟ್ಟಿದ ಮನೆಯ ಹತ್ರ ಬರ್ತಾನೆ ಇದ್ದಾನೆ. ಅವನು ಒರಿಜಿನಲ್ ಪೊಲೀಸು. ಯು ಆರ್ ಅಂಡರ್ ಅರೆಸ್ಟ್. ಕ್ಯಾಮ್ರಾ ನೋಡೋ, ನೀನ್ ನನ್ ಜೊತೆ ಸೇರ್ಕೋ. ನಿಂಗ್ ದೇವ್ರು ನೋಡೋ ದಾರಿ ತೋರಿಸ್ತೀನಿ. ಅಯ್ಯೋ ನಿನ್ ಮಗ್ ಬೆಂಕಿಗ ಫಸ್ಟ್ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಹುಡ್ಕೋ. ಒಳ್ಳೆ ಬುದ್ಧಿ ಕೊಡು, ವಿದ್ಯೆ ಕೊಡು, ಆಯಸ್ಸು, ಶ್ರೇಯಸ್ಸು, ಯಶಸ್ಸು ಇವೆಲ್ಲ ಕೊಡು ಅಂತ ನಾನು ಕೇಳೋದಿಲ್ಲ. ನಾನು ಕೇಳ್ತಾ ಇರೋದು ಒಂದೇ, ಸಾವು. ಅದು ಡ್ಯೂಟಿಲಿದ್ದಾಗ. ಇದರಿಂದ ನನ್ನ ಫ್ಯಾಮಿಲಿಗೆ ತುಂಬಾ ಒಳ್ಳೇದಾಗತ್ತೆ, ಹೆಲ್ಪ್ ಆಗುತ್ತೆ. ಪ್ಲೀಸ್ ಸ್ವಾಮಿ. ಹಾಯ್, ಇಲ್ಲಿ ಬಂದು ಕೈ ಮುಗಿಯೋದ್ರ ಬದಲು ಆ ಸಿಕ್ಕಿ ಸ್ವಾಮಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಿನ್ನ ಪ್ರಾಬ್ಲಮ್ ಅದು ಸಾಲ್ವ್ ಆಗ್ತಿತ್ತು. ಕಲ್ಲಿನ ಹಾವ್ಗೆ ಹಾಲರಿಯೋದು, ನಿಜವಾದ ಹಾವು ಕಂಡ್ರೆ ಬಾರ್ಸೋದು. ನೀನು ಹಾಗೇನೆ. ಈ ಕಲ್ ಸ್ವಾಮಿಗಿಂತ ಆ ಕಳ್ ಸ್ವಾಮಿನೇ ಬೆಟರ್. ಇವನ್ ಬದುಕಿರೋವರೆಗೂ ನಾವ್ಯಾರು ಉದ್ಧಾರ ಆಗಲ್ಲ. ದೇವ್ರ ಹತ್ರ ಕೇಳ್ಕೊಳ್ಳಿ, ನಿಮ್ಮ ಆಸೆ ಈಡೇರುತ್ತೆ. ಹಾ, ಏನು ನಮ್ಮಿಬ್ರಿಗೂ ಬೇಗ ಮದ್ವೆ ಆಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡ್ಯಾ? ನೋಡಮ್ಮ, ನನ್ ಮಾತ್ ಕೇಳು. ಏನು ನನ್ನ ಲವ್ ಮಾಡ್ಬೇಡ, ನನ್ನ ಮರ್ತ್ ಬಿಡು, ಬೇರೆಯವ್ರ ಜೊತೆ ಮದ್ವೆ ಆಗು, ಇದೇ ತಾನೇ ನಿನ್ ಡೈಲಾಗು? ನೋಡು, ನಾನು ಪೊಲೀಸು. ಯಾವತ್ತಾದ್ರೂ ಒಂದ್ ದಿವಸ ನಿಮ್ಮ ಮಣ್ಣನ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿ ಬರ್ಬೋದು. ಅರ್ಥ ಮಾಡ್ಕೋ. ನೋ ಭಾವ, ಅಂತ ಪರಿಸ್ಥಿತಿ ಬರೋದಕ್ ಬಿಡೋದಿಲ್ಲ. ನಾವು ನಿಮಗೆ ಸರೆಂಡರ್ ಆಗ್ತಾ ಇದ್ದೀವಿ. ಸರೆಂಡ್ರಾ? ಅಯ್ಯೋ ದಯವಿಟ್ಟು ಬೇಡ ಕಣ್ರಿ. ನೀವು ನನ್ನ ಮರ್ಡರ್ ಮಾಡ್ಬೇಕು. ನೀವು ದೊಡ್ಡ ರೌಡಿ ಆಗ್ಬೇಕು, ಬೆಂಗಳೂರು ಡಾನ್ ಆಗ್ಬೇಕು, ಬಾಂಬೆ ಡಾನ್ ಆಗ್ಬೇಕು, ದುಬೈ ಡಾನ್ ಆಗ್ಬೇಕು, ಹಂಗೆ ಪಾಕಿಸ್ತಾನಕ್ಕೆ ಹೋಗ್ಬೇಕು. ದಯವಿಟ್ಟು ಈ ಕಾನ್ಸೆಪ್ಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಭಾವ, ನನ್ನ ತಂಗಿನ ಪ್ರೀತಿಸಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ನಾವೆಲ್ಲರೂ ಸರೆಂಡರ್ ಆಗ್ತಾ ಇದ್ದೀವಿ. ನನ್ನ ಮಾತು ಅಂದ್ರೆ ಇಟ್ಟಿರೋ ಟೈಮ್ ಬಾಂಬ್ ತರ ಅದು ಸಿಡದೆ ಸಿಡಿಯುತ್ತೆ ಭಾವ. ಕಾಂಪ್ಲೆಕ್ಸ್ ನ ಎಲ್ಲಾ ಕಡೆಯಿಂದ ಪೊಲೀಸ್ನವರು ಕವರ್ ಮಾಡಿದ್ದಾರೆ. ನೀನ್ ತಪ್ಪಿಸ್ಕೊಳ್ಳೋಕ್ ಚಾನ್ಸೇ ಇಲ್ಲ. ಹೊರಗಡೆ ಬಂದು ಸರೆಂಡರ್ ಆಗು. ಸರ್, ಒಳಗಡೆ ಇರೋನು ಯಾರು? ಅವ್ನ ಡಿಮ್ಯಾಂಡ್ಸ್ ಏನು? ಅವ್ನು ಯಾರು ಏನು ಅಂತ ಡೀಟೇಲ್ ಆಗಿ ಗೊತ್ತಿಲ್ಲ. ಅವ್ನ ಡಿಮ್ಯಾಂಡ್ಸ್ 1 ಕೋಟಿ ರೂಪಾಯಿ ಕ್ಯಾಶ್ ಕೊಡ್ಬೇಕು, 2 ಬನ್ನು, 1 ಮಸಾಲಾ ಟೀ. ದಟ್ಸ್ ಆಲ್. ಅವನ್ನ ಹಿಡಿತೀರಾ? ಖಂಡಿತ ಹಿಡಿತೀವಿ, ಆದ್ರೆ ಆಪರ್ಚುನಿಟಿ ಇಲ್ಲ. ಅವನ್ನ ಕಾಂಟ್ಯಾಕ್ಟ್ ಮಾಡಿದೀರಾ? ಮಾಡಿದೀವಮ್ಮ, ಕರೆನ್ಸಿ ಇಲ್ಲ ಅಂತ ಕಾಣುತ್ತೆ. ಓ, ಈಗ ತಾನೇ ರೀಚಾರ್ಜ್ ಮಾಡಿಸಿದ್ವಿ. ಅವನೇ ಮಿಸ್ ಕಾಲ್ ಕೊಡ್ತಾ ಇದ್ದಾನೆ. ಐ ಆಮ್ ಕಾಲಿಂಗ್ ನೋ. ಹಲೋ, ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಹೆಲ್ತ್ ಇನ್ಸ್ಪೆಕ್ಟ್ರಾ ಇಲ್ಲ ಫುಡ್ ಇನ್ಸ್ಪೆಕ್ಟ್ರಾ? ಇಡಿಯಟ್, ಪೊಲೀಸ್ ಇನ್ಸ್ಪೆಕ್ಟರ್. 2 ಬನ್ನು 1 ಟೀ ಕಳಿಸ್ತೀನಿ, ತಿಂತಾ ಇರು. ಒಳಗಡೆ ಬಂದು ಕೋಟಿ ವಿಷಯ ಮಾತಾಡ್ತೀನಿ. ಅವೆಲ್ಲ ಗೊತ್ತಿಲ್ಲ, ಎಲ್ಲ ಒಟ್ಟಿಗೆ ಬೇಕು. ಇಲ್ಲ ಅಂತಾದ್ರೆ ನನ್ ಜೊತೆ ಇವ್ರನ್ನೆಲ್ಲ ಸೇರಿಸಿ ಬಾಂಬ್ ಬ್ಲಾಸ್ಟ್ ಮಾಡಿ ಊಟ ಇಸ್ಬಿಡ್ತೀನಿ. ಹಲೋ, ಕಟ್ ಮಾಡ್ಬಿಟ್ಟ. ಸರ್, ಯಾರೋ ಒಳಗಡೆ ಹೋಗ್ತಾ ಇದಾರೆ. ಅದ್ ನಮ್ ರಘುರಾಮ, ಮಸಾಲಾ ಟೀ ಎಕ್ಸ್ಪರ್ಟ್. ಅಕಸ್ಮಾತ್ ಅವನ್ನ ಯಾರಾದ್ರೂ ಹೊಡೆದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಯಾರು ಸಾವಿಗೆ ಹೆದರಲ್ಲ ರೀ. ಹೈಯರ್ ಆಫೀಸರ್ಸ್ ನೀವು ಒಳಗಡೆ ಹೋಗ್ಲೇ ಇಲ್ಲ. ಹೈಯರ್ ಆಫೀಸರ್ಸ್ ಯಾರು ಒಳಗಡೆ ಹೋಗಲ್ಲ. ನೀವು ಸಿನಿಮಾಗಳಲ್ಲಿ ನೋಡಿಲ್ಲ. ಮುಂದೆ ಬಂದ್ರೆ ನಿನ್ನೂ ಸೇರಿಸಿ ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ. ಎಸ್ ಸರ್. ಸೊ ಪ್ಲೀಸ್, ಸೊ ಪ್ಲೀಸ್, ಸೊ ಪ್ಲೀಸ್ ನನ್ನ ಸಾಯಿಸ್ಬಿಡಿ ಸರ್. ಸರ್, ನನ್ನ ಸಾಯಿಸ್ಬಿಟ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಸರ್, ದಯವಿಟ್ಟು ನನ್ನ ಸಾಯಿಸ್ಬಿಡಿ ಸರ್. ಪಾಪ ಅವ್ರನ್ನ ಮಾತ್ರ ಸಾಯಿಸ್ಬಿಡಿ ಸರ್. ಒಂದು ಪ್ರಶ್ನೆ ಸರ್, 1 ಕೋಟಿ ಓಕೆ ಸರ್. ಈ ಬನುಟಿ ಯಾಕೆ ಸರ್? ಒಂದಿನ ಹಸುವಿನಿಂದ ಅಲಿತಿದ್ದೆ, ಜೇಬಲ್ಲಿ ಕಾಸಿರ್ಲಿಲ್ಲ, ಬನ್ ಕದ್ದೆ. ನನ್ನನ್ನ ಪೊಲೀಸ್ನವ್ರು ಹಿಡಿದು ಲಾಕಪ್ ಹಾಕಿದ್ರು. ಆಮೇಲೆ ಎಲ್ಲೇ ಏನೇ ಆದ್ರೂ ನನ್ನನ್ನೇ ಅರೆಸ್ಟ್ ಮಾಡಿ ನನಗೆ ಬಿಲ್ಡಪ್ ಕೊಟ್ರು.
ಆವತ್ತೇ ಡಿಸೈಡ್ ಮಾಡಿದೆ ಇದೇ ಪೊಲೀಸ್ನವರಿಂದಲೇ ಬಣ್ಣು ಮಸಾಲಾ ಟೀ ತರ್ಸ್ ಕುಡಿಬೇಕು ಅಂತ. ಓ ಸೇಡು ಶಪಥ ಮುಯ್ಯೆ ಮುಯ್ಯೆ ನೀ ಬಿಟ್ಟರು ಅವ ಬಿಡೆ. ಸೂಪರ್ ಸರ್. ಹಲೋ, ಕೋಟಿ ಕೋಟಿ ತಿಂತಾರೋ ಕಾಂಟ್ರಾಕ್ಟರ್ಸ್ನ ಗೌರ್ಮೆಂಟ್ ಆಫೀಸರ್ಸ್ನ ಲೋಕಾಯುಕ್ತರು ಹಿಡಿದು ಕೊಟ್ರು. ಅವ್ರಿಗೆ ಯಾರು ಯಾಕೆ ಶಿಕ್ಷೆ ಕೊಡ್ಸಿಲ್ಲ? ಅಯ್ಯೋ ಪೆದ್ದ, ಹಳ್ಳಿ ಮನೆಗೆ ಹೆಬ್ಬಾಗ್ಲು ಹಿತ್ಲು ಬಾಗ್ಲು ಅಂತ 2 ಬಾಗ್ಲು ಇರಲ್ವೇ? ಹಂಗೆ ನ್ಯಾಯದ ಮನೆಗೆ 2 ಬಾಗ್ಲು ಇರಲ್ವೇ? ಯೋಚನೆ ಮಾಡು. ಹಲೋ ಟೆರರಿಸ್ಟ್. ಏಯ್, ನಾನ್ ಟೆರರಿಸ್ಟ್ ಅಲ್ಲ, ರಘುರಾಮ್. ಹೌದಾ? ಸೇಮ್ ಪಿಂಚ್. ನಾನು ರಘುರಾಮ. ಸ್ವಲ್ಪ ಆ ಕಡೆ ನೋಡು ನೋಡು ನೋಡು. ಆ ಮುದುಕರು, ಆ ಹೆಂಗಸರು, ಆ ಮಗು, ಇವರೆಲ್ಲ ಏನ್ ತಪ್ಪು ಮಾಡಿದ್ದಾರೆ? ಬಿಟ್ಬಿಡ್ಬೋದಲ್ಲ. ನೋಡು, ನೀನು ಇವ್ರನ್ನೆಲ್ಲ ಕೊಂದಿ ಅಂದ್ಕೋ, ನಾಳೆ ಇವ್ರ ಫ್ಯಾಮಿಲಿಯಿಂದ ಒಬ್ಬೊಬ್ಬನು ಟೆರರಿಸ್ಟ್ ಆಗ್ತಾನೆ. ಈ ಮಗು, ಆ ಮಗು, ಅವರೆಲ್ಲರೂ ಇದು ನಮ್ಮ ದೇಶಕ್ಕೆ ಬೇಕಾ? ಯೋಚನೆ ಮಾಡು. ಏನ್ ಗುರು, 2 ಡೈಲಾಗ್ ಅಲ್ಲಿ ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟಿಲ್ಲ. ಗ್ರೇಟ್ ಗ್ರೇಟ್. ಟೀ ತಗೊಳ್ಳಿ, ಟೀ ತಗೊಳ್ಳಿ. ಹಾಗಾದ್ರೆ ಅವ್ರನ್ನೆಲ್ಲ ಕಳಿಸ್ಬೋದಲ್ಲ? ನೀವೆಲ್ಲ ಹೋಗಿ ಹೋಗಿ, ನಮ್ಮ ಅಣ್ಣ ರಘುರಾಮ್ ಹೇಳ್ತವ್ರೆ. ಹೋಗಿ ಹೋಗಿ ಹೋಗಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆದ್ರೆ ಆ ಒಬ್ಬನ ಮಾತ್ರ ಬಿಡಲ್ಲ ನಾನು. ಸಾಯಿಸ್ಬಿಡು. ನೀನಲ್ಲಣ್ಣ, ಅವನು. ಯಾರು? ಅವನ್ ಮಾತ್ರ ಬಿಡಲ್ಲ. ಬಾ ತೋರಿಸ್ತೀನಿ, ಬಾ. ಇವನೇ ನಿನಗೆ ತೊಂದರೆ ಕೊಟ್ನಾ? ಈ ದಡಿಯ ನನಗೆ ಕೇಳಬಾರ್ದನ್ನೆಲ್ಲ ಕೇಳಿ ಕೇಳಿ ಟಾರ್ಚರ್ ಕೊಟ್ಟಿದ್ದಾನೆ. ಇವನು ಮಾತ್ರ ಬಿಡಲ್ಲ ನಾನು. ಯಾರಪ್ಪ ನೀನು? ಯಾರಪ್ಪ? ಇದು ನಿನ್ನ ಬೇಟೆ ಅಲ್ಲ, ಇದು ನನ್ನ ಬೇಟೆ. ತಗೋ ಬನ್ನು. ಅರೆಸ್ಟ್. ಕರ್ಕೊಂಡೋಗಿ ಕರ್ಕೊಂಡೋಗಿ. ಸರ್ ರಘು, ನಮಸ್ತೆ ಸರ್. ಬೇಷ್ ಕಡೆ. ಗಂಡು ಅಂದ್ರೆ ಭೂಪತಿ ಗಂಡು. ಥ್ಯಾಂಕ್ ಯು ಸರ್. ಐ ಅಪ್ರಿಶಿಯೇಟ್ ಮೈ ಬಾಯ್. ಅಂದಂಗೆ ಬಾಂಬೆಲಿ మామ మామ వచ్చేసాను. ಖಾನ್, ಏನಿದೆಲ್ಲ? ಯಾವ್ದೋ ಒಂದ್ ನಾಟಿ ಕೋಳಿ ಬಂದಿತ್ತು, ನಮ್ಮ ಹುಡುಗರೆಲ್ಲ ಬರ್ಗೆಟ್ಟೋಗಿದ್ರು. ಅದಕ್ಕೆ ಒಂದ್ ಸ್ಮಾಲ್ ಜಲ್ಸಾ ಪಾರ್ಟಿ ಅಷ್ಟೇ. ನೀನಿಲ್ಲಿ ಪಾರ್ಟಿ ಮಾಡ್ಕೊಂಡು ಗಂಧದ ಮರ ಕಡ್ಕೊಂಡು ಸಾಗಿಸ್ತಿರೋ, ಅಲ್ಲಿ ರಘುರಾಮ್ ಅನ್ನೋ ಕಾನ್ಸ್ಟೇಬಲ್ ನಮ್ಮನ್ನೆಲ್ಲ ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡಿ ಫ್ರೈ ಮಾಡ್ಕೊಂಡು ತಿಂತಿದ್ದಾನೆ. ರೆಡ್ಡಿನ ಒಳಗ್ ಕಳಿಸ್ದ, ಪಪ್ಪು ಸರೆಂಡರ್ ಆದ. ನಿನ್ನನ್ ಮುಗ್ಸೋದು ಅವನ್ಗೆ ಏನ್ ದೊಡ್ಡ ಕೆಲ್ಸ ಅಲ್ಲ. ಯಾಕೆ ಅಂದ್ರೆ ಅವ್ನ್ ಮುಂದಿನ ಟಾರ್ಗೆಟ್ ನೀನೇ. ನೋಡು, ಅವನ್ ನನ್ ಗುರಿ ಇಡಕ್ ಮುಂಚೆ ನಾನು ಅವ್ನ್ ಗೋರಿ ಕಟ್ತೀನಿ. ಅಷ್ಟ್ ಮಾಡು. ಆದ್ರೆ ಒಂದು, ಸ್ಕೆಚ್ ಹಾಕೋ ಗಂಡ್ಸ್ಗಿಂತ ಹುಚ್ಚೆಪ್ಸೋ ಹೆಂಗ್ಸು ಡೇಂಜರಸ್. ಹುಷಾರ್. ಹೌದೌದು, ಹುಷಾರು. ರಘುರಾಮ್ ಗೊತ್ತಾಗ್ಬಾರ್ದು. ಬೇಬಿ ಗೋಡಿ. ಅಣ್ಣ, ನಾನಂತೂ ಮುದ್ಕನ ಹತ್ರ 25 ಲಕ್ಷ ಇಸ್ಕೊಂಡು ಸೀದಾ ನನ್ ಗಂಡನ್ ಮನೆಗೆ ಹೋಗ್ತೀನಿ. ಅಣ್ಣ, ನಾನು 1 ಲಕ್ಷ. ಗೊತ್ತು ಬಾರ. ನಾನೇನ್ ಕೇಳಲಿ? ಒಳ್ಳೆ ಗಂಡನ್ ಕೇಳು. ಆಯ್ತು ರೀ. ನಾನೇನು ಕೇಳಲ್ಲ ಅಂತ ಚಿಕ್ಕಪ್ಪನ ಹತ್ರ ಹೇಳಿದೀನಿ. ಯಾರು ದುಡ್ಡಿನ ಬಗ್ಗೆ ಮಾತಾಡಿದ್ರು? ದುಡ್ಡು ದುಡ್ಡು ದುಡ್ಡು, ಮನಿ 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 ಮನಿ. ಎಲ್ಲಿ 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 ಎಲ್ಲಿ? ಅಯ್ಯೋ, ನಾನೇ ರೀ. ನೀನಾ? ಮನೆ ಕಾಯಕ್ಕೆ ಪೊಲೀಸು ಇಲ್ಲ. ಬಾ, ಒಂದು 10 ನಿಮಿಷ ನಿಂತು ಅರ್ಜೆಂಟ್ ಮಾತಾಡ್ಬೇಕು. ನಾನು ಬರ್ಲಾ? ಬೇಡಮ್ಮ, ನೀನ್ ಬಂದ್ರೆ ನಿನ್ ತರ ಒಂದು ಚಿಕ್ಕದು ನಾವು ಕರ್ಕೊಂಬರಕ್ಕಾಗಲ್ಲ. ಯಾವ ಪೊಲೀಸರು ಹೊರಗಡೆ ಬರ ಗಂಡಸಾಗಿದ್ರೆ ಇದೇ ಮನೇಲಿ ಹೂತ ಕೊಡ್ಬಾ ಅಂತ ಹೇಳಿ ಕಳ್ಸಿದಾರೆ ನಮ್ ಖಾ. ಯಾರೋ ನೀವು? ಯಾವನ ಅವ್ನ್ ಕಾನು? ನಿಮ್ಮ ಅಪ್ಪ. ಯಾವನ ಮಿಸ್ ಕಡೆ ನನ್ನ ಮಕ್ಳ ಕೊಚ್ಚಾಕ್ಬಿಡ್ತೇವೆ. ಹೇಳಿ ಅವನು ತಪ್ಸ್ಕೊಂಬಿಟ್ಟ. ಇವತ್ತು ಬಚಾವಾಗಿದೆಯಾ? ಸಿಕ್ಕಿದ ದಿನ ಬಿರಿಯಾನಿನೇ. ಅಣ್ಣ, ಏನಣ್ಣ ಇದೆಲ್ಲ? ನಿಮ್ಗೇನಾಗಿಲ್ಲ ತಾನೆ? ಸಾಯ್ದೆ ಬದುಕಿದೀವಪ್ಪ. ಅಲ್ಲಣ್ಣ, ಅದಕ್ಕೆ ನೀವಾದ್ರೂ ಹೇಳಿ. ಏನ್ ಹೇಳದ್ ನಿನ್ ತಲೆ? ನಿನ್ ಹೊರಗಡೆ ಹೀರೋ ತರ ಮೆರೀತ್ಯಾ? ನಿನ್ ಮೇಲಿನ ಕೋಪಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಅಲ್ಲ ನಿನ್ನಿಂದ ನಮ್ಗೆ ಒಳ್ಳೇದಾಗ್ದಿರೋ ಪರವಾಗಿಲ್ಲಪ್ಪ, ಕೆಟ್ಟದಾಗ್ದಿದ್ರೆ ಸಾಕು. ಹಲೋ, ಏನ್ ಹೀರೋ ಸಾಹೇಬ್ರು ಸೈಲೆಂಟ್ ಆಗಿದ್ದೀರಾ? ನೋಡು, ನನ್ನ ಮಾತು ಕೇಳು. ಈ ಪ್ರೀತಿ ಪ್ರೇಮ ನೋಡು, ನನಗ್ ನಿನ್ ಮಾತ್ ಕೇಳಿ ಕೇಳಿ ಸಾಕಾಗಿದೆ. ಇವಾಗ ನಾನ್ ಹೇಳ್ದ ಹಾಗೆ ನೀನ್ ಕೇಳ್ಬೇಕು. ಈಗಿನ ಕಾಲದ ಲವ್ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಸ್ಟಾರ್ಟ್ ಆಗಿ PVR ಅಲ್ಲಿ ಕಂಟಿನ್ಯೂ ಆಗುತ್ತೆ. ನಾನ್ ಮನಸ್ ಕೊಡುವಾಗ ಯೋಚನೆ ಮಾಡ್ಲಿಲ್ಲ, ಕೊಟ್ಮೇಲೆ ಮಾಡಲ್ಲ. ಅದಕ್ಕೆ ನೀನ್ ನನ್ನ ಮದ್ವೆ ಮಾಡ್ಕೊ ಅಂತ ಕೇಳ್ತಾ ಇದ್ದೀನಿ. ನಾನ್ ಮದುವೆ ಮಾಡ್ಕೊಳಲ್ಲ. ಮಾಡ್ಕೊಳ್ದೆ ಏನ್ ಮಾಡ್ತೀಯಾ? ನನ್ ಸತ್ತೋಗ್ತೀನಿ. ನಿನ್ನಂತವ್ರಿಗೆ ಪ್ರೀತಿ ಬೆಲೆ ಗೊತ್ತಿಲ್ಲ. ನಿನ್ನಂತವ್ರು ಬದುಕಿದೇನ್ ಪ್ರಯೋಜನ? ಹೋಗ್ ಸಾಯಿ ಗೂಬೆ. ಜೋಕರ್ ಜೋಕರ್ ಅಲ್ವೋ, ಕಿಂಗು. ಏಯ್, ಅದೇನ್ ಸೌಂಡ್ ನೋಡ. ಬಾಯ್, ಯಾವನೋ ಬದ್ಮಾಶ್ ಬಂದವನ ಬಾಯ್. ನಮ್ ವೆಪನ್ಸ್ ಯಾವ್ದು ಕಾಣಿಸ್ತಿಲ್ಲ ಅಣ್ಣ. ಅಣ್ಣ, ಯಾರು ಕಾಣಿಸ್ತಾ ಇಲ್ಲ ಅಣ್ಣ. ಯಾವನವನು? ಬರೇ ಗನ್ ತಗೊಂಡೋದ್ರೆ ಏನು ಆಗಲ್ಲ, ಫೈರ್ ಮಾಡಕ್ ಬರ್ಬೇಕು. ದಮ್ಮಿದ್ರೆ ಬಾರೋ, ಬಾರೋ. ನಿನ್ನ ಮನೆಗ್ ನುಗ್ಗಿ ಹೆಂಗಸರು ಮಕ್ಕಳನ್ನ ಎದುರಿಸ್ತೀಯನೋ? ನಿಂಗೆ ನಾಚಿಕೆ ಆಗಲ್ವಾ ನಿಂಗೆ? ಅದು ಹಾಳಾಗೋಗ್ಲಿ. ಸಾಮಾನೆಲ್ಲ ಅಥವಾ ಮನೇಲಿರೋ ಸಾಮಾನೆಲ್ಲ ಹೊಡೆದಾಕ್ತಿರಲ್ಲೇ. ಇನ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ, ಗ್ಯಾರಂಟಿ ಮುಗಿಲ್ಲ. ನಿಮಗೆ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಬಾ, ಏನವನು ಗನ್ನ ಬಾಂಬ್ ತರ ಎಸಿತವನೆ. ನಮ್ ತಾಯಣ್ಣವನು ಇನ್ಸ್ಪೆಕ್ಟರ್ ಆಗಲ್ಲ ಕಣೋ. ಯಾವ ಕಾಮಿಡಿ ಕಾನ್ಸ್ಟೇಬಲ್ ಕಣ. ರಘುರಾಮ, ಸತ್ಯನಾರಾಯಣ ಸ್ವಾಮಿ ಪ್ರಸಾದ್ ತಿನ್ಕೊಂಡ್ ಬೆಳೆದಿದ್ದೀನಿ. ಇವನ್ನೇನು ಮಾಡಕ್ಕಾಗಲ್ಲ. ಇದು ಕಾಂದು ಅಡ್ಡ, ಚಕ್ರವ್ಯೂಹ ಇದ್ದಾಗೆ. ಚಕ್ರಕ್ಕೆ ಸಿಗಾಕೊಂಡ್ ಸತ್ತವನ ಲಕ್ಷ್ಮಣ ಅಣ್ಣ. ಲಕ್ಷ್ಮಣನ ಸಾಯಿಸ್ದಂಗ್ ನಿನ್ನ ಸಾಯಿಸಿ ನಿನ್ನ ಶ್ರೀಲಂಕಾ ಕಳಿಸ್ಬಿಡ್ತೀನಿ. ಅಲ್ಲ, ನನ್ನ ಕೈಯಿಂದ ಉಸೆ ಬಚಾವ್. ಹೇ, ನಿನ್ ಬಿಡಲಕ್ಕ, ನೀನು ಹೊಡೆದೇ ಹೊಡಿತೀನಿ. ರಾಮಾಯಣ ಮಹಾಭಾರತ ಮಿಕ್ಸ್ ಮಾಡ್ತೀಯನೋ? ತಪ್ಪಾಯ್ತಣ್ಣ. ಅಷ್ಟು ಅಲ್ದೆ ನನ್ನ ಶ್ರೀಲಂಕಾ ಕಳಿಸ್ತೀಯಾ? ನಿನ್ನ ಬಿಡಲ್ಲ, ನಿನ್ನ ಹೊಡೆದೇ ಹೊಡಿತೀನಿ. ಜೈ ಆಂಜನೇಯ. ಇವನ ಹತ್ರ 2 ಗನ್ನಿಂದ ಹೊಡಿರೋಣ.
ಕಿತ್ಕೊಂಡ್ರೆ ಅವನ ಹತ್ರ ಅವ್ರನ್ನೆಲ್ಲ ಹೊಡೆದಿದ್ಯಾಕ ಗೊತ್ತಾ? ನಮ್ಮ ಮನೆಗೆ ನುಗ್ಗಿದ್ದಕ್ಕೆ ನನ್ನ ಲಂಕೆ ಕಳಿಸ್ತೀಯಾ? ನನ್ನ ಶ್ರೀಲಂಕಾ ಕ್ರಿಕೆಟ್ ಟೀಮ್ ತಗೋ. ಖಾನ್ ಶೂಟ್ ಮೀ, ಕಿಲ್ ಮೀ, ಕಮಾನ್ ಖಾನ್, ಕಿಲ್ ಮೀ. ಖಾನ್ ನನ್ನ ಸತ್ತೋದ್ರೆ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ. ಖಾನ್ ರಾಮಂ ಸತಿ, ರಾಮಂ ಸತಿ, ರಾಮಂ ಸತಿ. ಖಾನ್ ಯಾಕೆ ಖಾನ್? ತಗೋ ಕಿಲ್ ಮೀ. ಅಮ್ಮಿ ಜಾನ್ ಆಡಕ್ಕೂ ನಮ್ ತಾಯಡಕ್ಕೂ ನಾನು ಕನ್ಫ್ಯೂಸ್ ಆಗ್ಬಿಡತ್ ಗುರು. ಅಲ್ಲ, ಆ ಕಡೆಯಿಂದ ನೀನ್ ಹೊಡೆದ್ರು ಫೈರ್ ಆಗುತ್ತೆ, ಈ ಕಡೆಯಿಂದ ಹೊಡೆದ್ರು ಫೈರ್ ಆಗುತ್ತೆ, ಹಿಂದೆಯಿಂದನೂ ಫೈರ್ ಆಗುತ್ತೆ. ಇದನ್ನ ಕೊಟ್ಟು ಹೊಡಿ ಅಂದ್ರೆ ಮುಂದೆ ಹೋಗೋ ಬುಲೆಟ್ ಇದ್ದದ ಬರಲ್ಲ, ಸ್ಟ್ರೈಟ್ ಆಗಿ ಬರುತ್ತೆ. ನೋಡು, ನಿನ್ನ ಬಿರಿಯಾನಿ ಮಾಡ್ತೀರಲ್ಲ, ನಮ್ ತಾಯಡ ಮಾಡಲ್ಲ. ರಾಮ ಲಕ್ಷ್ಮಣ ಚಕ್ರವ್ಯೂಹ ಅದು ಮಿಕ್ಸ್ ಮಾಡಲ್ಲ ಗುರು. ಕಾಣಲ್ಲ ಗುರು, ಕಾಂಪೌಂಡ್ರು. ನಿನ್ನ ಕಮಿಷನರ್ ಗುರು. ಇನ್ಮೇಲೆ ಏನಾದ್ರು ನಾನು ತಪ್ಪು ಮಾಡಿದ್ರೆ ನಿನ್ ಮಲೆಯಿಂದ ಫೈರ್ ಮಾಡಿ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ. ಬುಲೆಟ್ ಇಲ್ಲ. ಖಾನ್ ಖಾನ್ ಓಡಬೇಡ. ಖಾನ್ ಖಾನ್ ನಿಂತ್ಕೋ, ನಿಂತ್ಕೋ. ಖಾನ್ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ರಾಮ ಲಕ್ಷ್ಮಣ ಶತ್ರುಘ್ನ ಸಿನ್ಹಾ ನಿಲ್ಲಲ್ಲ ಕಣಲ್ಲ. ಅಲ್ಲ, ನನ್ನ ಸಾಯಿಸ್ಬಿಡು. ಅಲ್ಲಾಕಿ ಕಸಂ, ನಾನು ನಿನ್ ತಂಟೆ ಬರಲ್ಲ, ಬಿಟ್ಬಿಡಲ್ಲ. ನಿಂತ್ಕೊಳ ಖಾನ್. ನನ್ನ ಸಾಯಿಸ್ಬಿಡು. ಟ್ರೈನ್ ಸಿಗಾಕೊಂಡ್ ಸತ್ತೋಗು. ಸೂಪರ್. ದೇವ್ರಿದಾನೆ, ಯಾರು ನಂಬ್ಕೋಬಾರ್ದು. ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಅಯ್ಯೋ, ಏನ್ರಿ ಕೋಪದಲ್ಲಿ ಏನೋ ಒಂದ್ ಮಾತು ಹೇಳ್ದೆ, ಅದಕ್ಕೋಸ್ಕರ ಸಾಯ್ಬೇಕಾ? ಪ್ಲೀಸ್ ಬೇಡ, ಬಂದ್ಬಿಡ್ರಿ, ಬಂದ್ಬಿಡಿ. ನನ್ ಮಾತು ಕೇಳ್ರಿ, ಪ್ಲೀಸ್ ಬಂದ್ಬಿಡ್ರಿ. ರೌಡಿನೂ ಸಾಯಿಸ್ಲಿಲ್ಲ, ರೈಲು ಓದ್ಲಿಲ್ಲ. ನಾನು ಭಕ್ತಪ್ಪ ಅಲ್ಲ, ಅದನ್ನ ಸಾಯ್ದೆ ಇರಕ್ಕೆ. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಪ್ಪ. 1,500 ಜನರ ಪ್ರಾಣ ನೀನ್ ಕಾಪಾಡಿದ್ಯಾ. ನಾನಾ? ಹೌದು ಸರ್, ಇಲ್ಲಿ ನೋಡಿ. ನಿನ್ನ ಹೆತ್ತ ತಾಯಿ ಹೊಟ್ಟೆ ತಣ್ಣಗಿರ್ಲಪ್ಪ. ನಿನ್ನ ದೇವ್ರು 100 ಕಾಲ ಚೆನ್ನಾಗಿಟ್ಟಿರ್ಲಪ್ಪ. ಅಲ್ಲ, ಸಾವು ಅಂದ್ರೆ ಹೆದರಲ್ಲ ನೀವು? ಮದ್ವೆ ಅಂದ್ರೆ ಯಾಕೆ ಹೆದರ್ತೀರಾ? ಏನಾಗ್ಬಿಡುತ್ತೆ? ಏನಾಗ್ಬಿಡುತ್ತೆ ಭಾವ, ಏನಾಗುತ್ತೆ? ನಾನ್ ಸತ್ತೋಗ್ತೀನಿ, ಬೇಗನೆ ಸತ್ತೋಗ್ತೀನಿ. ಏನ್ ಹೇಳ್ತಾ ಇದ್ಯಾ? ಹೌದು ಸರ್, ನಂಗೆ ಬ್ರೈನ್ ಟ್ಯೂಮರ್ ಸರ್. ನೀನೇನು ಯೋಚನೆ ಮಾಡಬೇಡ, ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಉಳಿಸ್ಕೋತೀನಿ. ನನ್ನ ಕಾಪಾಡೋಕೆ ದೇವರಿಂದನೇ ಸಾಧ್ಯ ಇಲ್ಲ ಅಂದಮೇಲೆ ಪ್ರೀತಿ ಕರುಣೆ ಹಣದಿಂದ ಸಾಧ್ಯನಾ? ಇಲ್ಲ ಸರ್, ನಾನು ಜಾಸ್ತಿ ಅಂದ್ರೆ 2 ದಿನನೋ 3 ದಿನನೋ ಅಷ್ಟೇ ಸರ್. ಸರ್, ನನಗೊಂದು ಸಹಾಯ ಮಾಡ್ತೀರಾ ಸರ್? ಏನ್ ಹೇಳಪ್ಪ? ಸರ್, ಡ್ಯೂಟಿ ಮೇಲಿದ್ದಾಗ ಸತ್ರೆ 25 ಲಕ್ಷ ಕೊಡ್ತಾರಂತೆ. ನೀವು ಸ್ವಲ್ಪ ಓಡಾಡಿ ಆ ದುಡ್ಡನ್ನ ನಮ್ಮ ಮನೆಗೆ ತಲುಪಂಗ್ ಮಾಡ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಪ್ಲೀಸ್ ಸರ್. ನಮ್ಮ ಮನೆಯವರೆಲ್ಲ ತುಂಬಾ ನಾಟಕ ಆಡ್ತಾರೆ ಸರ್, ನಂಬೇಡಿ ಸರ್. ಸರ್, ಸಿನಿಮಾದಲ್ಲಿ ಮುಖಕ್ಕೆ ಬಣ್ಣ ಹಾಕಿದ್ರೆ ನಮ್ಮ ಮನೆಯವ್ರು ನಾಲ್ಗೆಗೆ ಬಣ್ಣ ಹಾಕ್ತಾರೆ ಸರ್. ಜಾಸ್ತಿ ಕಾಸು ಕೊಡ್ಬೇಡಿ ಸರ್. ಈಗಲೂ ತಮಾಷೆ ಏನೋ? ನನ್ನ ಲೈಫೇ ಕಾಮಿಡಿ ಸರ್. ಲೈಫಲ್ಲೂ ಕಾಮಿಡಿ, ಸಾವಲ್ಲೂ ಕಾಮಿಡಿನಾ? ಏನ್ ಮಾಡೋದು ಸರ್, ಸಾವನ್ನ ಬಾ ಅಂತ ಕರೆಯಕ್ಕಾಗಲ್ಲ, ಬಂದಾಗ ದೂರ ತಳ್ಳಕ್ಕಾಗಲ್ಲ, ಬರೋದನ್ನ ಸಂತೋಷವಾಗಿ ಸ್ವೀಕರಿಸ್ಬೇಕು. ನಿಮ್ಮ ಆಶೆ. ನಾನು ಬರ್ತೀನಿ ಸರ್. ಮೈ ಡಿಯರ್ ಆಫೀಸರ್ಸ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಪ್ರಾಣ ಹೋದ್ರೂ ಸರಿ ನಾಗರಿಕರ ಪ್ರಾಣನೇ ಮುಖ್ಯ ಅಂತ ಹೇಳಿ ತನ್ನ ದಕ್ಷತೆಯನ್ನ ಪ್ರೂವ್ ಮಾಡಿ ತೋರಿಸಿದಾನೆ. ರಘುರಾಮ್ನ ಈ ಸಾಧನೆಯನ್ನ ಗುರುತಿಸಿ ಸರ್ಕಾರ ಅವನಿಗೆ ಪ್ರಮೋಷನ್ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ರಘುರಾಮ್. ಇರ್ಲಿ ಬಿಡಿ ಸರ್. ಶೇಕ್ ಹ್ಯಾಂಡ್ ಮಾಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಟ್ಸ್. ಇರ್ಲಿ ಬಿಡಿ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.
ಗುಡ್ ಲಕ್. ಬೈ ದ ಬೈ ಮಿಸ್ಟರ್ ರಘುರಾಮ್, ನನ್ನ ಮಿಸಸ್ ಸ್ಟಿಫನ್ಗೆ ಮನೆಗೆ ಬರಕ್ಕೆ ಹೇಳಿದ್ದಾನೆ. ನಿಮ್ಮನೇರುನಾ? ಹೌದ್ರಿ. ರಘು, ಕೆಲವರಿಗೆ ಮೈ ಮೇಲ್ ಮಚ್ಚೆ ಇರುತ್ತಂತೆ, ಆದ್ರೆ ಆ ದೇವ್ರು ನಿನಗೆ ಮಚ್ಚೆ ಒಳಗೆ ಮೈ ಮಾಡಿ ಇಟ್ಬಿಡೋನೆ. ಕಳ್ಳ. ಈ ದಂಡು ಕುಂಡಿಗಳು ಹಾರಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ, ಬೇರೆ ಕೆಲಸ ಇಲ್ಲ ಅವ್ರಿಗೆ. ಮೊದ್ಲು ನನ್ನನ್ನು ಅರೆಸ್ಟ್ ಮಾಡಿದ್ನಲ್ಲ ಕಾನ್ಸ್ಟೇಬಲ್, ಅವನು ಬಾಡಿಗೆ ಹಾಕ್ಬೇಕು ಹಾರ, ಆಮೇಲೆ ನನಗೆ ಹಾರ. ಅವ್ನ್ಗೇನು ಮಾಡಬೇಡಿ ಅಂತಿದ್ರಿ, ಅದಕ್ಕೆ ಬದುಕಿದಾನೆ. ಇಲ್ಲ ಅಂತಿದ್ರೆ ಆಗ್ಬಿಟ್ಟಿದ್ದಕ್ಕೆ ಈಗ ಹೀರೋ ತರ ಮೆರಿತಿದ್ದಾನೆ. ಒಳ್ಳೇದಾಯ್ತು ಬಿಡ, ಪಾಪ್ಯುಲಾರಿಟಿಲಿರೋ ನೆತ್ತದ್ರನೆ ನಮಗೂ ಮಾರ್ಕೆಟ್. ಅಯ್ಯೋ ನೀವ್ಯಾಕೆ ಬರ್ತೀರಣ್ಣ? ಕುರಿ ತರ ಹೇಳ್ಕೊಂಡ್ ಬರ್ತೀವಿ, ನೀವೇ ತಲೆ ಕಡಿದೆ. ನಿಂತ್ಕೊಳ, ನೋಡ ಕಂಬು ತರ ಇದೆಯಾ ನಿನ್ ಕಿಸಿಯದ್ ನೋಡಿದ್ದೀನಿ. ಅಣ್ಣ ಏನ ಮ್ಯಾಟ್ರ್ ಮುಗಿಸಿದ್ರೆ ಕಾನ್ ಅವ್ನ್ ಗ್ಯಾಂಗ್ಗೆ ಐಟಮ್ ಸಾಂಗು ಪಾರ್ಟಿ ಎಲ್ಲ ಕೊಡ್ತಾನಂತೆ. ಚಪ್ಲಿ ನೋಡಿದ್ದೀನಿ, ವಾಗ ಕಾನ್ಸ್ಟೇಬಲ್ ಎತ್ತದ್ ನೋಡ್ರ. ನಿನ್ನೆ ಒಂದು ಸುಪಾರಿ ಮ್ಯಾಟ್ರ್ ಮಾತಾಡಿದ್ದೆ ಗೊತ್ತಾ? ಯಾವುದು? ಸಾದಾನ, ಕಲ್ಕತ್ತಾನ, ಬನಾರಸ, ಫೋರ್ಟ್ ವೆಟಿನ? ಹೇಯ್, ನೀನೇನ್ ಕಿಲ್ಲರು, ಬೀಡ ಅಂಗಡಿ ಓನರ್? ಕಿಲ್ಲರ್, ಅದು ನಮ್ ಡೀಲ್ ಕೋಡ್. ನಮ್ಗದೆಲ್ಲ ಗೊತ್ತಾಗಲ್ಲಪ್ಪ, ನಾನ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನೀನು ಒಬ್ಬನ ಎತ್ತಬೇಕು. ನಾನು ಹೇಳಿದ ಜಾಗದಲ್ಲಿ ಫೋಟೋ ಪೇಮೆಂಟ್ ಇಟ್ರೆ ಕೆಲಸ ಫಿನಿಶ್. ಎಲ್ಲಿಡ್ಲಿ? ಇದೇ ಕಾಂಪ್ಲೆಕ್ಸ್ ಅಂಡರ್ಗ್ರೌಂಡ್ ಅಲ್ಲಿ ಒಂದು ಇಂಡಿಕಾ ಕಾರು 666 ನಿಂತಿದೆ. ಆ ಕಾರ್ ಡಿಕ್ಕಿನಲ್ಲಿಟ್ಟು ಕಾಂಪ್ಲೆಕ್ಸ್ ಒಳಗಡೆ ಹೋಗು. 666 ಡಿಕ್ಕಿ? ಓಕೆ. ನಾಳೆಯಿಂದ ನಿನ್ನ ಬರೀ ಫೋಟೋದಲ್ಲೇ ನೋಡ್ಬೇಕು ಮರಿ. ದೇವ್ರೆ, ಇನ್ನು ನನ್ನ ನೀನು ಕಾಪಾಡಕ್ಕಾಗಲ್ಲ. ನೀನಿರೋ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ. ಎಂಜಾಯ್ ಮಾಡೋಣ. ಇನ್ನು ಮುಗಿದೋಯ್ತು. ಹೆಂಗಾದ್ರೂ ಪ್ಲಾನ್ ಮಾಡಿ ಆ ಪೆಕ್ಕ ಪೊಲೀಸ್ಗೆ ಹೊಡೆದು ನಮ್ಮಣ್ಣ ರೆಡ್ಡಿಗೆ ಹೇಳಿ ಐಟಮ್ ಸಾಂಗು ಪಾರ್ಟಿ ಎರಡು ಕಿಸ್ಕೋಬೇಕು. ಒಬ್ಬನೇ ಬರ್ತಾವನೆ, ಒಬ್ಬೊಬ್ನೇ ಹೋಗಿ ಹೊಡಿಬೇಕು. ಎಲ್ಲ ಒಟ್ಟಿಗೆ ಹೊಡಿಬೇಡಿ. ಬನ್ನಿ 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 ಬನ್ನಿ, ಎಲ್ಲ ಬನ್ನಿ. ಎದ್ದಳ. ತುಂಬಾ ನೈಸ್ ಆಗಿದೆ, ಜಾರ್ ಬಿದ್ರೆ ಗುಬ್ರ ಹಾಕೊಂಡ್ಬಿಡ್ತೀರಾ. ಬಿ ಕೇರ್ಫುಲ್. ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಟುಡೇ ಇಸ್ ಔಟ್. ನಾನಿವತ್ತು ಹೊರಟೆ. ಆಗಲ್ಲ. ಆಹಾ, ಕುಂಟ ಕುರಿಗೆ ಜಾರ ಬಂಡಿ. ಅಂತ ಎಂತ ನಾನು ಸತ್ತೆ, ನನ್ನ ಜನ್ಮ ಸಾರ್ಥಕ ಆಯ್ತು. ಶಿವಪ್ಪ, ಪಾರ್ವತಿ, ನಾರದ, ವಿಷ್ಣು, ಅಮ್ಮ ತಾಯಿ, ನಮ್ಮನೆಗೆ 20 ಲಕ್ಷ ಕಳಿಸ್ಬಿಡಿ. ನಮೋ ನಮಃ. He is talking, yeah. He is out of danger. I think it is head injury. That's why he is grumbling. Better we call ambulance. ಅಯ್ಯಯ್ಯೋ, ಗೌರ್ಮೆಂಟ್ನವ್ರು ಮಿಡ್ಲ್ ಸ್ಕೂಲ್ ಇಂದ ಇಂಗ್ಲಿಷ್ ತರಬೇಕು ಅಂತಿದ್ರೆ ಇಲ್ಲಾಗ್ಲೇ ಸ್ವರ್ಗ ಪೂರ್ತಿ ಇಂಗ್ಲಿಷ್ ಮೀಡಿಯಂ ಮಾಡ್ಬಿಟ್ಟಿದೆಯಲ್ಲಪ್ಪ. ಹಲೋ, ನಾವೆಲ್ಲ ಕಾನ್ವೆಂಟ್ ಸ್ಕೂಲ್ ಟೀಚರ್ಸ್, ಇಲ್ಲಿ ಸ್ಕೂಲ್ ಡೇ ಫಂಕ್ಷನ್ ನಡೀತಾ ಇದೆ. ನಿಮಗೆ ಏಟ್ ಬಿದ್ದು ಗ್ರೌಂಡ್ ಅಲ್ಲಿ ಬಿದ್ದಿದ್ರಿ.
ಅಯ್ಯಯ್ಯೋ ಇಲ್ಲೂ ಮೋಸ ಆಗ್ಬಿಡ್ತು. ನಥಿಂಗ್ ಟು ವರಿ, ಈಸ್ ಆಲ್ ರೈಟ್. ಸದ್ಯಕ್ಕೆ ಏನು ಆಗ್ಲಿಲ್ವಲ್ಲ ಡಾಕ್ಟ್ರೆ, ನಮಗ್ ಪ್ರೋಗ್ರಾಮ್ ಟೈಮ್ ಆಯ್ತು, ನಾವಿನ್ ಬರ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಬಸ್ ಸಿಗುತ್ತೋ ಇಲ್ವೋ? ಸಿಗದೆ ಹೋದ್ರೆ ನಡ್ಕೊಂಡು ಹೋಗೋಣ, ನಡೀರಿ. ದೇವ್ರೆ ನಮ್ ತಾಯಿನ್ ಕಾಪಾಡಪ್ಪ, ನಿಂಗ್ 1001 ರೂಪಾಯಿ ಕಾಣಿಕೆ ಹಾಕ್ತೀನಿ. ಬಂದೇ ಬಿಟ್ರು. ದೇವ್ರೆ ಪ್ಲೀಸ್ ಒಂದ್ ನಿಮಿಷ ಒಳಗ್ ಬಂದ್ ನಮ್ ತಾಯಿ ನೋಡ್ಬಿಟ್ಟು ಹೋಗಯ್ಯ. ಪ್ರೋಗ್ರಾಮ್ ನಮಗ್ ಲೇಟ್ ಆಯ್ತು. ಭಗವಂತ ಏನಪ್ಪಾ ನಿನ್ನಿಲೆ, ಬದುಕ್ಬೇಕು ಅಂತ ನಾನು ಸಾಯಿಸ್ತೀಯ, ಸಾಯ್ಬೇಕು ಅಂತ ನಾನು ಬದುಕ್ತೀಯ. ಅಯ್ಯ ನೀ 100 ವರ್ಷ ಬಾಳ್ತೀಯಪ್ಪ. ಯಾವನ ನಾಳೆ ನಾಡ್ದ ಸಾಯ್ತಿ ನಾನು. ಸರ್ ನೀವಾ? ಯಾಕೆ ಸರ್? ಸಾರಿ ರಘು, ನಿನ್ನ ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನನ್ಗೊಳ್ದಿಲ್ಲಪ್ಪ. ಸರ್ ಏನಾಯ್ತು ಸರ್? ಬ್ರೈನ್ ಟ್ಯೂಮರ್ ಆಗಿರೋದು ನಿನಗಲ್ಲಪ್ಪ, ನನಗೆ. ಸರ್ 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 ನಿಜನಾ ಸರ್? ಅವತ್ತು ನೀನ್ ಟೆಸ್ಟಿಗೆ ಬಂದಾಗ ಬ್ಲಡ್ ಸ್ಯಾಂಪಲ್ಸ್ ಚೇಂಜ್ ಮಾಡಿದ್ದು ನಾನೇ. ಯಾಕಂದ್ರೆ ನನಗೆ ಟ್ಯೂಮರ್ ಇರೋ ವಿಷಯ ಮೊದಲೇ ಗೊತ್ತಿತ್ತು. ಬೇರೆಯವ್ರಿಗೆ ಗೊತ್ತಾದ್ರೆ ಎಲ್ಲರೂ ನನ್ನ ಮೇಲೆ ಪ್ರೀತಿ ಬಿಟ್ಟು ಅನುಕಂಪ ತೋರಿಸ್ತಾರೆ, ನಾನು ಸಂತೋಷವಾಗಿರೋಕ್ಕಾಗಲ್ಲ ಅಂತ ಹೀಗೆ ಮಾಡಿದೆ. ಎಲ್ಲರೂ ನೀನು ತಮಾಷೆ ಮಾಡ್ತಾ ಇದ್ರು. ಹೌದು ಸರ್, ನಿನ್ನ ಲೈಫು ಹಾಗೆ ಆಗೋಯ್ತು. ಅಂದ್ರೆ ಸಾಯಲ್ಲ ನಾನು. ಅಯ್ಯೋ ಥ್ಯಾಂಕ್ ಯು ಸರ್. ಸಾಯ್ಬೇಕಾಗಿರೋ ನಾನು. ಅಯ್ಯೋ ಸರ್ ಎಂತ ಸುದ್ದಿ ಹೇಳ್ರಿ ಸರ್, ನಿಮ್ ಬಾಯಿಗೆ ಸಕ್ಕರೆ ಹಾಕ. ಸರ್ ಸಾರಿ ಸರ್, ನನ್ ಖುಷಿಲಿ ಏನು ಗೊತ್ತಾಗ್ಲಿಲ್ಲ ಸರ್, ನಿಮ್ಮನ್ನ ಮರ್ತುಬಿಟ್ಟೆ ಸರ್. ನಾನು ಸತ್ತೋಗ್ತೀನಿ ಅಂತ ಸಿಕ್ಕಾಪಟ್ಟೆ ಭಯ ಆಗಿತ್ತು ಸರ್. ನೀನ್ ಸಂತೋಷವಾಗಿರು, ನೀನ್ ಸಾಯಲ್ಲ. ಅವ್ನ್ ಸಾಯಲೇಬೇಕು. ನಾನು ಬೇಲ್ ಮೇಲೆ ಆಚೆ ಬಂದಿದ್ದೀನಿ. ನಾನು ಮತ್ತೆ ಒಳಗಡೆ ಹೋಗೋದ್ರೊಳಗೆ ಅವ್ನ ಹೆಣ ನೋಡ್ಕೊಂಡೇ ಹೋಗ್ಬೇಕು. ಸ್ಟೇಜ್ ಮೇಲೆ ಬರ್ತಾನೆ, ಯಾವುದೇ ಕಾರಣಕ್ಕೂ ಗುರಿ ಮಿಸ್ ಆಗ್ಬಾರ್ದು. ಓಕೆ ಬಸ್. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ನನ್ನ ಸಹೋದ್ಯೋಗಿಗಳೇ, ರಘುರಾಮ್ ಅವರೇ, ಸಭಿಕರೇ ಹಾಗೂ ವಿಶೇಷ ಆಹ್ವಾನಿತರೆ, ನಮ್ಮ ರಘುರಾಮ್ ಅಯ್ಯೋ ದೇವ್ರೆ, ನನ್ನ ಸಾಯಿಸಿ ಅಂತ ನಾನೇ ಸುಪರಿ ಕೊಟ್ಟೆ. ದೇವ್ರೆ ನಾನು ಬದುಕಬೇಕು. He is not only an efficient constable but also a great human being. ನಮ್ಮ ಡಿಪಾರ್ಟ್ಮೆಂಟ್ ನಿಂದ ಅವನಿಗೆ ಯಾವುದೇ ಕೆಲಸನ ಒಪ್ಪಿಸ್ಲಿ, ಆ ಕೆಲಸನ ನ್ಯಾಯ ನೀತಿ ನಿಷ್ಠೆಯಿಂದ ತನ್ನ ಜೀವನೇ ಪಣ ಇಟ್ಟು ಮಾಡ್ತಕ್ಕಂತ ಒಬ್ಬ ಕಾನ್ಸ್ಟೇಬಲ್ ಅಂತಂದ್ರೆ ಅದು ನಮ್ಮ ರಘುರಾಮ್. ರೆಡ್ಡಿ ಅನ್ನೋ ನಟೋರಿಯಸ್ ರೌಡಿನ ಹಿಡಿಯೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನ ಎಂತೆಂತ ಆಫೀಸರ್ಸ್ಗಳು ಹೆದರ್ತಾ ಇದ್ದಾಗ ನಮ್ಮ ರಘುರಾಮ್ ಅವನ್ನ ಅರೆಸ್ಟ್ ಮಾಡಿದಾನೆ. ಖಾನ್ ಅನ್ನೋ ಖತರ್ನಾಕ್ ಕ್ರಿಮಿನಲ್ ನಮ್ಮ ರಘುರಾಮ್ಗೆ ಹೆದರ್ಕೊಂಡು ಊರ್ ಬಿಟ್ಟೆ ಓಡ್ ಹೋಗಿದ್ದಾನೆ. ಪಪ್ಪು ಅನ್ನೋ ಪಂಟರು ತಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ನಮ್ಮ ರಘುರಾಮ್ಗೆ ಸರೆಂಡರ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಸ್ವಾಮೀಜಿ ಅಂತ ಹೇಳ್ಕೊಂಡು ಅನಾಚಾರಗಳನ್ನ ಏನ್ ಮಾಡ್ತಾವನ್ರಿ? ಅವ್ನ್ ಏನ್ ಮಾಡ್ತಾನೋ ಗೊತ್ತಾಗಲ್ಲ, ಬಹಳ ಇಂಟೆಲಿಜೆಂಟ್. ಮೋಸ್ಟ್ಲಿ ಇಲ್ಲೂ ಒಂದು ವಿಕೆಟ್ ಬಿದ್ರು ರಘುರಾಮ್ ಮಾಡಿರೋ ಸಾಧನೆಗಳನ್ನ ಮೆಚ್ಚಿ ನಮ್ಮ ಘನ ಸರ್ಕಾರ ಅವನಿಗೆ ಪ್ರಮೋಷನ್ ಕೊಟ್ಟು ಗೌರವಿಸಿದೆ. ಅಷ್ಟೇ ಅಲ್ಲ, ಅವನಿಗೆ ರಾಷ್ಟ್ರಪತಿ ಪದಕ ಕೊಡಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇವತ್ತು ನಮ್ಮ ರಘುರಾಮ್ಗೆ ನಮಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಅವನಿಗೆ ಸಹಾಯ ಮಾಡೋಕೆ ಅವ್ನ ಶೌರ್ಯಕ್ಕೆ ಅವಮಾನ ಮಾಡಬೇಡಿ. ಬರೀ ಆರ್ಡಿನರಿ ಅಲ್ಲ ಸರ್, ಎಕ್ಸ್ಟ್ರಾರ್ಡಿನರಿ. ಅವನ್ ಕೂತಲ್ಲೇ ಕಳ್ಳು ಹಿಡಿತಾನೆ ಸರ್. ಡಾಮ್ ಡಸ್ಕಾ ಡಂಕಾ ಪಲಾಸ್. Let him finish the game and come out with flying colors. We will postpone the program. ಕಬಡ್ಡಿ ಸರ್. ಒಳ್ಳೆದಾಗಕ್ಕೆ ಬದಲಾಗ್ತಾ ಇದೆಯಾ? ನನ್ನ ಕೈಲಿ ತಪ್ಪಿಸ್ಕೊಳ್ಳಲ್ಲ. ಹೀರೋಯಿನ್ ಅಂಗಡಿ ಮಧ್ಯ ಮುಗಿತು ಕತೆ.
ಏನಾ ಬಾಸ್ ಬಾಸ್ ದಿ ಎಂಡು ಬಾಸ್ ಡೈಲಾಗ್. ನನ್ನನ್ನೇ ಜೈಲು ಕಳಿಸ್ತೇನಾ? ನಾನು ನೋಡ್ತೀನಿ ನಿನ್ನ ಯಾರು ಕಾಪಾಡ್ತಾರ ನೋಡ್ತೀನಿ ಅಲ್ಲಿ. ಅಲ್ರಯ್ಯ ಇಷ್ಟು ದಿನ ನಾನು ಸಾಯ್ಬೇಕು ಅನ್ಕೊಂಡೆ. ಪಾಪ ನನ್ನ ಮಗನ ಸಾಯ್ತಿಲ್ಲ. ಈಗ ಬದುಕ್ಬೇಕು ಅಂದ್ಕೊಂಡ್ರೆ ಮಚ್ಚಿಡ್ಕೊಂಬಂದಿದ್ಯಲ್ಲ ಲೇ ಬೇವರ್ಸಿ. ನನ್ನನ್ನೇ ಬೇವರ್ಸಿ ಅಂತೀಯ? ನಿಮ್ಮ ಅಪ್ಪನ ನೋಡಪ್ಪ, ನಾನು ನಿನ್ ಕಾಪಾಡಿದೀನಿ. ನನಗೂ ನಿಂಗೆ ಏನಿದ್ರು ಎಲ್ಲ ಮಾಫಿ. ನೀನ್ ನನ್ನನ್ನು ಕಾಪಾಡಿದ್ರು ನಾನ್ ನಿನ್ನನ್ನು ಕಾಪಾಡಲ್ಲ ಕಣ. ಈ ರೆಡ್ಡಿನ ಒಂದ್ಸಲಿ ಅಗೇನೆಸ್ಟ್ ಮಾಡ್ಕೊಂಡ್ರೆ ಹೋಗೇನೆ. ಸರ್, ನನ್ನ ಲೈಫ್ಗೆ ನನ್ನ ಯಶಸ್ಗೆ ನೀವೇ ಸರ್ ಕಾರಣ. ಸಾವು ಒಂದು ಬಂದಾಗ ಸಾಧಿಸೋ ಛಲ ಬಂತು. ಬಾಳ್ಬೇಕು ಅಂದಾಗ ಧೈರ್ಯ ಇರಲಿಲ್ಲ. ಸಾವು ಒಂದು ಬಂದಾಗ ಭಯ ಇರಲಿಲ್ಲ. ಎರಡನ್ನೂ ತೋರಿಸ್ಕೊಟ್ಟಿದ್ದು ನೀವೇ ಸರ್. ನೀವೀಗಿಲ್ಲ. ನಿಮ್ಮನ್ನ ನಾನು ಸಾಯೋವರೆಗೂ ಮರೆಯಲ್ಲ ಸರ್. ದಯವಿಟ್ಟು ಕ್ಷಮಿಸರುಗು. ನಿನ್ ತೊಂದರೆಗೆಲ್ಲ ನಾವೇ ಕಾರಣ. ಅಯ್ಯೋಣ, ನಾನು ಅಷ್ಟೇ ಬಾವ. ನಿನ್ ತಂಗಿಗೆ ರಾ ಬರ್ದೇ ಹೋದ್ರೂ ಪರವಾಗಿಲ್ಲ. ನನ್ನ ಹೆಸರು ಲಾಗವೇಂಡ್ಲಾ ಅಂತ ನಾನೇ ಚೇಂಜ್ ಮಾಡ್ಕೋತೀನಿ. ನಿನ್ ತಂಗಿನ ಮನೆ ಕರ್ಕೊಂಡು ಹೋಗ್ತೀನಿ ಬಾವ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು. ಕರ್ಕೊಂಡು ಹೋಗಿ. ಓಕೆ ಬಾವ, ಬರೀ ಹೋಗೋಣ. ಈಗ ಮಾತಾಡಕ್ಕೆ 10 ನಿಮಿಷ ಅಲ್ಲ, ಫುಲ್ ಟೈಮ್ ತಗೊಳ್ಳಿ. ಹೋಗು ಬಾವ, ನೀನು ಸುಮ್ಮನೆ ತಮಾಷೆ ಮಾಡ್ತೀನಿ. ಈಗಿನ ಜನರೇಷನ್ ಹುಡುಗರ ತರ ನಾನು ತಪ್ಪ ಅಡ್ರೆಸ್ ಹುಡುಕ್ತಿದ್ದೆ. ನಾನು ಹೋಗ್ಬೇಕಾಗಿದ್ದ ನಿಜವಾದ ಅಡ್ರೆಸ್ಸು ಗೊತ್ತೈತೆ. ಜಾಯ್ ಸನ್ ಆಫ್ ಸಂತೋಷ್, ಗುಡ್ ವಿಲ್ ಮ್ಯಾನ್ಷನ್, ಹ್ಯಾಪಿ ಕಾಲೋನಿ. ಎಲ್ರಿಗೂ ಇದೇ ಬೇಕಾಗಿರೋದು. ಸರ್ ಬಂದೆ ಸರ್. ಸರ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಐ ಅಪ್ರಿಷಿಯೇಟ್ ಯು. ಬೈ ದ ಬೈ, ನನ್ನ ಮಿಸಸ್ ನಿನ್ನ ಟಿಫಿನ್ ಕರೆದ. ಸರ್, ನಿಮ್ಮನೇರುನಾ? ಯಾಕೆ? ಯಾರು ಮಾಡದೇ ಇರೋ ಕೆಲಸನ ಅವನು ಮಾಡ್ತಾರೆ. ಅದಕ್ಕೆ ನಿನ್ಗೆ ಯಾಕೆ ಹೊಟ್ಟೆವ್ರಿ? ನೀನ್ ಹೋಗೋ. ಸಾರಿ ಸರ್, ನಮ್ಮ ಹುಡುಗಿದ ಟಿಫನ್ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ ಸರ್. ಟಿಫನ್ ಬ್ಯಾಕಲ್ಲಿ ಹೊಡ್ದ, ಮತ್ತೆ ಗನ್ ತೋರಿಸ್ದ. ಈ ಕಡೆ ಹೊಡ್ದ, ಆ ಕಡೆ ಹೊಡ್ದ, ಬ್ಯಾಕಲ್ಲಿ ಹೊಡ್ದ, ಫ್ರಂಟ್ ಅಲ್ಲಿ ಹೊಡ್ದ, ಆಮೇಲೆ ಇಲ್ಲಿಟ್ಟಿ ಹೊಡ್ದ. 10 ವರ್ಷದಿಂದ ಇದೇ ಡೈಲಾಗ್ ಹೇಳ್ತಿದ್ದಾನೆ ಸರ್. ಪಾಪ ರಾಮಾಯಣ ಮಹಾಭಾರತ ಸಿಕ್ಕಾಪಟ್ಟೆ ಮಿಕ್ಸ್ ಮಾಡ್ತಿದ್ದ. ಅದ್ರದ್ದು ಎಫೆಕ್ಟ್ ಪಾಪ ಅಲ್ವಾ? ತಗೊಳ್ಳಿ ಸರ್, ಕೊಟ್ಬಿಡಿ. ಅಂದ್ಹಾಗೆ ಇವರೆಲ್ಲ ನಿಮ್ಮ ಮಕ್ಕಳ ಸರ್? ಹ್ಞೂ ಸರ್, ಸ್ವಲ್ಪ ಟಿಫನ್ ಜಾಸ್ತಿ ತಿಂದ್ಬಿಟ್ಟಿದೀವಿ. ಡ್ಯಾಡಿ, ಇನ್ಮೇಲೆ ಟಿಫನ್ ಬೇಡ. ಎಲ್ರು ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದೀನಿ. ನೀವು ಮನೆಗೆ ಹೋಗಿ ಮಾಡಿ.